ಕೆಳಗಡೆ ಇದು ಕನ್ಯಾಕುಮಾರಿಯಿಂದ ಕೇರಳದಿಂದ ಕಾಶ್ಮೀರದವರೆಗಿನ ಶೈಲಿಗಳನ್ನ ನೀವು ಕೆಳಗಿನಿಂದ ಮೇಲೆ ನೋಡಬಹುದು. ಅಖಂಡ ಭಾರತವನ್ನ ನೋಡಬಹುದು ನೀವು ಇದ್ರೊಳಗಡೆ. ಸ್ವಲ್ಪ ವಿವರಿಸ್ತೀರಾ? ಭಾರತೀಯ ಕಲೆಗಳನ್ನ ಜೀವಂತವಾಗಿಟ್ಟ ವಿಶ್ವಕರ್ಮರು ಜಗದ್ವಂದ್ಯರವರು ಆಕ್ಚುಲಿ. ನೋಡಿ, ಇಲ್ಲಿ ಪಾಲ ಮತ್ತೆ ಪ್ರತ್ಯಾಹಾರ ಶೈಲಿಗಳನ್ನ ಇಲ್ಲಿ ಎಲ್ಲ ಬಳಸ್ಕೊಂಡಿದ್ದೀನಿ. ಮೂಡುಗೋಡು ಹಿರಣ್ಯಪ್ಪ ಅಂತ ಗುಡಿಗಾರರವರು. ನನ್ನ ಮೊದಲ ಗುರುಗಳ ಸೋದರ ಮಾಮ ಕೂಡ ಅವರೇ ಆಗಿದ್ರು. ಸೋದರ ಮಾಮ ಮತ್ತೆ ಇಂಥ ಮೂಡುಗೋಡು ಹಿರಣ್ಯಪ್ಪನವರ ಸೋದರ ಮಾವ ಹಾಗೂ ಪ್ರಿಯ ಅಳಿಯ ಶಿಷ್ಯ ಹಾಕೊಂಡು ಕೆ.ಜಿ. ಶಾಂತಪ್ಪನವರಿಗೆ ಒಂದು ಹೆಸರಿತ್ತು. ಅವನು ಸಾರಂಗಪಾಣಿ ಆಕ್ಚುಲಿ ಅಂತಂದ್ರೆ 7-8ನೇ ಶತಮಾನದಲ್ಲಿ ಗಣಪತಿ ಪಂಥ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಹೇಗೆ ಶೈವ, ವೈಷ್ಣವ, ಶಾಕ್ತ ಇವೆಲ್ಲ ಇದ್ದ ಹಾಗೆ ಗಣಪತಿ ಅಂತ ಒಂದು ಪಂಗಡ ಇದೆ. ದುರ್ದೈವದ ಸಂಗತಿ ಏನು ಅಂತಂದ್ರೆ, ಭಾರತೀಯ ಮಾನ್ಯತೆ ಪಡೆದ ದೊಡ್ಡ ಹೆಸರುಳ್ಳಂತಹ ಕಲಾಶಾಲೆಗಳಲ್ಲಿ ಯಾವುದೋ ಫ್ರೆಂಚ್ದೋ, ಫ್ರಾನ್ಸ್ದೋ ಅಥವಾ ಜರ್ಮನಿಯೋ ಸಿಲೆಬಸ್ಗಳಿದ್ದಾವೆ. ನಾವು ರಿಯಲಿಸ್ಟಿಕ್ ಆದಂತಹ ಗೆರೆಯನ್ನ ತೋರಿಸೋದಿಲ್ಲ. ಅದನ್ನು ತೋರಿಸಬಾರ್ದು ಅಂತಲೇ ಇರುವಂತಹದ್ದು. ಶಿಲ್ಪ ಶಾಸ್ತ್ರದಲ್ಲಿ ದೇವರಿಗೆ ಮನುಷ್ಯರ ರೂಪದ ರೇಖೆಗಳು ಇರಬಾರ್ದು ಅಂತ. ಹಂಗೆ ಇವನು ಬಳ್ಳಿಗಾವಿಯ ದಾಸೋ, ಶಾಂತಲೆ ಊರ್ನವನು ತಾನು ಅಂತ, ಬಳ್ಳಿಗಾವಿಯ ದಾಸೋಜ ನಾನು ಅಂತ ಬರ್ಕೋತಾ ಇದ್ದ ಅಂತ. ಅಲ್ಲಿ ಈ ಮೂಗು, ಕಣ್ಣು, ಬಾಯಿಯನ್ನ ರಚನೆ ಮಾಡುವಾಗ ಈ ರೀತಿಯಲ್ಲಿಯೇ ಮಾಡ್ಬೇಕು ಅನ್ನುವಂತ ನಾನೊಂದು ಶಿಲ್ಪಶಾಸ್ತ್ರದ ಕೆಲವು ವಿಧಿವಿಧಾನಗಳ ಬಗ್ಗೆ ಹೇಳಿದ್ನಲ್ಲ. ಒಂದು ಕ್ಯೂಬಿಕ್ ಫೂಟ್ಗೆ ಈ ಕಲ್ಲು 90ರಿಂದ 100 ಕಿಲೋ ತನಕ ಬರುತ್ತೆ. ಅದನ್ನೇ ವಿಶೇಷವಾಗಿ ಕರ್ನಾಟಕದ ಶಿಲ್ಪಿ ಆದ್ರಿಂದ ನಾನು ಹೊಯ್ಸಳ ಶೈಲಿಯನ್ನ ಇಲ್ಲಿ ಪ್ರಧಾನವಾಗಿ ಪ್ರಕಟಗೊಳಿಸಿದೆ. ನಮಸ್ಕಾರ ಶ್ರೀ ಗಣೇಶ್ ಭಟ್ ಇಡುಗುಂಜಿ ಅವರೇ. ನಮಸ್ಕಾರ. ನೀವು ಭಾರತವೇ ಬೆರಗಾಗುವಂತ ಒಂದು ಅದ್ಭುತವಾದ ರಾಮನ ಶಿಲ್ಪವನ್ನು ನಿರ್ಮಿಸಿಕೊಟ್ಟವರು. ಅದನ್ನ ನೋಡಿ, ರಾಮನನ್ನ ನಾವು ಯಾರು ನೋಡಿದವರಲ್ಲ. ರಾಮನ ದರ್ಶನ ಬಹುಶಃ ಋಷಿಗಳಿಗಾಗಿರಬಹುದು. ನಾವು ಪಾಮರರಿಗೆ ನೀವು ಆ ರಾಮನ ಒಂದು ಕಲ್ಪನೆಯನ್ನ, ಭವ್ಯ ಕಲ್ಪನೆಯನ್ನ, ಅದು ಅವರ್ಣನೀಯವಾದಂತಹ ವಿವರಗಳು ಅಷ್ಟು ಅದ್ಭುತವಾಗಿ ನೀವು ಮಾಡಿಕೊಟ್ಟಿದ್ದೀರಿ. ನಿಮ್ಮಿಂದ ಇವತ್ತು ನಿಮ್ಮ ಶಿಲ್ಪದ ಹಿನ್ನೆಲೆ, ಅದರ ಶಾಸ್ತ್ರೀಯ ಅಂಶಗಳು ಮತ್ತು ನಿಮ್ಮ ಗುರು ಶಿಷ್ಯ ಪರಂಪರೆ ವಿಚಾರಗಳು, ರಾಮನ ಕಲ್ಪನೆ ಹಾಗೆ ಯಾಕೆ ಮೂಡಿ ಬಂತು ಅನ್ನೋದನ್ನ ಇನ್ನು ಸ್ವಲ್ಪ ಆಳವಾಗಿ ನಿಮ್ಮಿಂದ ವಿವರವಾಗಿ ತಿಳಿದುಕೊಳ್ಬೇಕು ಅನ್ನುವ ಒಂದು ಉದ್ದೇಶ. ಮೊದಲಿಗೆ ಈ ಗುರು ಶಿಷ್ಯ ಪರಂಪರೆ ಕಲ್ಪನೆ ನಮ್ಮಲ್ಲಿ ಎಲ್ಲರಲ್ಲೂ ಸ್ಪಷ್ಟವಾಗಿಲ್ಲ. ಈಗ ಶಾಸ್ತ್ರೀಯ ಸಂಗೀತ ಅಂತ ಹೇಳ್ತೇವೆ, ಅದರಲ್ಲಿ ಗುರುವಿನಿಂದ ಶಿಷ್ಯನಿಗೆ ಬರೋದಿದೆ. ಈ ಭಾರತೀಯ ಕಲೆಗಳಲ್ಲಿ, ಶಿಲ್ಪದಲ್ಲಿ ಎಲ್ಲದರಲ್ಲೂ ಈ ಗುರು ಶಿಷ್ಯ ಪರಂಪರೆ ಅನ್ನೋದು ಬಹಳ ವಿಶೇಷವಾದ್ದು. ಅದರ ಸ್ವಲ್ಪ ವಿವರಿಸಿ, ನಿಮ್ಮ ಗುರು ಶಿಷ್ಯ ಪರಂಪರೆ ಹಿನ್ನೆಲೆಯನ್ನು ಒಂಚೂರು ಹೇಳಿದ್ರೆ ಜನರಿಗೆ ಅದರ ಮಹತ್ವ ಅರ್ಥ ಆಗ್ಬಹುದು ಅಂತ ಅನಿಸ್ತದೆ. ನೋಡಿ, ಇವಾಗ ಸನಾತನ ಧರ್ಮ ಅಥವಾ ಅನ್ನುವಂತಹ ಈ ಹೆಸರೇನೆ ಭಾರತವನ್ನ ಇಡೀ ವಿಶ್ವದಲ್ಲಿ ಗುರುವಿನ ಸಮಾನದಲ್ಲಿ ಇಡೀ ಪ್ರಪಂಚ ನೋಡ್ತಾ ಇದೆ. ಭಾರತೀಯ ಪರಂಪರೆಯಲ್ಲಿ ಇದನ್ನ ನಾವು ನೋಡಬಹುದು. ಹೇಗೆ ಅಂದ್ರೆ, ವೇದಗಳು ಅಂತ ಇದೆ. ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಇತ್ಯಾದಿ ಕೆಲವು ಶಬ್ದಗಳನ್ನ ನಾವು ಆಗಮ ಇತ್ಯಾದಿ ಶಬ್ದಗಳನ್ನೆಲ್ಲ ಕೇಳಿದವಾಗ ಎಷ್ಟೋ ಜನಗಳಿಗೆ ಇದು ಅರ್ಥವೇ ಆಗೋದಿಲ್ಲ. ಇದೇನಿದು ವೇದಗಳು, ಪುರಾಣಗಳು, ಇದೇನೋ ಅವರವರ ಯಾವುದೋ ಒಂದು ರಚನೆಗೆ ಅವ್ರು ಇಟ್ಕೊಂಡ ಹೆಸರು ಅನ್ನುವ ಕಲ್ಪನೆ ಇದೆ. ಆದ್ರೆ ಭಾರತ ಅನೇಕ ಸಾವಿರ ವರ್ಷಗಳಿಂದ ತನ್ನ ಸಾಂಸ್ಕೃತಿಕ ಮಹತ್ವವನ್ನ ಬಾಯಿಂದ ಬಾಯಿಗೆ ಬೀರ್ತಾ ಬಂದಂತಹದ್ದು. ಇದು ವೇದ್ಯವಾದಂತಹದ್ದು, ಒಬ್ಬರಿಂದ ಒಬ್ಬರಿಗೆ ಬಂದಂತಹದ್ದು ಅನ್ನುವಂತಹದ್ದೇ ವೇದ್ಯವಾದಂತಹದ್ದೇ ವೇದವಾಗಿ ಕಂಡದ್ದು. ನಾವು ವೇದಗಳಲ್ಲಿ ಉಪನಿಷತ್ತುಗಳು ಅಂತ ಒಂದು ವಿಭಾಗ ಇದೆ. ಅಲ್ಲಿರುವ ವಿಶೇಷವಾದ ಕೆಲವು ವಿವರಗಳನ್ನ ಅಂಡರ್ಲೈನ್ ಮಾಡಿ ಇನ್ನೊಂದು ಶಾರ್ಟ್ ಗ್ರಂಥಗಳ ತರ ರಚನೆ ಮಾಡುವಂತಹ ವಿವರಗಳನ್ನ ನಾವು ಮುಂದಿನ ಹಂತದಲ್ಲಿ ನೋಡ್ಬೋದು. ಈ ಪರಂಪರೆಯೇ ಗುರು ಪರಂಪರೆಯೇ. ಯಾಕೆ ಅಂತಂದ್ರೆ, ಯಾವ ಋಷಿ ಮುನಿಗಳಿಂದ ಹೇಳಲ್ಪಟ್ಟಂತಹ ಧಾರ್ಮಿಕ, ವೈದಿಕ ಅಥವಾ ವ್ಯಾವಹಾರಿಕ ಜೀವನದ ವಿವರಗಳನ್ನ ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಹೀಗೆ ಮುಂದಿನ ಪೀಳಿಗೆಗೆ ಬೆಳ್ಕೊಂಡು ಬಂತು. ಅದನ್ನ ಶಿಕ್ಷಣ ವಿಭಾಗದಲ್ಲಿ ಯಾವುದಾದ್ರೂ ಕಲೆಯ ವಿಭಾಗಗಳಲ್ಲಿ, ವಿಶೇಷವಾಗಿ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಗೀತ ಇರ್ಬೋದು, ವಾದ್ಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತ್ಯಾದಿ ಕಲಾ ಪ್ರಕಾರಗಳಲ್ಲಿ ಹೆಚ್ಚಿಗೆ ನಾವು ಇವತ್ತಿಗೆ ನೋಡುವಂತಹ ಕಲಾ ಪ್ರಕಾರಗಳಲ್ಲಿ ನಾನು ಹೇಳ್ತಾ ಇರೋದು, ಇದರಲ್ಲಿ ಆ ಗುರು ಪರಂಪರೆ ಬೆಳ್ಕೊಂಡು ಬಂತು. ಯಾಕೆಂತಂದ್ರೆ ಅವರ ಅಧ್ಯಯನದಿಂದ ಯಾವ ಕಲೆಯನ್ನ ಕರಗತ ಮಾಡ್ಕೊಂಡಿದ್ರೋ ಅದನ್ನ ತನ್ನ ಮಕ್ಕಳಿಗೋ ಅಥವಾ ತನ್ನ ಮುಂದಿನ ಪೀಳಿಗೆಗೆ, ಸಮಾಜಕ್ಕೆ ಕೊಡ್ಬೇಕಾದ್ರೆ ಅದನ್ನ ಜೀವಂತವಾಗಿ, ಅದನ್ನ ಅಷ್ಟೇ ಶುದ್ಧವಾಗಿ, ಶುಭ್ರವಾಗಿ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕಾಗಿದ್ದು
ಜ್ಞಾನಿಯಾದ ಗುರುವಿನ ಕರ್ತವ್ಯವಾಗಿತ್ತು, ಮುಖ್ಯ ಲಕ್ಷಣವಾಗಿತ್ತು. ಯಾಕೆಂದ್ರೆ ಸುಸಂಸ್ಕೃತವಾದ ಸುಶಿಕ್ಷಿತವಾದಂತಹ ಸಮಾಜಕ್ಕೆ ಇದರ ಅವಶ್ಯಕತೆ ಇತ್ತು ಅನ್ನುವುದನ್ನ ಹಿಂದಿನವರು ಮನಗಂಡಿದ್ರು. ನಾವು ಸ್ವತಂತ್ರ ನಂತರದಲ್ಲಿ ಅಥವಾ ನಾವು ಪರಕೀಯರಿಂದ ನಾವು ಆಳಲ್ಪಟ್ಟಾಗ ಇವೆಲ್ಲವೂ ನಾಶವಾಗಿ ಹೋಯಿತು. ಹೆಚ್ಚು ಕಡಿಮೆ ಈಗ 1,000 ವರ್ಷಗಳಿಂದ ಹಂತ ಹಂತವಾಗಿ ಕಳ್ಕೊಂಡು ನಾವು ಪೂರ್ತಿ ಭಾರತೀಯ ಸತ್ವಗಳ ಹಿನ್ನೆಲೆಯನ್ನ ನಾವು ಅಥವಾ ಅದರ ವೈಜ್ಞಾನಿಕ ತತ್ವಗಳನ್ನ ನಾವು ಕಳ್ಕೊಂಡು ಬಿಟ್ಟಿದ್ವಿ. ಆದ್ರೆ ಪೂರ್ವದಲ್ಲಿ ಇದಕ್ಕೆ ಶಾಸ್ತ್ರಗಳು ಅಂತ ಕರೀತಾರೆ. ಈ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ನೃತ್ಯಕ್ಕೆ, ಗೀತಕ್ಕೆ, ವಾದ್ಯಕ್ಕೆ ಯಾವ ರೀತಿಯ ಭರತಮುನಿಯ ನಾಟ್ಯಶಾಸ್ತ್ರ ಅನ್ನುವ ಶಬ್ದವನ್ನು ಕೇಳಿರ್ತೀರಿ, ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಂತಹದ್ದು ಸಂಗೀತ ರತ್ನಾಕರಣ ಇತ್ಯಾದಿ ಅನೇಕ ಗ್ರಂಥಗಳೆಲ್ಲ ಇದೆ. ಹಾಗೇನೆ ಶಿಲ್ಪದಲ್ಲಿಯೂ ಕೂಡ ಅನೇಕ ಶಿಲ್ಪಶಾಸ್ತ್ರ ಗ್ರಂಥಗಳಿದೆ. ಮೊದಲು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿಯೋ ಅಥವಾ ಕೆಲವು ತಂತ್ರಸಾರ ಸಂಗ್ರಹನೋ ಅಥವಾ ಮಯಮತನೋ ಮಾನಸಾರನೋ ಇತ್ಯಾದಿ ಗ್ರಂಥಗಳಲ್ಲಿ ಅಖಂಡವಾದ ಶಿಲ್ಪಶಾಸ್ತ್ರಗಳ ವಿವರಗಳು ಇರ್ತಾ ಇರಲಿಲ್ಲ. ಅದನ್ನ ಮುಂದೆ ಬ್ರಾಹ್ಮೀಯ ಚಿತ್ರಕರ್ಮ ಅಥವಾ ಕಾಶ್ಯಪ ಶಿಲ್ಪಶಾಸ್ತ್ರ ಇತ್ಯಾದಿಗಳಲ್ಲಿ ಈ ಶಿಲ್ಪ ರಚನೆಯ ವಿಧಿವಿಧಾನಗಳನ್ನ ಮತ್ತೆ ಮೂರ್ತಿ ಶಿಲ್ಪದ ಲಕ್ಷಣಗಳನ್ನ, ಐಕೋನೋಗ್ರಫಿ ಅಂತ ಏನ್ ಕರಿತೀವಿ, ಅದರ ವಿವರಗಳನ್ನ ತಿಳಿಸ್ಕೊಡುವಂತಹ ಗ್ರಂಥ ರೂಪದಲ್ಲಿ, ಅಂದ್ರೆ ಅಕ್ಷರಗಳು ಮತ್ತೆ ಭಾಷೆಯ ಬೆಳವಣಿಗೆ ಆದ ನಂತರ, ಹೇಗೆ ಮೊದಲು ಭಾಷೆ ಬಂದು ಆನಂತರ ವ್ಯಾಕರಣ ಹುಟ್ಟುತ್ತಲ್ವೇ, ಹಾಗೇನೆ ಶಿಲ್ಪ ಮೊದಲು ಹುಟ್ಟಿದ್ದೆ. ಆ ಶಿಲ್ಪಕ್ಕೆ ಒಂದು ಮಾನದಂಡ ಅಂತ ಇಟ್ಕೊಂಡು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದರ ಲಕ್ಷಣಗಳು ಹೀಗಿರ್ಬೇಕು ಇತ್ಯಾದಿ ವಿವರಗಳನ್ನು ಒಳಗೊಂಡಂತಹ ಗ್ರಂಥಗಳನ್ನ ನಾವು ಶಿಲ್ಪಶಾಸ್ತ್ರಗಳು ಅಂತ ಕರಿತೀವಿ. ಅದರೊಳಗಡೆಗೆ ಇವಾಗ ತುಂಬಾ ಪ್ರಸಿದ್ಧಿಯಾದಂತಹದ್ದು ಕಾಶ್ಯಪ ಶಿಲ್ಪಶಾಸ್ತ್ರ ಅಂತ ಇದೆ, ಬ್ರಾಹ್ಮೀಯ ಚಿತ್ರಕರ್ಮ ಅಂತ ಇದೆ, ಸರಸ್ವತಿಯ ಶಿಲ್ಪಶಾಸ್ತ್ರಂ ಅಂತ ಇದೆ. ಈ ಗ್ರಂಥಗಳೆಲ್ಲ ಈಗ ಎಲ್ಲಾ ಬೇರೆ ಬೇರೆ ಭಾಷೆಗಳಲ್ಲಿಯೂ ಲಭ್ಯ ಇದೆ. ಯಾಕೆಂದ್ರೆ ಇವಾಗ ದೇಶವೇ ಅಲ್ಲ, ಪ್ರಪಂಚವೇ ಒಂದು ಮನೆ ತರ ಆಗೋಗ್ಬಿಟ್ಟಿದೆ ಇವತ್ತು. ಆ ಮಾಧ್ಯಮ ಇರೋದ್ರಿಂದನೇ ನಾವು ಇಷ್ಟು ಸುಲಭದಲ್ಲಿ ನೇರವಾಗಿ ಸಂಪರ್ಕ ಮಾಡ್ತಾ ಇದ್ದೀವಿ. ಹಾಗಾಗಿ ಇದರ ತಿಳುವಳಿಕೆ ಯಾರು ಪಡಿಬೇಕು ಅಂತ ಆಸೆ ಪಟ್ಟಿರ್ತಾರೋ ಅವ್ರಿಗೆ ಇದು ಕಬ್ಬಿಣದ ಕಡಲೆ ಅಲ್ಲ ಅಂತ ಸಹಜವಾಗಿ ಆಸೆ ಪಟ್ಟಾಗ ಅದು ಸಿಕ್ಕತ್ತೆ, ದಕ್ಕತ್ತೆ. ಮತ್ತೆ ಇದನ್ನ ಶುದ್ಧವಾಗಿ ಮುಂದಿನ ಪೀಳಿಗೆಗೆ ಕೊಡ್ಬೇಕಾಗತ್ತೆ ನಾವು. ಅದಕ್ಕೆ ಗುರುಕುಲ ಪರಂಪರೆಗಳು, ಈಗ ನಾನು ಸಹ ಗುರುಕುಲ ಪರಂಪರೆಯಲ್ಲೇ ವಿದ್ಯಾಭ್ಯಾಸ ಮಾಡಿದವನು. ನೀವು ನನ್ನ ಸರ್ಟಿಫಿಕೇಟ್ ಕೇಳಿದ್ರೆ ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ. ನನ್ನ ಕಲಾಕೃತಿಯೇ ನಾನು ಕೊಡೋ ಸರ್ಟಿಫಿಕೇಟ್, ನನಗೆ ನನ್ನ ಗುರು ಕೊಟ್ಟ ಸರ್ಟಿಫಿಕೇಟ್ ಅದು. ಯಾಕೆಂದ್ರೆ ಅವರಿಂದ ನಾನು ಏನ್ ಕಲಿತೆ ಅನ್ನೋದು ನನ್ನ ಶಿಲ್ಪದಲ್ಲಿ ತೋರಿಸುವ ಪ್ರಯತ್ನವನ್ನ ನಾವು ಮಾಡಿರ್ತೀವಿ. ಅದು ಅವ್ರು ಕೊಟ್ಟದ್ರಲ್ಲಿ ಒಂದು 5% 10% ಮಾತ್ರ ನಾವು ಸ್ವೀಕಾರ ಮಾಡಿರ್ತೀವಿ. ಹೇಗೆ ಶಾಲೆಯಲ್ಲಿ ಶಿಕ್ಷಕರು 100 ಮಾರ್ಕ್ಸಿನ ಉತ್ತರವನ್ನು ಹೇಳಿ ಪ್ರಶ್ನೆ ಕೇಳಿದ್ರೆ ನಾವು ಪಡೆಯೋದು 20, 50, 70, 100ಕ್ಕೆ 100 ಪಡೆಯೋದು ಒಬ್ರು ಇಬ್ರು ಅಷ್ಟೇ. ಹಾಗೆ ನಾನು ಕೂಡ ಗುರುಗಳು 100% ಕೊಟ್ಟಿದ್ದಾರೆ, ನಾನು ಕೇವಲ ಒಂದು 20% 30% ಪಾಸ್ ಆಗಿದ್ದೀನಿ ಅನ್ನೋ ಸಮಾಧಾನ ಇದೆ. ನಿಮಗೆ ಶಿಲ್ಪಶಾಸ್ತ್ರದ ಗುರುಗಳು ಮತ್ತು ನಿಮ್ಮ ಗುಡಿಗಾರಿಕೆ ಗುರುಗಳು ಯಾರು, ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನೊಬ್ಬ ಬ್ರಾಹ್ಮಣ ಶಿಲ್ಪಿ, ಅರ್ಚಕ ಮನೆತನದಲ್ಲಿ ಹುಟ್ಟಿದಂತವನು. ಇಡಗುಂಜಿ ಮೂಲ ನನ್ನ ಹುಟ್ಟೂರು. ಇಡಗುಂಜಿ ಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕರ ಮಗನೇ. ಚಿಕ್ಕವನಿದ್ದಾಗ ಆ ಗಣಪತಿಯ ಸೇವೆಯನ್ನ ಮಾಡ್ತಾ ಇದ್ದೆ. ಅಣ್ಣ ಇವರೆಲ್ಲ ಸಂಸ್ಕೃತ ಅಧ್ಯಯನ ಮಾಡ್ಕೊಂಡಿದ್ರು. ನನಗೆ ಆ ಗಣಪತಿಯ ಸೇವಾ ಕೈಂಕರ್ಯದಲ್ಲಿ ತೊಡಗಿದಾಗ ಆ ಪಾದಗಳು, ಆ ಹೊಟ್ಟೆ, ಇಡಗುಂಜಿ ಗಣಪತಿ ವರ್ಲ್ಡ್ ಅಲ್ಲಿ ಓಲ್ಡೆಸ್ಟ್ ಗಣೇಶ ಇನ್ ದಿ ವರ್ಲ್ಡ್ ಅಂತ ಕರೀತಾರೆ. ಕಂಪೋಸಿಷನ್ ಅಷ್ಟು ಸುಂದರವಾದಂತಹ ಮುಗ್ಧ ಬಾಲ ಗಣಪತಿ ಅವನು. ಅದನ್ನೆಲ್ಲ ಮುಟ್ಟಿ ಅಥವಾ ಅದನ್ನ ಅಲಂಕಾರ ಮಾಡುವಾಗ ಆ ಸ್ವರೂಪಗಳತ್ತ ನನ್ನ ದೃಷ್ಟಿ ಹೋಗಿ ಅವನೇ ಬಹುಶಃ ಹರಿಸದನೇನೋ, ಇಷ್ಟೆಲ್ಲ ನೋಡಿದ್ಯಾ, ನನ್ನ ಹಿಂದೆ ಮುಂದೆ ಎಲ್ಲ ನೋಡೋದಕ್ಕೆ ಸಂಪೂರ್ಣ ನನ್ನ ಸೌಂದರ್ಯವನ್ನ ಆಸ್ವಾದಿಸಿದ್ಯಾ, ಈ ತರಹದ ಶಿಲ್ಪಗಳ ಬಗ್ಗೆ ಮುಂದೆ ಬಹುಶಃ ಸಮಾಜಕ್ಕೆ ನನ್ನಿಂದ ಏನಾದ್ರೂ ಅಲ್ಪ ಏನಾದ್ರೂ ಸಹಾಯ ಆದ್ರೆ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದನೋ ಏನೋ ನನ್ನನ್ನು ಆಶೀರ್ವಾದ ಮಾಡಿ ಅಲ್ಲಿಂದ ನನ್ನನ್ನ ಶಿಲ್ಪ ಕಲಾಕ್ಷೇತ್ರಕ್ಕೆ ನನ್ನ ಒಂದು ಪ್ರವೇಶ ಆಯ್ತು. ಪ್ರಾಥಮಿಕದಲ್ಲಿ ಸಾಗರದ KG ಶಾಂತಪ್ಪ ಗುಡಿಗಾರ್ ಅಂತ ಬಹಳ ಒಳ್ಳೆ ಗುಡಿಗಾರರು. ಅವ್ರ ಹತ್ರ ಇದ್ದು ಒಂದ್ 2-3 ವರ್ಷ ಶಿಲ್ಪಕಲೆಯ ಮತ್ತೆ ಗಂಧದ ಕೆತ್ತನೆಯ ಕಲೆಯ ಅಧ್ಯಯನವನ್ನ ಮಾಡಿದೆ. ಹಾಗೆ ಅಲ್ಲಿ ಒಂದು ತರಬೇತಿಯನ್ನು ಕೊಡುವಂತ ಒಂದು ಕಲಾ ಶಾಲೆ ಕೂಡ ಇತ್ತು, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಅಂತ ಒಂದಿತ್ತು. ಅಲ್ಲಿ ಕೂಡ ನಾನು ಕೋರ್ಸ್ ಅನ್ನ ಮಾಡಿ ಗಂಧದ ಕೆತ್ತನೆಯ ಮತ್ತೆ ಕಲ್ಲಿನ ಕೆತ್ತನೆಯ, ಮರ ಕೆತ್ತನೆಯ ಪ್ರಾಥಮಿಕ ಹಂತದ ಅಧ್ಯಯನವನ್ನ ಮಾಡಿಕೊಂಡು ವಿಶೇಷವಾದ ಭಾರತೀಯ ಕಲಾ ಪರಂಪರೆಯನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿಗೆ ಬಂದೆ.
ಖ್ಯಾತ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾವಿದರು, ಶಿಲ್ಪ ಕಲಾವಿದರಾದಂತ ದೇವಲಕುಂದ ವಾದಿರಾಜ್ ಅಂತ, ಅವ್ರ ಹತ್ರ ನಾನು ಒಂದು 10 ವರ್ಷ ಗುರುಕುಲ ಪರಂಪರೆಯಲ್ಲಿ ಅವ್ರ ಮನೆಯಲ್ಲಿ ಇದ್ದು, ಅವರು ನಿರ್ಮಾಣ ಮಾಡಿದ ಒಂದು ಕಲಾ ಶಾಲೆಯಲ್ಲಿ ಇದ್ದು ಅಧ್ಯಯನ ಮಾಡೋದಕ್ಕೆ ನನಗೆ ಅವಕಾಶ ಆಯ್ತು. ಅದರೊಟ್ಟಿಗೆ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾವ್ ಅಂತ ಹೇಳಿ ಬಹಳ ದೊಡ್ಡ ಸಂಸ್ಕೃತ ಸ್ಕಾಲರ್, ವಿದ್ವತ್ ಇರುವಂತಹದ್ದು. ಬಹುಶಃ ಈ ನಮ್ಮ ದೇಶದ ಎಲ್ಲಾ ಯೂನಿವರ್ಸಿಟಿಗಳು ಡಾಕ್ಟರೇಟ್ ಕೊಟ್ಟರು ಅದು ಕಡಿಮೆನೆ, ಅಂತ ಪ್ರತಿಭೆ ಅದೊಂದು. ಅವರು ಕೇವಲ ಶಿಲ್ಪ ಕ್ಷೇತ್ರಕ್ಕೆ ಅಂತಲ್ಲ, ಸಂಗೀತಕ್ಕೆ, ನಾಟ್ಯಕ್ಕೆ, ಗೀತಕ್ಕೆ, ವಾದ್ಯಕ್ಕೆ, ಆಗಮಕ್ಕೆ, ವೇದಕ್ಕೆ, ಪುರಾಣಕ್ಕೆ ಇತ್ಯಾದಿ ಎಲ್ಲಾ ಒಂದು ಅಥೆಂಟಿಕೇಟೆಡ್ ಕಲೆಗಳಿದೆಯಲ್ಲ, ಅದು ಎಲ್ಲದಕ್ಕೂ ಅವರು ಮಹಾನ್ ಗುರುವೇ ಆಗಿದ್ರು. ಅಂತವ್ರ ಮೂಲಕ ಸ್ವಲ್ಪ ಒಂದು 6-8-10 ವರ್ಷಗಳ ಕಾಲನು ಸ್ವಲ್ಪ ಈ ಶಿಲ್ಪಶಾಸ್ತ್ರದ ಅಧ್ಯಯನ ಮಾಡೋದಕ್ಕೆ ಅವಕಾಶ ಆಯ್ತು. ಜೊತೆಗೆ ನಮ್ಮ ಗುರುಗಳ ಒಟ್ಟಿಗೆ ದೇಶಾದ್ಯಂತ ಓಡಾಡುವಂತ ಅವಕಾಶಗಳು ಸಿಕ್ಕಿ, ಬೇರೆ ಬೇರೆ ಶೈಲಿಗಳು ಅಂದ್ರೆ ಏನು, ಬೇರೆ ಬೇರೆ ಕಲಾಕೃತಿಗಳ ನಿರ್ಮಾಣವನ್ನ ಆಯಾ ದೇಶ ಕಾಲಕ್ಕೆ ಅನುಗುಣವಾಗಿ ಅದನ್ನು ಹೇಗೆ ನಿರ್ಮಾಣ ಮಾಡಿದ್ರು, ಆ ಆಲಯಗಳ ಹಿಂದಿರುವ ವೈಜ್ಞಾನಿಕ ತತ್ವಗಳೇನು, ಮೂರ್ತಿ ಶಿಲ್ಪಗಳು ಹೇಗೆ ವೈಜ್ಞಾನಿಕವಾಗಿ ಆಕ್ಟ್ ಮಾಡ್ತವೆ, ಅದು ಹೇಗೆ ಮನುಷ್ಯರ ಮೇಲೆ ಒಂದು ತನ್ನ ಪರಿಣಾಮವನ್ನ ಬೀರ್ತದೆ, ತನ್ಮೂಲಕ ಸಾಮಾಜಿಕ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ತದೆ, ಈ ಎಲ್ಲ ತತ್ವಗಳ ಬಗ್ಗೆ ನನಗೆ ಅವರ ಒಂದು ಪ್ರೇರಣೆಯಿಂದ ಅಥವಾ ಅವರ ಒಂದು ಆಶೀರ್ವಾದದಿಂದ ನನಗೆ ಕಲಿಯೋದಕ್ಕೆ ಸಹಾಯ ಆಯ್ತು. ಆದ್ರಿಂದ ಗುರುಕುಲ ಪರಂಪರೆ ಇದು ಏನಿದೆ, ಆ ಕಾರಣದಿಂದಲೇ ನಮ್ಮ ಗುರುಗಳು ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಅದು ಈಗ ಬೆಳೆದು 3-4 ಶಾಲೆಗಳಾಗಿದೆ. ಗುರುಕುಲ ಪರಂಪರೆಯ ಮೂಲಕನೇ, ಅಂದ್ರೆ ಗುರು ಶಿಷ್ಯರು ಒಟ್ಟಿಗೆ ಇದ್ದಾವಾಗ ಸಾಧ್ಯತೆಗಳು ಹೆಚ್ಚು ಅಧ್ಯಯನದ ಬಗ್ಗೆ ಅಂತ. ನೋಡಿ, ಒಂದ್ ಸಣ್ಣ ಉದಾಹರಣೆ ಹೇಳ್ತೇನೆ. ಶಾಲಾ ಕಾಲೇಜುಗಳಲ್ಲಿ ನಾವು ಒಂದು 6 ತಾಸು 8 ತಾಸು ಕಲಾ ಶಾಲೆಗಳಲ್ಲಿ ಇರ್ತೀವಿ. ಆದ್ರೆ ಅದ್ರೊಳಗಡೆ 4 ತಾಸು ಪೀರಿಯಡ್ ಬದಲಾವಣೆ, ಮತ್ತಲ್ಲಿ ಶಿಕ್ಷಕರ ಬದಲಾವಣೆಯೋ ಅಥವಾ ಇತ್ಯಾದಿಗಳ ಕಾರಣದಿಂದ ಪೂರ್ಣ ರೂಪದ ಅಧ್ಯಯನಕ್ಕೆ ಅವಕಾಶ ಆಗೋದಿಲ್ಲ, ಅಂದ್ರೆ ಬ್ರೇಕ್ ಆಗ್ತಾ ಇರ್ತದೆ. ಅದೇ ಗುರುಕುಲ ಆದ್ರೆ ನೀವು ಇಡೀ ದಿವಸ ಗುರು ಶಿಷ್ಯ ಒಟ್ಟಿಗೆ ಇರೋದಾದ್ರಿಂದ ಅವರ ವ್ಯಕ್ತಿತ್ವದ ಜೊತೆಗೆ ಅವರ ವಿಚಾರಗಳು, ಅವರ ಚಿಂತನೆಗಳು, ಜೊತೆಗೆ ಅವರು ಕೆಲಸ ಮಾಡುವ ವಿಧಾನಗಳು, ಅವರು ಉಪಯೋಗಿಸುವ ತಾಂತ್ರಿಕ ನಿಯಮಾವಳಿಗಳು, ಇದೆಲ್ಲವುದನ್ನು ಅಂದ್ರೆ 8-3-24 ಗಂಟೆ ಇರೋದಾದ್ರಿಂದ 3 ಪಟ್ಟು ಹೆಚ್ಚು ನಾವು ಕಲಿಯೋದಕ್ಕೆ ಅವಕಾಶ ಆಗುತ್ತೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿ ಕಲಿಬಹುದು. ಆಮೇಲೆ ಮತ್ತೊಂದು ಇದರಲ್ಲಿ ವಿಶೇಷ, ಇದು ಬಹಳ ಇದರ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ ಸಮಾಜದಲ್ಲಿ ಕೂಡ. ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಈ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಾಗ ಗುರು ಶಿಷ್ಯ ಮಾಡಿದ್ದು ಇದು ಶಾಸ್ತ್ರೀಯವಾಗಿದೆ, ಇದು ಸರಿ ಇದೆ ಅಂತ, ಅಂದ್ರೆ ಇದು ಸ್ವಾಭಾವಿಕವಾಗಿ ಜನರಿಗೆ ಕಾಣುವ ವಿಚಾರ ಅಲ್ಲ. ಗುರುವಿಗೆ ಬಹಳ ಮಹತ್ವ ವಿವರಗಳು ತಿಳಿದಿದ್ದು ಅವರು ಇದು ಸರಿ ಇದೆ ಅಂತ ಹೇಳಿ ಅಧಿಕಾರಯುತವಾಗಿ ಹೇಳಿದಾಗ ಆ ಪರಂಪರೆಯ ಸೂಕ್ಷ್ಮ ಅಂಶಗಳು ಹಾಗೆ ಮುಂದುವರಿಯಲಿಕ್ಕೆ ಅನುಕೂಲ ಆಗ್ತದೆ. ಅದು ಶಿಲ್ಪಶಾಸ್ತ್ರದಲ್ಲಿ ನಿಮಗೆ ಆ ಅವಕಾಶ ಮತ್ತು ಆ ಪರಿಶ್ರಮ ನಿಮ್ಮಲ್ಲಿ ಇದ್ದಿದ್ರಿಂದ ಬಹುಶಃ ನಿಮ್ಮ ಆ ಪರಂಪರೆಯ ದೃಷ್ಟಿ ಸೂಕ್ಷ್ಮಗಳು ನಿಮ್ಮ ಶಿಲ್ಪದಲ್ಲಿ ಕಾಣುತ್ತವೆ ಅಂತ ನಾನು ನನ್ನ ಏನು ಅನ್ಟ್ರೈನ್ಡ್ ಐಸ್ ಅಂತ ಹೇಳ್ತಾರಲ್ಲ, ಅದರಿಂದ ಸ್ವಾಭಾವಿಕವಾಗಿ ಹೇಳ್ತಾ ಇದ್ದೇನೆ. ಈಗ ನೀವು ಹೇಳ್ತಾ ಒಂದು ವಿಚಾರ ಹೇಳಿದ್ರಿ. ಈಗ ಮೊದಲು ಶಿಲ್ಪ ಗ್ರಂಥಗಳ ಬಗ್ಗೆ ಹೇಳಿದ್ರಿ. ಅನೇಕ ಗ್ರಂಥಗಳಿವೆ, ಗುರುಕುಲ ಪದ್ಧತಿ ಇದೆ. ಈ ಶಿಲ್ಪಗಳನ್ನು ನೋಡಿದಾಗ ಇವು ಸ್ವಾಭಾವಿಕವಾಗಿ ನೈಜವಾಗಿ ಕಾಣೋದಿಲ್ಲ, ಇದನ್ನು ವೈಭವೀಕರಣ ಅಂತ ನೀವು ಹೇಳಿದ್ರಿ. ಇದು ಹೇಗೆ, ಉದಾಹರಣೆಗೆ ಈಗ ಈ ಕಥಕ್ಕಳಿ ವೇಷವನ್ನು ನೋಡಿದ್ರೆ ಕಥಕ್ಕಳಿ ವೇಷದ ಕೆಳಗಿನ ಭಾಗ ಯಾಕಷ್ಟು ದೊಡ್ಡ ಅಂತ ನಾವು ಕೇಳ್ಬಹುದು, ಸ್ವಾಭಾವಿಕವಾಗಿಲ್ಲ ಅಂತ. ಅದನ್ನು ತೆಗೆದು ಬಿಟ್ರೆ ಅದು ಕಥಕ್ಕಳಿ ವೇಷ ಆಗೋದಿಲ್ಲ. ಹಾಗೆ ನಮ್ಮ ಪುರಾತನ ಶಿಲ್ಪಗಳಲ್ಲಿರುವ ಕೆಲವು ವಿಶೇಷಗಳು, ಚರ್ಯಗಳನ್ನ ನಾವು ತೆಗೆದು ಬಿಟ್ರೆ ಅದು ಭಾರತೀಯ ಕಲೆ ಆಗೋದಿಲ್ಲ ಒಂದ್ ಲೆಕ್ಕದಲ್ಲಿ ನೋಡಿ. ಹಾಗಾಗಿ ಈ ಕಾರಣವನ್ನೇ ನಾನು ಸೂಕ್ಷ್ಮವಾಗಿ ಹೇಳಿದ್ದು. ಅದರ ವಿವರಣೆಯನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಹೆಚ್ಚು ಸ್ಪಷ್ಟತೆ ಸಿಗ್ಬೋದೇನೋ ಅನ್ನೋ ಒಂದು ಅಭಿಪ್ರಾಯದಲ್ಲಿ. ವಾಸ್ತವಿಕತೆಯನ್ನ ವೈಭವೀಕರಿಸುವಾಗ ಅಲ್ಲಿ ಗಮನಿಸಬೇಕಾದ ಅಂಶವೇನು ಅಂತಂದ್ರೆ, ಮೊದಲು ಶಿಲ್ಪ ಬಂತು ಅಂತ ಹೇಳಿದೆ, ಆನಂತರ ಶಾಸ್ತ್ರ ಬಂತು ಅಂತ ಹೇಳಿದೆ. ಮೊದಲ ಶಿಲ್ಪಶಾಸ್ತ್ರದ ಉಲ್ಲೇಖವನ್ನ ನಮ್ಮ ಗುರುಗಳು ಹೇಳ್ತಾ ಇದ್ರು. 11ನೇ ಶತಮಾನದ ನಗ್ನಜಿತ್ತನ ಚಿತ್ರ ಲಕ್ಷಣಂ ಅನ್ನುವಂತಹದ್ದು ಒಂದು ಗ್ರಂಥ. ಅದು ಅತ್ಯಂತ ಪ್ರಾಚೀನವಾದದ್ದು, ಈ ಮಾನಸೋಲ್ಲಾಸ ಎಲ್ಲ ಬರೋದಕ್ಕಿಂತ ಪೂರ್ವದ್ದು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಇಲ್ಲಿ ಒಂದು ಮಾನದಂಡವನ್ನಾಗಿ ಒಂದು ಕೃತಿಗಳನ್ನ ಇಟ್ಕೊಳ್ತಾ ಇದ್ರು ಅನ್ನುವ ಮಾತನ್ನ ನಾನು ಈ ಹಿಂದೆನೆ ಹೇಳಿದ್ದೆ. ಹಾಗಾಗಿ ಈ ಎಲ್ಲ ಗ್ರಂಥ ಬರೋದಕ್ಕಿಂತ ಪೂರ್ವದ ಕೃತಿಗಳಲ್ಲಿ ನಾವು ಚಾಲುಕ್ಯ ಶೈಲಿಯನ್ನ ಅಥವಾ ಪಲ್ಲವ ಶೈಲಿಯನ್ನ ನಾವು ಹೆಚ್ಚು ಕಾಣ್ತೇವೆ, ಕರ್ನಾಟಕದಲ್ಲಿ ಆಗ್ಲಿ ಅಥವಾ ಭಾರತದಲ್ಲಿ. ಅದರಲ್ಲೂ ವಿಶೇಷವಾಗಿ ಈ ಶಿಲ್ಪ ಗ್ರಂಥಗಳ ರಚನೆ ಆಗಿದ್ದು ಮೊಟ್ಟ ಮೊದಲಿಗೆ ಹಾಗೆ ನೋಡೋದಕ್ಕೆ ಹೋದ್ರೆ, ಅಂದ್ರೆ ನಗ್ನ ಚಿತ್ರ ಲಕ್ಷಣದ ನಂತರ ಮಾನಸೋಲ್ಲಾಸ ಆಗಿದ್ದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ. ಅದು ದಕ್ಷಿಣ ಭಾರತದ ನಮ್ಮ ಚಾಲುಕ್ಯ ರಾಜರುಗಳ ಕೊಡುಗೆ. ಕಲ್ಯಾಣಿ ಚಾಲುಕ್ಯರು ಅಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು ಅಂದ್ರೆ
9ನೇ ಶತಮಾನ ಉತ್ತರ ಕರ್ನಾಟಕ ಮತ್ತು ಸುಮಾರು ಸಾಗರದವರೆಗೆ ಅವರ ಆಳ್ವಿಕೆ ಇತ್ತು ಅಂತ ಹೇಳ್ತಾರೆ. ಆಳ್ವಿಕೆ ಇತ್ತು. ಈಚೆಗೆ ಹೊಯ್ಸಳರದ್ದು ಪ್ರಭಾವ ಗಂಗರದ್ದು ಇತ್ತು ಅಂತ ಕಲ್ಯಾಣ, ಬಸವ ಕಲ್ಯಾಣ ಇದೆಯಲ್ಲ, ಅದನ್ನ ಅವ್ರು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಪೂರ್ವದಲ್ಲಿ ಬಾದಾಮಿ ಚಾಲುಕ್ಯರೇ, ಅವರು ರಾಷ್ಟ್ರಕೂಟರಿಂದ ಸೋಲಲ್ಪಟ್ಟು ಸಾಮಂತರಾಜರಾಗಿದ್ರು. ಆ ನಂತರ ಮತ್ತೆ ಪ್ರಭಾವಶಾಲಿಗಳಾಗಿ ಬೆಳೆದು ಮತ್ತೆ ಚಾಲುಕ್ಯ ವಂಶ ಪುನಃ ಪ್ರತಿಷ್ಠಾಪಿಸಲ್ಪಟ್ಟಾಗ ಅದೇ ಚಾಲುಕ್ಯರನ್ನ ಬಸವ ಕಲ್ಯಾಣವನ್ನ ಅವರು ರಾಜಧಾನಿಯನ್ನಾಗಿ ಮಾಡ್ಕೊಂಡದ್ರಿಂದ ಕಲ್ಯಾಣ ಚಾಲುಕ್ಯರು ಅಂತ ಅವರನ್ನು ಕರೆಯಲ್ಪಟ್ಟರು. ಆ ಸಂದರ್ಭದಲ್ಲಿ ನಾಟ್ಯಕ್ಕಾಗ್ಲಿ, ಗೀತಕ್ಕಾಗ್ಲಿ, ವಾದ್ಯಕ್ಕಾಗ್ಲಿ ಅಥವಾ ಸಾಹಿತ್ಯ ಕೃತಿಗಳು, ಮೊಟ್ಟ ಮೊದಲ ಸಂಸ್ಕೃತ ಈ ಏನು ಶಬ್ದ ಚೂಡಾಮಣಿಗಳೆಲ್ಲ ಬಂದಂತಹ ಕಾಲಗಳು, ಅದು ಮಾನಸೋಲ್ಲಾಸ ಬಂದಿದ್ದು ಅವಾಗ್ಲೇನೆ. ಅಂತಹ ಒಂದು ಅತ್ಯಂತ ಉಚ್ಛ್ರಾಯ ಸ್ಥಿತಿಯನ್ನ ಆಗ್ಲೇ ದಕ್ಷಿಣ ಭಾರತ ಸಮರ್ಥವಾಗಿ ಬಳಸ್ಕೊಂಡಿತ್ತು ಅನ್ನುವಂತಹದ್ದಕ್ಕೆ ಇವೆಲ್ಲ ಸಾಕ್ಷಿಗಳು. ಇಲ್ಲಿ ದೇವ ಮೂರ್ತಿಗಳನ್ನ ರಚಿಸುವಾಗ ಕೆಲವು ನಿಯಮಾವಳಿಗಳನ್ನ ಅವ್ರು ಹೇಳ್ತಾರೆ. ಇದು ಬಹಳ ಮುಖ್ಯ. ಇದು ಪ್ರತಿಯೊಬ್ಬ ಶಿಲ್ಪ ಕಲಾವಿದರಿಗೆ ಗೊತ್ತಿರ್ಬೇಕಾದಂತ ಅಂಶ ಇದು. ದೇವಶಿಲ್ಪದಲ್ಲಿ ದೇವರಿಗೆ ವಿವಿಧ ರೀತಿಯ ಭಾವನೆಗಳನ್ನು ತೋರಿಸುವಂತಹ ಪರಂಪರೆ ಭಾರತದಲ್ಲಿ ಇಲ್ಲ ನೋಡಿ. 2000 ವರ್ಷಗಳಿಂದ ಅಥವಾ 2500 ವರ್ಷಗಳಿಂದ ಯಾವ ಅಖಂಡ ಭಾರತದಲ್ಲಿ ಮೂರ್ತಿ ಶಿಲ್ಪಗಳನ್ನ ನಾವು ನೋಡ್ತೇವೋ ಎಲ್ಲವೂ ರಸಪ್ರಧಾನ, ಅದರಲ್ಲಿಯೂ ಶಾಂತ ರಸಪ್ರಧಾನವಾಗಿರುತ್ತೆ. ಸೌಮ್ಯ ಶಾಂತ ರಸವನ್ನ ಹೊರತುಪಡಿಸಿ ಬೇರೆ ರಸಗಳ ಅಭಿವ್ಯಕ್ತಿಗೊಳಿಸುವ ಪರಂಪರೆ ಭಾರತೀಯ ಶಿಲ್ಪದಲ್ಲಿ ಇಲ್ಲ. ಉದಾಹರಣೆಗೆ ಮಹಿಷಾಸುರ ಮರ್ದಿನಿ ಆಗಿರಬಹುದು. ಸಂಹಾರ ಮಾಡುವಂತಹ ದೇವಿಯ ಮುಖದಲ್ಲಿ ನೀವು ಬೇರೆ ಭಾವಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಸನ್ಮುಖಿಯಾಗಿ ಮಂದಹಾಸದಿಂದ ಲೀಲೆಯಲ್ಲಿ ಇಷ್ಟು ದೊಡ್ಡದ ನಾವು ಒಂದು ಸೊಳ್ಳೆಯನ್ನು ಹೊಡೆಯುವಾಗ ಸುಮ್ಮನೆ ಸಹಜವಾಗಿ ಹೀಗೆ ಅಂದ್ರೆ ಅಷ್ಟು ಸುಲಭದಲ್ಲಿ ಆ ದೇವಿಯ ಶಕ್ತಿ ಮುಂದೆ ರಾಕ್ಷಸರ ಶಕ್ತಿ ಏನೂ ಅಲ್ಲ. ಅದನ್ನ ಲೀಲೆಗೋಸ್ಕರ ಸುಮ್ಮನೆ ಜನರ ಕಣ್ಣಿಗೆ ತೋರಿಸ್ಬೇಕು ಅನ್ನೋಷ್ಟು ಸುಲಭದಲ್ಲಿ ಅವಳು ಮಹಿಷಾಸುರನನ್ನ ಕೊಂದ್ಲು ಅನ್ನುವಂಥದ್ದನ್ನು ತೋರಿಸುವ ಪರಂಪರೆ ಇತ್ತು. ಆದ್ರೆ ನಾವು ನಾಟಕದಲ್ಲಿ ಅಥವಾ ಯಕ್ಷಗಾನದಲ್ಲಿ ಅಥವಾ ಭರತನಾಟ್ಯದಲ್ಲಿ ಎಲ್ಲ ಪ್ರತಿಯೊಂದು ದೇಹದ ಅಲ್ಲಿ ಚಲನೆಗೆ ಅದು ಬೇಕಾಗ್ತದೆ ಅದು. ಆದ್ರೆ ದೇವರ ಶಕ್ತಿ ಸಾಮರ್ಥ್ಯಕ್ಕೆ ಇಂಥ ಕೆಲವು ರಾಕ್ಷಸರ ಸಂಹಾರಕ್ಕೆ ದೇವರಿಗೆ ಕಷ್ಟವೇ ಆಗ್ಲಿಲ್ಲ ಅನ್ನೋದನ್ನು ಶಿಲ್ಪಿಗೆ ತೋರಿಸ್ಬೇಕಾಗಿತ್ತು. ಇದೊಂದು ಭಾಷೆ. ನಾನು ಈ ಹಿಂದೆ ಹೇಳಿದ ಹಾಗೇನೆ ಶಬ್ದಾತೀತವಾದಂತಹ ಭಾಷೆ ಇದು. ಇದು ಕಣ್ಣಲ್ಲಿ ಓದುವಂತಹ ಭಾಷೆ ಇದು. ಅದೊಂದು ಶೈಲಿಯ ಇದು ಹೌದು, ಶೈಲಿಯೂ ಹೌದು. ಹಾಗಾಗಿ ಈ ನಮ್ಮ ಶಿಲ್ಪಿಗಳಿಗೆ ಮುಖದಲ್ಲಿ ಏನೋ ಭಾವನೆಯನ್ನ ತೋರಿಸಲಿಕ್ಕೆ ಬಾರದೆಯೋ ಸಾಮರ್ಥ್ಯ ಇಲ್ಲದೇ ಅಲ್ಲ, ಅದು ಅನ್ನೋ ಒಂದು ಶಾಸ್ತ್ರ ಮಾಡಬೇಕು ಅನ್ನೋದೇ ಈ ಹಿಂದೆ ಬೆಳೆದು ಬಂದಂತಹ ಶಿಲ್ಪಗಳ ಸಾಕ್ಷಿಗಳಿದ್ದಾವೆ. ಆ ನಂತರ ದಷ್ಟಪುಷ್ಟವಾದ ದೇಹ, 16 ವರ್ಷದ ಒಂದು ಟೀನೇಜ್ ಅಂತ ಏನ್ ಕರಿತೀವಿ, ಆ ಸಾಮರ್ಥ್ಯ, ಬಲವುಳ್ಳ, ಶಕ್ತಿ ಉಳ್ಳಂತಹ ದೇವರ ಸ್ವರೂಪ ನಮ್ಮಲ್ಲಿ ಶಕ್ತಿ ಬಲವನ್ನ ಕೊಡುತ್ತೆ ಅನ್ನುವಂಥದ್ದು. ಇದು ಭಾಷೆ ಅಂತ ಹೇಳಿದ್ನಲ್ಲ ನಾನು. ಆ ದೇವರ ಮುಂದೆ ಹೋಗಿ ನಾವು ನಿಂತಾವಾಗ ಆ ಮಂದ ಸ್ಮಿತವನ್ನ ನೋಡಿದವಾಗ ನಮ್ಮ ನೋವು ಮರೆತು ಆ ದೇವರ ನಿಲುವಿಗೆ ನಾವು ಸದೃಢವಾಗಿ ನಿಂತು ಕೈಯನ್ನು ಜೋಡಿಸಿ ನಮಸ್ಕಾರ ಮಾಡ್ತೇವೆ. ಇವೆಲ್ಲ ನಾನು ಎಷ್ಟೋ ಸಾರಿ ನನ್ನ ಕ್ಲಾಸ್ಗಳಲ್ಲಿ ಉದಾಹರಣೆ ಹೇಳ್ತಾ ಇದ್ದೆ. ರಾಜ್ಕುಮಾರ್ ಇದ್ದಾವಾಗ ಅವರ ಮನೆ ವಾಚ್ಮನ್ ಕೂಡ ಆಹಾ ಏನು ಬನ್ನಿ ರಾಜ್ಕುಮಾರ್ ತರದಲ್ಲಿ, ಅಂದ್ರೆ ಅವರನ್ನ ದಿನ ನೋಡಿ 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 ರಾಜ್ಕುಮಾರ್ರೇ ತನ್ನೊಳಗಡೆ ಸೇರ್ಕೊಂಡಿದ್ದಾಗ ಆಗೋಗಿದ್ದಿರ್ತಾರೆ ಭಾವಾವೇಶದಲ್ಲಿ. ಸಹಜವಾಗಿ ಹಾಗೇನೆ ನಮಗೆ ಆಪ್ಯಾಯಮಾನವಾದ ವ್ಯಕ್ತಿಗಳ ಚಲನವಲನಗಳು ಅಥವಾ ಅವರ ನಿಲುವುಗಳು ನಮ್ಮೊಳಗ್ ಬಂದಿದ್ದಿರುತ್ತೆ. ಇದನ್ನೇ ನಾನು ಥೆರಪಿ ಅಂತ ಕರಿತೀನಿ, ಚಿಕಿತ್ಸೆ ಅಂತ ಕರಿತೀನಿ. ಈ ಕಾರಣಕ್ಕೋಸ್ಕರನೇ ದೇವಸ್ಥಾನಗಳು, ದೇವರುಗಳು ಬೇಕು. ಅಥವಾ ನಮ್ಮ ಹಿರಿಯರ ಫೋಟೋಗಳನ್ನ, ಅವರ ನೆನಪಿಗೆ ಅವರ ಪ್ರೇರಣೆ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಆಗ್ತಾ ಇರ್ಲಿ ಅನ್ನೋ ಉದ್ದೇಶದಿಂದ ಮನೆಯಲ್ಲಿ ದೇವರ ಫೋಟೋಗಳನ್ನ ಹಾಕೋತೀವಿ, ಅಥವಾ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನ ಹಾಕೋತೀವಿ. ನೋಡಿ, ಇದು ನಮಗೆ ಹೇಗೆ ಒಂದು ವಿಚಾರದ ಚಿಂತನೆಯನ್ನ ಬೆಳೆಸೋದಕ್ಕೆ ಸಹಾಯ ಆಗತ್ತೆ. ಇವೆಲ್ಲ ಭಾರತೀಯ ಮೂಲ ತತ್ವಗಳೇ. ಶಿಲ್ಪಗಳು ಬಂದಿದ್ದೇ ಈ ಕಾರಣದಿಂದ. ಅವನ ಶಕ್ತಿ ಸಾಮರ್ಥ್ಯವನ್ನ ನಮಗೆ ಕಲ್ಪನೆಗೆ ನಿಲ್ಲಿಸೋದಕ್ಕೋಸ್ಕರ 4, 8, 10, 12 ಭುಜಗಳನ್ನ ಕೊಟ್ವಿ. ಅಂದ್ರೆ ನನ್ನನ್ನು ಆರಾಧಿಸುವ ನೀನು ನನ್ನ ಹಾಗೆ ಅಷ್ಟು ಸಾಮರ್ಥ್ಯವಂತನಾಗುವಂತ ಅವನ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ ಅಂತ. ಅವನಲ್ಲಿರುವ ಎಲ್ಲ ವಿವಿಧ ರೀತಿಯ ಆಯುಧಗಳಾಗಿರ್ಬಹುದು ಅಥವಾ ಅವನ ನಿಲುವುಗಳು, ಸದೃಢವಾದಂತಹ ನಿಲುವುಗಳು ಇರ್ತವೆ ನೋಡಿ. ಬ್ಯಾಲೆನ್ಸ್ಡ್ ಅತ್ಯಂತ ಸಮತೋಲನದ ನಿಲುವುಗಳು ಭಂಗಿಯಲ್ಲಿ ಇದ್ರೂನು ಆ ಸೂತ್ರಗಳನ್ನ ಬಳಸಿ ಮಾಡಿರ್ತಾರೆ ಶಿಲ್ಪಿಗಳು. ಅತ್ಯಂತ ಪ್ರಜ್ಞಾವಂತ ಶಿಲ್ಪಿಗಳಿಂದನೇ ಸುಂದರವಾದ ದೇಶ ಕಟ್ಟೋದಕ್ಕೆ ಸಾಧ್ಯ ಅಂತ. ಒಂದು ಸಂಸ್ಕೃತಿ ಅದಕ್ಕೆ ಸಾಕ್ಷಿ ಕೊಡುವಂತಹದ್ದು ಈ ಕಲೆ. ಈಗ ಹೊಯ್ಸಳರು ಎಷ್ಟು ಶ್ರೀಮಂತರಾಗಿದ್ರು ಅಂತ ಯಾರು ಕೇಳೋದಿಲ್ಲ. ಅವ್ರು ಕೊಟ್ಟ ಕಲೆಯನ್ನ ನೆನೆಸ್ಕೊಂಡು
ಪ್ರಪಂಚದಾದ್ಯಂತ ಅವ್ರನ್ನ ಹೊಗಳ್ತಾ ಇರ್ತಾರೆ. ಆ ಕಲೆ ಅಥವಾ ಆ ಶಿಲ್ಪ ಎಲ್ಲಿಯ ತನಕ ಜೀವಂತವಾಗಿರ್ತದೋ ಕಲಾವಿದ ಅಲ್ಲಿ ತನಕ ಜೀವಂತವಾಗಿರ್ತಾನೆ. ಇದು ಶಿಲ್ಪಿಗಳಿಗೆ ಇರುವಂತಹ ವರ. ಅತ್ಯಂತ ಹೆಚ್ಚು ಆಯುಷ್ಯವನ್ನು ಹೊಂದದಂತ ಕಲೆ ಇದ್ರೆ ಅದು ಶಿಲ್ಪವೇ. ಖಂಡಿತವಾಗಿ. ಈ ಮೂರ್ತಿ ವಿಗ್ರಹವನ್ನ ಅಂದ್ರೆ ದೇವಾಲಯದ ಗರ್ಭಗುಡಿಗಳಲ್ಲಿ ಸಾಮಾನ್ಯ ಹೆಚ್ಚಾಗಿ ಮತ್ತು ಬೇರೆ ಕಡೆಗಳಲ್ಲಿ ಮೂರ್ತಿಗಳನ್ನು ನೋಡಿದಾಗ ಈಗ ಮುಖ್ಯವಾಗಿ ಸಾಮಾನ್ಯ ಏನು ಬೆಳವಣಿಗೆ ಅಥವಾ ವ್ಯತ್ಯಾಸಗಳನ್ನು ಗಮನಿಸ್ತೀವಿ. ಉದಾಹರಣೆಗೆ ಪಲ್ಲವ, ರಾಷ್ಟ್ರಕೂಟ, ಚಾಲುಕ್ಯ, ಆಮೇಲೆ ಕಲ್ಯಾಣ, ವಿಜಯನಗರ, ವಿಜಯನಗರ, ಉತ್ತರದಲ್ಲಿ ಮೌರ್ಯ, ಕುಶಾನ್ ಇತ್ಯಾದಿ, ಗಾಂಧಾರ ಇತ್ಯಾದಿ ಅನೇಕ ಶೈಲಿಗಳಿದ್ದಾವೆ. ಶಾತವಾಹನರದ್ದು ಇರಬಹುದೇನೋ ಗೊತ್ತಿಲ್ಲ. ಅದು ಇದೆ. ದೇಶಾದ್ಯಂತ ಅವುಗಳಲ್ಲಿ ವಿಪುಲವಾದ ಶಿಲ್ಪಗಳಿದೆ. ಇಲ್ಲಿ ನಾನು ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ ಈ ಲಕ್ಷಣದ ಪೂರ್ಣ ವಿವರ ಹೇಳ್ಬಿಡ್ತೇನೆ ನೋಡಿ. ಒಂದು, ದೇಹ ಸದೃಢ ದೇಹ. ಎರಡನೇದು, ಅಲಂಕಾರಯುಕ್ತವಾದಂತಹ ಕಣ್ಣುಗಳು, ಮೂಗು. ಈಗ ಯಾವುದೋ ಒಂದು ವ್ಯಕ್ತಿ ಸುಂದರವಾಗಿ ಕಾಣ್ತಾನೆ ಅಂದ್ರೆ ಎಲ್ಲೋ ಒಂದೆರಡು ಅಂಗಗಳು ಚಂದ ಇದ್ದಿರ್ತಾರೆ. ದೇವರಿಗೆ ನಮ್ಮ ಆಂತರಿಕ ಶಕ್ತಿಯನ್ನ ಹೆಚ್ಚಿಸಬೇಕಾದ್ರೆ ಆ ಸ್ವರೂಪದಲ್ಲಿ ಕಣ್ಣು ಚಂದ ಇರಬೇಕು, ಮೂಗು ಚಂದ ಇರಬೇಕು, ಬಾಯು ಚಂದ ಇರಬೇಕು, ನಿಲುವು ಚಂದ ಇರಬೇಕು, ಅಂಗ ಲಕ್ಷಣಗಳು ಚಂದ ಇರಬೇಕು. ಆವಾಗ ಅವನ ಪ್ರೇರಣೆ ನಮ್ಮೊಳಗಾಗಿ ನಮ್ಮಲ್ಲಿರುವ ಏನಾದ್ರೂ ನ್ಯೂನ್ಯತೆಗಳಿದ್ರೆ ತಾನಾಗಿ ಸರಿ ಹೋಗ್ಬಿಡ್ತದೆ ಅದಂತ. ಆ ಕಾನ್ಸೆಪ್ಟ್, ಆ ತತ್ವಗಳು, ವೇದ ಮಂತ್ರಗಳ ಅರ್ಥಗಳೆಲ್ಲ ಇದೆ. ನೀನು ಅಷ್ಟು ಸಮರ್ಥ ಇದೆಯಾ? ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ವರ್ಣನೆಗಳನ್ನು ಕೇಳ್ತೀವಿ, ಬಾಯಿಂದ ಆ ವರ್ಣನೆಗಳನ್ನು ಹೇಳ್ತೀವಿ, ಸ್ಪರ್ಶ ಮಾಡ್ತೀವಿ. ಈ ಪಂಚೇಂದ್ರಿಯಗಳಿಗೆ ಆ ದೇವರ ಪೂರ್ಣ ರೂಪಗಳನ್ನ ನಾವು ಪಂಚೇಂದ್ರಿಯಗಳ ಮೂಲಕ ನಮ್ಮೊಳಗೆ ಹಾಕೊಳ್ತಾ ಇರ್ತೀವಿ. ಈ ತತ್ವಗಳು ನೋಡಿ ಎಂತ ಉನ್ನತ ಮಟ್ಟದಲ್ಲಿದೆ. ಈ ಸನಾತನ ಧರ್ಮದಲ್ಲಿ ಬಿಟ್ರೆ ಬಹುಶಃ ಬೇರೆ ಧರ್ಮದ ಅಧ್ಯಯನ ನಾನು ಮಾಡದೆ ಹೋದ್ರು ಎಲ್ಲೂ ಕೇಳಲಿಲ್ಲ ನಾನು ಅದನ್ನ. ಇಲ್ಲ ಕಷ್ಟ. ಈ ಅಂಶಗಳು ಬಹಳ ವಿಶೇಷವಾದ್ದೆ. ಮತ್ತೆ ನೀವು ಈಗ ನಿಮ್ಮ ರಾಮನ ವಿಗ್ರಹವನ್ನೇ ನೋಡಿದ್ರೆ ಒಂದು ರೀತಿಯ ಉತ್ಸಾಹ ಮೂಡುತ್ತದೆ. ಈಗ ಆ ವಿಷಯಕ್ಕೆ ನಾವು ಬರೋಣ. ನಿಮ್ಮಲ್ಲಿ ಕೆಲವು ವಿವರಗಳನ್ನು ಕೇಳೋಣ. ಇದರಲ್ಲಿ ನಾನು ಗಮನಿಸಿದ ಕೆಲವು ಅಂಶಗಳನ್ನು ಹೇಳ್ತೇನೆ. ನೀವು ಚಿತ್ರಗಳಿದ್ರೆ ತೋರಿಸಬಹುದು. ಅದನ್ನೊಮ್ಮೆ ಒಂದು ಪೂರ್ಣ ಚಿತ್ರ ಇಟ್ಕೊಂಡ್ರೆ ಅದ್ರಲ್ಲಿ ಕೆಲವು ಅಂಶಗಳನ್ನು ನಾನು ಗಮನಿಸಿದ್ದೇನೆ. ಅದು ಬಹಳ ವಿಶೇಷ. ಈ ಬಿಲ್ಲು ಅನ್ನೋದು, ಬಿಲ್ಲನ್ನ ಈಗ ಏನಾಗಿದೆ ಅಂದ್ರೆ ವೀರರು ಈ ಯುದ್ಧಗಳೆಲ್ಲ ಈಗ ಆಗೋದಿಲ್ಲ. ಸೈನಿಕರು ಗನ್ ಹಿಡ್ಕೊಂಡು ಮಾಡೋದು. ಈಗ ಹಿಂದೆ ಬಿಲ್ಲು ಯುದ್ಧವನ್ನು ಮಾಡುವ ವೀರರು, ಖಡ್ಗ ಯುದ್ಧವನ್ನು ಮಾಡುವ ವೀರರು ಇದ್ದ ಕಾಲದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ದೇಹದ ಚಲನ ಕ್ರಮ, ಅವರ ಭಂಗಿ, ಇವು ಕೆಲವು ನಾಟ್ಯ ಪ್ರಕಾರಗಳಲ್ಲಿ ಸ್ವಲ್ಪ ಪ್ರಮಾಣದ ಯಕ್ಷಗಾನದಲ್ಲಿ ಕೆಲವು ನಾಟ್ಯ ಪ್ರಕಾರಗಳಲ್ಲಿ ಉಳ್ಕೊಂಡಿದೆ ಅಂತ ಹೇಳಿ ನಾನು ಗಮನಿಸಿದಾಗ, ನಿಮ್ಮ ರಾಮನ ವಿಗ್ರಹದಲ್ಲಿ ಬಹಳ ವಿಶೇಷವಾಗಿ ನನಗೆ ಕಂಡಿದ್ದು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೀವು ಮಾಡಿದ್ದೀರಿ. ಅವರು ಬಿಲ್ಲನ್ನು ಹಿಡಿಕೊಳ್ಳುವ ಕ್ರಮ, ಆ ರಾಮನ ಕೈಯಲ್ಲಿ ಬಿಲ್ಲಿರು, ನಿಮ್ಮಲ್ಲಿ ಚಿತ್ರ ಇದ್ರೆ ಅದನ್ನ ನಿಮಗೆ ಶೇರ್ ಮಾಡ್ಲಿಕ್ಕೆ ಆದ್ರೆ ನೋಡ್ಬೋದು. ಈಗ ಇದ್ರಲ್ಲಿ ನೋಡಿದಾಗ ಆ ಬಿಲ್ಲನ್ನು ಹಿಡಿದಿರೋ ಕ್ರಮ ನೋಡಿ. ಇದು ನಿಜವಾದ ಬಿಲ್ ಯುದ್ಧ ಬಲ್ಲ ವೀರ ಒಬ್ಬ ಆ ಕಾಲದಲ್ಲಿ ಬಿಲ್ಲನ್ನು ಹೇಗೆ ಹಿಡ್ಕೊಳ್ತಿದ್ದ ಅನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅಂದ್ರೆ ಬಿಲ್ಲನ್ನು ಕತ್ಕೊಳಿಕ್ ಬರೋದಿಲ್ಲ. ಅಂದ್ರೆ ಹಿಡ್ಕೊಂಡ್ರೆ ಬಿಲ್ಲನ್ನು ಎಳ್ಕೊಂಡ್ರೆ ಬಿಲ್ ಈಚೆಗೆ ಬರ್ತದಲ್ಲ. ಪೂರ್ಣ ಚಿತ್ರ ಇರುವಂತ ತೋರಿಸ್ತೇನೆ ನಿಮ್ಗೆ. ನೋಡಿ ಇವಾಗ ಇದ್ರೊಳಗಡೆಗೆ ನೋಡಿ, ಇವಾಗ ಈ ಬಿಲ್ಲಿನಲ್ಲಿ ನನಗೆ ಈಗ ಸಾಮಾನ್ಯವಾಗಿ ಭಾರತೀಯ ಶಿಲ್ಪ ಪರಂಪರೆಯಲ್ಲಿ ಯಾವುದೇ ಆಲಯ ಶಿಲ್ಪಗಳನ್ನ ನೋಡಿ ನೀವು, ಆ ನಿಲುವು ಮತ್ತೆ ಅಂಗ ಮತ್ತೆ ಉಪಾಂಗಗಳು ಅಂತ ಏನ್ ಕರಿತೀವಿ, ಹಸ್ತ, ಪಾದಗಳು ಇತ್ಯಾದಿಗಳಿಗೆಲ್ಲ ಅಂಗ ಮತ್ತೆ ಉಪಾಂಗಗಳು, ಬೆರಳುಗಳು ಇವೆಲ್ಲ ಇದೆಯಲ್ಲ, ಇದಕ್ಕೆ ತನ್ನದೇ ಆದ ಒಂದು ಲಕ್ಷಣ ಇದೆ. ಅದ್ ಏನ್ ಹೇಳ್ತಾರೆ ಅವರು ಅಂತಂದ್ರೆ, ಬಿಲ್ಲು ನಿಮ್ಗೆ ಇನ್ನೊಂದು ಆಂಗಲ್ ನಲ್ಲಿ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಇರ್ಲಿ, ಇದೇ ಆಂಗಲ್ ನಲ್ಲಿ ತೋರಿಸ್ತೇನೆ. ಇಲ್ಲಿ ಏನು ಅಂತಂದ್ರೆ, ಅವರು ಸಮಸ್ಥಾನಕ ಭಂಗಿಯಲ್ಲಿ ಇದ್ದಾವಾಗ ಎಲ್ಲ ಶಿಲ್ಪಗಳಲ್ಲೂ ನೀವು ಗಮನಿಸಬೇಕಾಗಿದ್ದೇನು ಅಂದ್ರೆ ನಾಟ್ಯದ ಭಂಗಿಯನ್ನ ಹೊಂದಿರುತ್ತೆ. ಅದು ಏಕಪಾದದಲ್ಲಿರ್ಲಿ ಅಥವಾ ವಿಸ್ತೃತ ಪಾದದಲ್ಲಿರ್ಲಿ ಅಥವಾ ತ್ರಿಭಂಗದಲ್ಲಿರ್ಲಿ, ದ್ವಿಭಂಗದಲ್ಲಿರ್ಲಿ, ಯಾವುದೇ ಭಂಗಿಯಲ್ಲಿ ಇದ್ರೂ ಕೂಡ ಆ ಹಸ್ತಗಳು ಕೂಡ ಆ ನಾಟ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೇನೆ ಇದ್ದಿರುತ್ತೆ. ಅದು ನೋಡಿ, ಈಗ ಇಲ್ಲಿ ಸಮಸ್ಥಾನಕದಲ್ಲಿ ನಿಂತಂತ ಅವನಿಗೆ ಆ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಒಂದು ಕೈ ಹೀಗೆ ಮುಂದಕ್ಕೆ ಬಂದು ಇನ್ನೊಂದು ಕೈನಲ್ಲಿ ಧನಸ್ಸನ್ನ ಸುಲಭದಲ್ಲಿ ಹಿಡ್ಕೊಂಡಿದ್ದಾನೆ. ಅದನ್ನ ಏನು ಈಗ ಯಾಕೆಂದ್ರೆ ಅವನು ಐಕೋನೋಗ್ರಫಿಗೋಸ್ಕರ, ಮೂರ್ತಿ ಶಿಲ್ಪ ಲಕ್ಷಣಕ್ಕೋಸ್ಕರ, ತಾನು ಬಾಲರಾಮ ಅನ್ನೋದನ್ನ ತೋರಿಸುವುದಕ್ಕೋಸ್ಕರ, ಜೊತೆಗೆ ಚಿನ್ಮುದ್ರೆಯಿಂದ ತನ್ನ ಹಸ್ತದ ಸೌಂದರ್ಯವನ್ನ ಅಂದ್ರೆ ನೋಡುಗರು ಎಷ್ಟು ಸ್ಪಷ್ಟವಾಗಿ ಅವನ ಸೌಂದರ್ಯವನ್ನ ನೋಡ್ಬೇಕು ಅಂತ ನೋಡಿ. ಈಗ ಅಲ್ಲಿ ಹಸ್ತದಲ್ಲಿ ಆ ಹಸ್ತದ ಪೂರ್ಣ
ಸೌಂದರ್ಯ ಒಂದು ಎಕ್ಸ್ಪೋಸ್ ಆಗಿದೆ ಇದ್ರೊಳಗಡೆಗೆ. ಹೌದು. ಜೊತೆಗೆ ಆ ಬಾಣ ಮತ್ತೆ ಹಸ್ತದಲ್ಲಿ ನೋಡಿ ಪದ್ಮ ಹಸ್ತದಲ್ಲಿ ಪದ್ಮ ರೇಖೆಯನ್ನ ನಾವು ರಿಯಲಿಸ್ಟಿಕ್ ಆದಂತಹ ಗೆರೆಯನ್ನ ತೋರಿಸೋದಿಲ್ಲ, ಅದನ್ನ ತೋರಿಸಬಾರ್ದು ಅಂತಲೇನೆ ಇರುವಂತಹದ್ದು. ಶಿಲ್ಪ ಶಾಸ್ತ್ರದಲ್ಲಿ ದೇವರಿಗೆ ಮನುಷ್ಯರ ರೂಪದ ರೇಖೆಗಳು ಇರಬಾರ್ದು ಅಂತ. ಯಾಕೆಂದ್ರೆ ಅವನು ಹೌದು, ಅವನು ಅದನ್ನೆಲ್ಲ ಮೀರಿದವನು. ಮತ್ತೆ ಆ ಲಕ್ಷಣಗಳು, ಬಾಲಕರ ಕೈಗಳು ಹೇಗಿರ್ತವೆ ನೋಡಿ. ಈ ಹಸ್ತಕೋಷ್ಟೆ ಅವನ ರಾಜ್ಕುಮಾರ್ ಆದ್ರಿಂದ ಬೆರಳಿಗೆಲ್ಲ ಉಂಗುರಗಳನ್ನ ಹಾಕಿದೀವಿ ನೋಡಿ. ಕಡಗ ಇದೆ, ಕಡಗ ಇದೆ, ಆಭರಣ, ಬೆರಳಿಗೆ ಉಂಗುರಗಳು, ತೋಳಿಗೆ ತೋಳ್ಬಂದಿಗಳು, ಭುಜ ಹಾರಗಳು, ಕಂಠಹಾರ. ನಿಮ್ಗದು ಬಹುಶಃ ಕಂಠದಲ್ಲಿ ಆ ವ್ಯಾಘ್ರ ನಕ ಅಂತ ಹುಲಿ ಉಗುರನ್ನ ಮಾಡಿದೀನಿ ನೋಡಿ ಇಲ್ಲಿ. ಎರಡು ಹೀಗೆ ಕಾಣ್ತದೆ ಸಣ್ಣದಾಗಿ ಮೇಲ್ಗಡೆಗೆ. ನಮ್ಮಲ್ಲಿ ಇನ್ನೂ ಪರಂಪರೆ ಇದೆ ಹುಲಿ ಉಗುರನ್ನ ಹಾಕೊಳ್ಳುವಂತ. ಹುಲಿ ಉಗುರನ್ನ ಮಕ್ಕಳಿಗೆ ಕಟ್ಟುವಂತ ಪರಂಪರೆ ಇತ್ತು. ಹೌದು, ಇದು ರಾಮನಿಗಿತ್ತು ಅಂತ. ಈ ಹಾರ 3 ಎಳೆ ಹಾರ ಕೆಳಗಡೆ ಕಂಡಾಗಿ ಕಾಣುತ್ತದೆ. ನಾವು 3 ಎಳೆ ಹಾರ ಸರ ಅಂತ ಹೇಳ್ತೇವೆ. ಹೌದು ಹೌದು ಹೌದು. ಅದು ಮಣಿಪುಷ್ಪ ಹಾರಗಳನ್ನ ನಮ್ಮ ಭಾರತೀಯ ಶಿಲ್ಪ ಪರಂಪರೆಯಲ್ಲಿ ಇದ್ದಂತಹ ಮುತ್ತು ರತ್ನ ಹವಳಗಳಿಂದ ಕೂಡದಂತಹ ಒಂದು ಹಾರ ಹಾಕೊಂಡಿದ್ದಾನೆ ರಾಜ್ಕುಮಾರ ಆದ್ರಿಂದ ಅಂತ. ಅದರೊಟ್ಟಿಗೆ ಅದರ ಮಧ್ಯದಲ್ಲಿ ಒಂದು ಚತುರ್ದಳದ ಒಂದು ಹೂವನ್ನ ನೋಡ್ತೀರಿ ನೀವು. ಇದು ವಕ್ಷಸ್ಥಳದಲ್ಲಿರುವ ಲಕ್ಷ್ಮಿಯ ಲಾಂಛನ. ಯಾಕೆಂದ್ರೆ ಅವನು ವಿಷ್ಣು ನಾರಾಯಣ ರಾಮಾವತಾರಿಯಾಗಿ ಬಂದಂತಹದ್ದಾದ್ರಿಂದ ಅವರು ವರ್ಣನೆಗಳಲ್ಲಿ ವಿಷ್ಣು ರೂಪಿಯನ್ನು ತೋರಿಸುವಾಗ ಎದೆಯ ಮೇಲೆ ಒಂದು ಪದ್ಮ ಲಾಂಛನವನ್ನು ತೋರಿಸುವ ಪರಂಪರೆ ಇದೆ. ನಮ್ಮಲ್ಲಿ ಯಕ್ಷಗಾನ ಪದದಲ್ಲಿ ವಕ್ಷಸ್ಥಲೇ ಕೌಸ್ತುಭಂ, ವಕ್ಷಸ್ಥಲೇ ಕೌಸ್ತುಭಂ ಅಂತ ಏನ್ ಹೇಳ್ತೀವಲ್ಲ, ಅದನ್ನೇನೆ ನೀವು ಇಲ್ಲಿ ನೋಡಬಹುದು. ನಮ್ಮಲ್ಲಿ ಇದೇ ಪತಾಕಿಯನ್ನ, ಇದೇ ಚತುರ್ದಳವನ್ನ ನಮ್ಮಲ್ಲಿ 8 ಮಾರ್ಕ್ ತರ ಎದೆಗೆ ಕಟ್ಕೋತಾರೆ ಯಕ್ಷಗಾನದಲ್ಲಿ, ನೀವು ಗಮನಿಸಿರಬಹುದು. ಹೌದು ಹೌದು. ಅದು ಎದೆ ಹಾರಕ್ಕೆ ಒಂದು ವೃತ್ತಾಕಾರ ಬರ್ತದೆ, ಇನ್ನೊಂದು 4 ದಳದ ಹೂವಿನ ಇದೇ ಈ ರೀತಿಯಲ್ಲಿ ಅಡ್ಡ, ಇದನ್ನ 45 ಡಿಗ್ರಿಗೆ ತಿರುಗಿಸಿದ್ರೆ ಹೇಗೆ ಕಾಣ್ತದೆ ನೋಡಿ, ಹಾಗೆ ಇರ್ತದೆ. ಆ ತರದ ಎದೆ ಹಾರ ಇರ್ತದೆ, ನೀವು ಬಹುಶಃ ಗಮನಿಸಿರ್ಬಹುದು. ಇರ್ತದೆ, ದೇಶದಲ್ಲಿ ಇರ್ತದೆ, ನಾವು ನೋಡಿ. ಇದು ಶಿಲ್ಪದಿಂದ ಯಾಕೆ ಅಂತ ಗೊತ್ತಿರ್ಲಿಲ್ಲ. ಇದು ಶಿಲ್ಪದಿಂದ ಯಕ್ಷಗಾನಕ್ಕೆ ಬಂದಂತಹದ್ದು ಇದು. ಖಂಡಿತವಾಗಿ. ಇನ್ನು ಇನ್ನೊಂದು ರೀತಿಯಲ್ಲಿ ಸಾಮಾನ್ಯವಾಗಿ ಅಂದ್ರೆ ಎಲ್ಲಾ ಪಾತ್ರಗಳಿಗೂ ಅದನ್ನ ಹಾಕುವಂತಹದ್ದು ಬಂತು. ಅದನ್ನ ದಶಾವತಾರ ಅಂತ ಕರಿತಾ ಇದ್ರು ಮೊದಲ ಯಕ್ಷಗಾನದಲ್ಲಿ. ಅಂದ್ರೆ ವಿಷ್ಣುವಿನ ಅವತಾರವನ್ನೇ ಹೆಚ್ಚು ಪ್ರಧಾನವಾಗಿ ಪ್ರಕಟಗೊಳಿಸುವಂತಹದ್ದಾಗಿತ್ತು ಅದು. ಯಕ್ಷಗಾನಕ್ಕೆ ಇನ್ನೊಂದು ಹೆಸರು ದಶಾವತಾರ, ಹರಕೆ ಆಟ, ದಶಾವತಾರ ಇತ್ಯಾದಿಗಳನ್ನೆಲ್ಲ ಕರಿತಾ ಇದ್ರಲ್ಲ. ಹೌದು, ಅಲ್ಲಿ ಭಂಗಿಯನ್ನು ಕಾಣಬಹುದು. ಈ ನಿಮ್ಮ ಎದೆ ಹಾರಕ್ಕೆ ನೀವು ಒಂದು ವಿವರಣೆ ಒದಗಿಸಿದ್ರಿ. ಯಾಕೆಂದ್ರೆ ಯಕ್ಷಗಾನದಲ್ಲಿ ಕೆಲವು ಮಾತಿದೆ, ಆ ಕ್ರಾಸ್ ಅಂತ ಹೇಳುದು, ಕತ್ರಿ ಆಕಾರದನ್ನು ಹಾಕಬಾರದು ಅಂತ ಕೆಲವರು ಕೂಡ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಅದು ಯಾಕೆ ತಪ್ಪು ಅನ್ನೋದಕ್ಕೆ ನೀವು ಒಂದು ಸಮರ್ಥವಾದ ಉತ್ತರವನ್ನು ಕೊಟ್ಟಿದ್ದೀರಿ. ಬಹಳ ಸಂತೋಷ. ಈಗ ಇನ್ನೊಂದು 2 ಅಂಶಗಳು ನಾನು ಇಲ್ಲಿ ಗಮನಿಸಿಂದ ಕೇಳ್ಬಿಡ್ತೇನೆ. ಆ ಬಿಲ್ಲಿನಲ್ಲಿ ಬಹಳ ಸುಂದರವಾಗಿ ಶಿಂಜಿನಿ, ಅದು ಎದೆ ಏರ್ಲಿಲ್ಲ ಬಿಲ್ಲು, ಅದಕ್ಕೆ ಹಗ್ಗ ಸುತ್ತಿದ್ದು ಕಾಣ್ತದೆ. ಆಮೇಲೆ ಅವನು ಸಾರಂಗಪಾಣಿ ಆಕ್ಚುಲಿ. ಆ ಬಾಣದ ತುದಿಗೆ ಒಂದು ಸಾರಂಗದ ಮುಖ ಇದೆ ನೋಡಿ ಇಲ್ಲಿ. ಬಿಲ್ಲಿನ ತುದಿಗೆ ನೀವು ಹೇಳೋದಲ್ವಾ? ಬಿಲ್ಲಿನ ತುದಿಗೆ. ಆ ನಂತರ ಅದು ಅವನು ಯುದ್ಧಕ್ಕೆ ಹೊರಡ್ಲಿಲ್ವಲ್ಲ, ಹಾಗಾಗಿ ದಾರವನ್ನ ಕಟ್ಲಿಲ್ಲ, ಎದೆ ಏರ್ಸ್ಲಿಲ್ಲ. ಹಾಗಾಗಿ ಆ ದಾರವನ್ನ ನೀವು ನೋಡ್ಬೋದು ನೋಡಿ. ಹೌದು, ಸುತ್ತಿದ್ದು ಕಾಣ್ತದೆ. ಆ ದಾರ ಸುತ್ತಿದ್ದು ಅದು ಪ್ರಾಣಿಯ ಕರುಳಿಂದ ಮಾಡ್ತಿದ್ರು ಹಿಂದೆ ಅಂತ ಅದನ್ನ ಹೇಳಿದ್ದನ್ನು ಕೇಳಿದ್ದೇನೆ. ಹೌದು ಹೌದು, ಬಹಳ ವಿಶೇಷವಾಗಿದೆ ನೋಡಿ. ಎಲ್ಲ ಅಧ್ಯಯನ ನಿರಂತರವಾಗಿ 7 ತಿಂಗಳ ಕಾಲ ಇದ್ರ ಅಧ್ಯಯನವೇ ನನಗೆ ಇದು ನನ್ನ ಶಿಲ್ಪ ನಾನು ಗೆದ್ದಿದ್ದೀನಿ ಅನ್ನೋದಕ್ಕೆ ನನಗಿದೆಲ್ಲ ಅಧ್ಯಯನ, ಮತ್ತೆ ದೇಶಕ್ಕೆ ಏನು ಕೊಡ್ಬೇಕಾಗಿತ್ತು ಆ ಕಲ್ಪನೆಯನ್ನ, ಆ ವಿಚಾರವನ್ನ ಇಟ್ಟುಕೊಂಡು ನಾನು ಮಾಡಿರುವಂತದ್ದು. ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಿದ ನಾನು, ನೀವು ಉಪವೀತ ಕೂಡ ಹಾಕಿದ್ದೀರಿ. ಒಂದು ಇದು ಉಪವೀತ ಅಲ್ಲ, ಅದು ಅದು ಪೀತಾಂಬರ. ಅದು ಪೀತಾಂಬರ. ಯಾಕೆಂದ್ರೆ ಇಲ್ಲಿ ಅದ್ರ ಒಂದು ಭಾಗ ತುದಿ ತೋರಿಸಿದ್ದೇನೆ ನಾನು. ಅದು ಉಪವೀತ ಕಲ್ಪನೆ ಬರಬಾರದು ಅಂತ ಚಿಕ್ಕದಾದ ಪೀತಾಂಬರ. ಇದನ್ನ ದಪ್ಪದಾಗಿ ಹಾಕು ಪರಂಪರೆ ಭಾರತೀಯ ಶಾಸ್ತ್ರೀಯದಲ್ಲಿ ಇಲ್ಲ, ಗಾಂಧಾರ ಶೈಲಿಯಲ್ಲಿ ಇದೆ ಅದು. ಆದ್ರೆ ನಮ್ಮ ಭಾರತೀಯ ಪರಂಪರೆಗೆ ದೇಹದ ಸೌಂದರ್ಯ ಮರೆಮಾಚಬಾರದು ಹೆಚ್ಚು ಅಂತ ಇರೋದು. ಆ ಕಾರಣಕ್ಕೋಸ್ಕರವಾಗಿ ಉಡುಗೆಗಳನ್ನ ಸ್ವಲ್ಪ ಗಟ್ಟಿಯಾಗಿ ಹಾಕ್ತಾ ಇದ್ರು ನೋಡಿ. ಕಾಲಿನ ಉಡುಗೆಗಳು ಅಷ್ಟೇ, ಪಂಚೆ ಕಟ್ಟದಿದ್ರೆ ಕಾಲಿನ ಸೌಂದರ್ಯ ಪಂಚೆಯಿಂದ ಮುಚ್ಚೋಗ್ಬಾರ್ದು ಅಂತ. ಇನ್ನೊಂದು ವಿಶೇಷ ಕೂಡ ಇದೆ, ನಾನು ಗಮನಿಸಿದ್ದು. ಹಿಂದೆ ವೀರರು ಯಾವಾಗಲೂ ವೀರಗಚ್ಚೆಯನ್ನು ಹಾಕ್ತಾ ಇದ್ರು. ಈ ಸಾಧಾರಣವಾದ ಬಟ್ಟೆ ಹಾಕಿಕೊಂಡ್ರೆ, ಸಾಧಾರಣ ಗಚ್ಚೆ ಹಾಕಿದ್ರೆ ಯುದ್ಧ ಮಾಡೋರಿಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಅವರು ವೀರರದ್ದು ಯಾವಾಗಲೂ ವೀರಗಚ್ಚೆಯಲ್ಲಿದೆ.
ಆ ಕಚ್ಚೆಯಲ್ಲಿ ಇರುವಂತಹದ್ದು, ಅದ್ರ ಜೊತೆಗೆ ಅಲಂಕರಣ ಯುಕ್ತವಾಗಿ ಎಲ್ಲ ಕಟ್ಕೊಂಡಿದ್ದಾನೆ. ಹಾ, ಇದಕ್ಕೆ ಹೆಸರಿದೆ ಈ ಅಲಂಕಾರಕ್ಕೆ ಏನು ಅಂತ ಹೇಳಿ? ಕೆಲವು ಎದುರು ಮೇಖಲೆ ಅಂತ ಕರೀತಾರೆ ಅದನ್ನ. ಮೇಖಲಾ. ಮೇಖಲಾ ಅಂತ ಕರೀತಾರೆ. ನಡುಪಟ್ಟಿ ಇದು. ಹಾ, ಇದನ್ನ ಕಟಿಬಂಧ ಅಂತ ಕರೀತಾರೆ. ಕಟಿಬಂಧ. ಇದಕ್ಕೆ ಕೆಳಗಡೆಗೆ ಗೆಜ್ಜೆ ಸರಗಳಿದೆ ನೋಡಿ. ಗೆಜ್ಜೆ. ಕಟಿಬಂಧದ ಕೆಳಗಡೆ ಚಿಕ್ಕ ಚಿಕ್ಕ ಗಂಟೆಗಳನ್ನ ಮಾಡಿದ್ರು. ಇದರ ಇನ್ನೊಂದು ಸ್ವರೂಪ ಕ್ಲೋಸ್ ಅಪ್ ಅಲ್ಲಿ ಇನ್ನೊಂದು ಯಾವ್ದ್ರಲ್ಲಾದ್ರೂ ಇದ್ರೆ ತೋರಿಸ್ತೇನೆ ನೋಡಿ. ನಾನು ಉಪವೀತ ಹೇಳಿದಾಗ ನಾನು ಯಜ್ಞೋಪವೀತ ಅನ್ನೋ ಅರ್ಥದಲ್ಲಿ ಹೇಳಿಲ್ಲ. ಉಪವೀತ ಅಂದ್ರೆ ಶಾಲೆ ಅನ್ನುವ ಅರ್ಥದಲ್ಲಿ. ಹೌದು, ಶಾಲೆ. ಹೌದು, ಶಾಲೆ. ಅದು ಯಜ್ಞೋಪವೀತ ಅವನಿಗೆ 11 ವರ್ಷಕ್ಕೆ ಬಂದಿದ್ದು. ಇದು 5 ವರ್ಷದವನವನು. ಹಾಗಾಗಿ ಇಲ್ಲ. ಸರಿ. ಹಾಗಾಗಿ ಆ ಗೊಂದಲಗಳು ಬರಬಾರ್ದು. ಮತ್ತೆ ಅವನು ರಾಜಕುಮಾರನಲ್ವೇ? ಹೌದು. ನೋಡಿ, ಇಲ್ಲಿ ಅವನಿಗೆ ಕರ್ಲಿ ಹೇರ್ಸ್ ಗಳನ್ನು ತೋರಿಸಿದೀನಿ ನಾನು. ಗುಂಗುರು ಕೂದಲುಗಳಿತ್ತಂತೆ ಬಾಲರಾಮನಿಗೆ. ಓಹೋ, ನೋಡಿ ನೋಡಿ, ಗುಂಗುರು ಕೂದಲುಗಳು, ಮಕರ ಕುಂಡಲಗಳು, ಕಿವಿಯಲ್ಲಿ ಆ ಮೊಸಳೆಯ ಮತ್ತೆ ಆನೆಯ ಸೊಂಡಿಲುಳ್ಳಂತಹ ಮಕರ ಕುಂಡಲ. ಮಕರ ಕುಂಡಲಧರ ಅಂತ ಹೇಳಿ ಹೇಳ್ತಾರಲ್ಲ. ನೋಡಿ, ಅದೇ ಈ ಪ್ರಾಣಿಯ ಲಕ್ಷಣವೂ ಅದೇ. ಆನೆಯ ಸೊಂಡಿಲು ಮತ್ತೆ ಮೊಸಳೆಯ ಬಾಯಿ ಇರುವಂತಹದ್ದು ನೋಡಿ. ಮಕರ ತೋರಣ ಅಂತೀವಿ ಇದಕ್ಕೆ. ಇದು ಮಕರ ಕುಂಡಲ. ಇದು ಮತ್ತೊಂದು ವಿಶೇಷ, ಮುಡಿ ಇದೆ ರಾಮನಿಗೆ. ಮುಡಿ ಹಿಂದೆ ಕಟ್ಕೊಂಡಂತಹದ್ದು ಇದು ಮಾಡಿದ್ದೇನೆ. ಮಕ್ಕಳಿಗೆ ಹಿಂದೆ ಮುಡಿ ಕಟ್ಟುವುದೇ ಸಾಮಾನ್ಯವಾಗಿತ್ತು. ಆಮೇಲೆ ಸಾಮಾನ್ಯವಾಗಿ ಬಾಲಕೃಷ್ಣನ ಶಿಲ್ಪಗಳಲ್ಲಿ ನೀವು ಅದನ್ನ ನೋಡ್ಬಹುದು. ಹೌದು, ಹೌದು. ಮುಡಿ ಮತ್ತೆ ಹಣೆ ಮೇಲೆ ಕರ್ಲಿ ಹೇರ್ಸ್ ಗಳನ್ನು ಮಾಡಿದ್ದೀನಿ ನೋಡಿ. ಗುಂಗುರು ಕೂದಲುಗಳು. ಗುಂಗುರು ಕೂದಲುಗಳನ್ನ ಹಣೆಯ ಮೇಲೂ ಮಾಡಿದ್ದೆ. ಮತ್ತೆ ಇಲ್ಲಿ ವಿಶೇಷವಾಗಿ ಇದನ್ನೊಂದು ಹೇಳಲೇಬೇಕು ನಿಮ್ಗೆ. ನೋಡಿ, ಇಲ್ಲಿ ಕಿರೀಟದ ಮೇಲೆ ಒಂದು ಸೂರ್ಯನ ಬಿಂಬ ಮಾಡಿದ್ದೆ ನಾನು. ಇಲ್ಲಿ ನೋಡಿ, ಕಾಣ್ತದ? ಹೌದು, ಹೌದು, ಹೌದು. ಇದು ಕಿರೀಟಕ್ಕೆ ಅಂದ್ರೆ ಮುಕುಟ. ಅವನು ರಾಜಕುಮಾರ ಅನ್ನೋದು ಗೊತ್ತಾಗಬೇಕಾದ್ರೆ ಒಂದು ಚಿಕ್ಕದಾದ ಒಂದು ಮುಕುಟ ಹಾಕ್ಬೇಕು ಅನ್ನಿಸ್ತು ನನ್ಗೆ. ಸೂರ್ಯನ ಶಿಲ್ಪ ಅದು. ಹಿಂಭಾಗದಲ್ಲಿ ಸೂರ್ಯ ಚಕ್ರ ನೋಡಿ. ಹಿಂಭಾಗದಲ್ಲಿ ಸೂರ್ಯ ಚಕ್ರವನ್ನ ಮಾಡಿದ್ದೇನೆ ನಾನು. ಹೌದು, ಒಂದು ರೀತಿಯ ಹಿಂದ್ಗಡೆಗೆ ಅದೇನ್ ಹೇಳ್ತಾರೆ ಅದಕ್ಕೆ, ಪ್ರಭಾವಳಿ ಅಲ್ಲ, ಅದಕ್ಕೆ ಪ್ರಭಾವಳಿಯ ಸೂರ್ಯ ಮಂಡಲ ಅದು ಆಕ್ಚುಲಿ. ಮಂಡಲ. ನಿಮ್ಗೆ ಇಲ್ಲಿ ಆಶ್ಚರ್ಯಕರವಾಗಿ ಅನಿಸ್ಬೋದು. ಈ ಸೂರ್ಯ ಮಂಡಲದಲ್ಲಿ ಅದರ ಸೂರ್ಯನಿಂದ ಹೊರಟ 7 ಕಿರಣಗಳನ್ನ ನೀವು ನೋಡ್ತೀರಿ ನೋಡಿ. 1 2 3 4 5. ಈ ಕೆಳಭಾಗದಲ್ಲಿ 6 7, ಭುಜದ ಸಮದಲ್ಲಿ 6 7 ಕಿರಣಗಳು ಬರ್ತದೆ. ಆ ಕಿರಣಗಳು ಯಾವ ಸೂರ್ಯ ವಂಶಜನಾದಂತಹ ರಾಮನ ಅವನು ಆ ಸೂರ್ಯ ವಂಶದ ಇನವಂಶ ಅಂತ ಕರೀತಾರೆ. ಇನವಂಶಜ ಅನ್ನುವಂತಹ ಮಾತನ್ನ ಸೂರ್ಯನಿಗೆ ಇದು ರಾಮನಿಗೆ ಹೇಳ್ತಾರಲ್ವೇ? ಅವನು 7 ಕುದುರೆಗಳ ಸಂಕೇತವಾಗಿ 7 ಕಿರಣಗಳ ಸಂಕೇತ ಅಥವಾ 7 ಬಣ್ಣಗಳ ಸಂಕೇತ, ವರ್ಣಗಳ ಸಂಕೇತ, ಮತ್ತೆ 7 ಸ್ವರಗಳ ಸಂಕೇತವೂ ಕೂಡ ಹೌದು ಅದು. ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ಅದು ಪ್ರತಿಪಾದಿಸುವಂತಹದ್ದು. ಆದ್ರೆ ಅದಕ್ಕೋಸ್ಕರನೇ ಅಲ್ಲಿ 2-3 ವಿನ್ಯಾಸಗಳನ್ನ ಕೊಟ್ಟಿದ್ದೀನಿ ನೋಡಿ. ಒಂದು ಕಿರಣಕ್ಕೆ ಹಿಂಭಾಗದ ನೇರ ಗೆರೆಗಳು. ಹೌದು. ಇನ್ನು ಅದ್ರಲ್ಲಿ ಆ ಕಿರಣವು ಮೃದುತ್ವವನ್ನ ಸೂಚಿಸುವಂತಹ ಕಿರಣಗಳಾಗಿದ್ದು ಅನ್ನೋದಕ್ಕೆ ಅಲ್ಲಿ ಹೂವುಗಳನ್ನು ಕೊಟ್ಟಿದ್ದೀನಿ. ಹೊಂಗಿರಣ ಅಂತೆಲ್ಲ ನಾವು ಕರಿತೀವಲ್ಲ, ಅದು ಸುಡು ಬೆಂಕಿ ಅಲ್ಲ ಅದು ಅಂತ. ಹೊಮ್ಮುತ್ತಿರುವ ಕಿರಣ, ಹೊಮ್ಮುತ್ತಿರುವಂತಹ ಒಂದು ಹೊಂಗಿರಣ ಬಹಳ ಹಿತವನ್ನ ಉಂಟು ಮಾಡ್ತಾ ಇತ್ತು ಅಂತ. ಇದರ ಪಕ್ಕದಲ್ಲಿ 4 ದಳದ ಕೆಲವು ಹೂವುಗಳನ್ನು ಕಾಣ್ತೀರಿ ನೀವು. ಕಾಣ್ತದ? ಹೌದು, ಕಾಣ್ತದೆ. ಆ ಹೂವುಗಳು ಸೌರ ಮಂಡಲವನ್ನ ಪ್ರತಿಪಾದಿಸುತ್ತೆ. ಸುತ್ತಲೂ ಇದೆ ನೋಡಿ ಇದು. ಹೌದು. ಇದು 27 ಹೂವುಗಳಿದೆ ಇಲ್ಲಿ. 27 ನಕ್ಷತ್ರದ 12 ರಾಶಿಗಳನ್ನ ಅಲ್ಲಿ ಪ್ರತಿಪಾದಿಸಿದ್ದೀನಿ ನಾನು. ಅದರ ಮೇಲ್ಭಾಗದಲ್ಲಿ ದಶಾವತಾರಗಳು: ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತೆ ಕಲ್ಕಿ. ಇದರ ಎಡಬಲದಲ್ಲಿ ಬ್ರಹ್ಮ ಮತ್ತೆ ಶಿವನನ್ನ ನಿರೂಪಣೆ ಮಾಡಿದ್ದೆ. ಯಾಕೆ ಅಂತಂದ್ರೆ ತ್ರಿಮೂರ್ತಿಗಳಲ್ಲಿ ಇವನೊಬ್ಬ ವಿಷ್ಣು ಬಾಲರಾಮನಾಗಿ ಹುಟ್ಟು ಬಂದ ಅಂತ. ಬಹಳ ಚಂದವಾಗಿ ಬಂದಿದೆ, ಬಹಳ ಪ್ರಶಸ್ತವಾಗಿ ಬಂದಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೌದು, ಬ್ರಹ್ಮ ವಿಷ್ಣು. ನಾವು ಏಕಕಾಲದಲ್ಲಿ ಅಂದ್ರೆ ಮೂಲ ಇವರಿಗೆ ಪೂಜೆ, ನೇರವಾಗಿ ಪೂಜೆ ಇಲ್ಲದೆ ಹೋದ್ರು, ಬ್ರಹ್ಮನಿಗೆ ವಿಶೇಷವಾಗಿ ಪೂಜೆ ಇಲ್ಲದೆ ಹೋದ್ರುನು ಈ ವಿಷ್ಣುವಿನ ಜೊತೆಗಿದ್ದಾಗ ಅವನು ಪೂಜೆ ಪಡಿತಾನೆ. ಹೇಗೆ ಅಂತಂದ್ರೆ ನೀವು ಈಗ ಅನಂತ ಶಯನನ ದೇವಾಲಯಗಳನ್ನು ನೋಡಿರ್ಬೋದು, ಅಥವಾ ವಿಷ್ಣು ದೇವಾಲಯದಲ್ಲಿ ಅವನು ಅನಂತ ಶಯನ ಮಲ್ಕೊಂಡಿದ್ರೆ ಅವನ ನಾಭಿ ಕಮಲದ ಮೇಲೆ ಬ್ರಹ್ಮ ಕೂತಿರ್ತಾನೆ. ತಿರುವನಂತಪುರದಲ್ಲಿ ಇದೆ, ಅಲ್ಲಿ ಬ್ರಹ್ಮ ಇದೆ ಇಲ್ಲ ನೆನಪಿಲ್ಲ. ಸಾಮಾನ್ಯವಾಗಿ ಇದ್ದಿರುತ್ತೆ. ಚತುರ್ಭುಜ ಸಹಿತವಾಗಿ ಬ್ರಹ್ಮನನ್ನ ತೋರಿಸುವಂತಹದ್ದೊಂದು ಪರಂಪರೆ ಇದೆ.
ಅಲ್ಲಿ ಹಾಗೆ ವಿಷ್ಣುವಿನೊಟ್ಟಿಗೆ ಪೂಜೆ ಮಾಡಿಸ್ಕೊಳ್ಳುವಾಗ ಅವನಿಗೂ ಸೇರ್ಕೊಳ್ಳುತ್ತಷ್ಟೇ ಹೊರತಾಗಿ ವಿಶೇಷವಾಗಿ ಅವನಿಗೆ ಪೂಜೆ ಇಲ್ಲದೆ ಇದ್ರೂ ಅವನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ್ರಿಂದ ವಿಷ್ಣುಗೆ ಅರ್ಪಿಸಿದ ಪೂಜೆಯ ಅಂಶದಲ್ಲಿ ಒಂದ್ ಸ್ವಲ್ಪ ಅವನು ಬೇಡ ಅಂದ್ರೆ ಅವನಿಗೆ ಹೋಗಿದ್ದಿರತ್ತೆ ಅದು. ಶಿವ ಸರ್ವ ಸಮರ್ಥ, ಅವನು ಎಲ್ಲವುದನ್ನು ಪಡ್ಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾನೆ. ನಾಗ ತ್ರಿಶೂಲ ಅಭಯ ವರದಗಳಿಂದ ಚಂದ್ರಚೂಡನಾಗಿ ಕೂತಿದ್ದಾನೆ ನೋಡಿ ಇಲ್ಲಿ. ಆ ಚಂದ್ರನ ಕೂಡ ಕಾಣಬಹುದು ಮೇಲೆ. ಕಾಣಬಹುದು. ನಮ್ಮಲ್ಲಿ ಪೂಜೆ ಮಾಡುವಾಗ ಕಲಶ ಪ್ರಾಧಾನ್ಯದಿಂದ ಪೂಜೆ ಮಾಡ್ತೀವಿ ನೋಡಿ. ಇಲ್ಲಿ ಕಲಶ ಇದೆ ನೋಡಿ ಇಲ್ಲಿ. ನಮ್ಮಲ್ಲಿ ದ್ವಾರಗಳಲ್ಲೂ ಸಾಮಾನ್ಯ ಕಾಣ್ತೇವೆ ನಾವು, ಮನೆಯ ದ್ವಾರಗಳಲ್ಲಿ, ಮನೆಯ ಹೌದು. ಅಲ್ಲಿ ಕೂಡ ಹೌದು. ಕಲಶ ಕೆಳಗಡೆ. ಈ ಕಲಶ ಬಂದು ಗಂಗೆ ಮತ್ತೆ ಯಮುನೆಯರ ಸಂಕೇತ ಇದು. ಓಹೋ. ಹಾಗಾಗಿ ನಾನು ಇದನ್ನ ಹೇಗೆ ಬಳಸ್ಕೊಂಡಿದ್ದೆ ಅಂತಂದ್ರೆ ನೋಡಿ, ಈ ಕಲಶದಿಂದ ಬೆಳೆದಂತಹ ಆ ಒಂದು ಲಿಂಕ್ ನಾನು ಇಲ್ಲಿ ಕೊಟ್ಕೊಂಡು ಹೋಗಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪದ್ಮ ಇದೆ, ಆಮೇಲೆ ಹೂವಿನೊಟ್ಟಿಗೆ ಮತ್ತೆ ಚಕ್ರ ಇದೆ. ಅದೇ ಮುಂದೆ ಬೆಳೆದು ಬೆಳೆದು ಇಲ್ಲಿ ಬಂದು ಕಮಲವಾಗಿ ಮೇಲೆ ಅರಳಿ ಅದರ ಮೇಲೆ ಬ್ರಹ್ಮ ಕೂತಿದ್ದಾನೆ ಅಂತ ಪೂರ್ಣ ರೂಪವನ್ನು ಕೊಡುವಂತಹದ್ದು. ಅಂದ್ರೆ ನಿಮ್ಮ ಅಲಂಕಾರದಲ್ಲಿ ಒಂದು ಕಂಟಿನ್ಯೂಟಿ ಇದೆ. ಒಂದು ಹೌದು, ಮನೆಯಲ್ಲಿ ಅದು ತುಂಡು ತುಂಡಾಗಿರದೆ ಅದಕ್ಕೊಂದು ಒಂದು ಪೂರ್ಣವಾದ ಪರಿಕಲ್ಪನೆ, ಸತತವಾದ ಬೆಳವಣಿಗೆ ಅದರಲ್ಲಿ ಕಾಣಬಹುದು ಅಂತ. ಅದು ಬಹಳ ಸೂಕ್ಷ್ಮಗಳು. ಆಮೇಲೆ ಇಲ್ಲಿ ಇದು ಗಜ ಅಶ್ವವೇನೋ ಎರಡು ಮಾಡಿದ್ದೀರಿ, ಅದು ಒಂದು ರೀತಿ 3D ಅಲ್ಲಿ ಇದೆ. ಅಂದ್ರೆ ನಾನು ಗಮನಿಸಿದ ನೋಡಬಹುದು, ಇತ್ತೀಚೆಗೆ ಎಲ್ಲ ನಾವು ಈ 3D ಕಾರ್ವಿಂಗ್ ಎಲ್ಲ ಬಂದ ಮೇಲೆ ಬರೀ ಎಲ್ಲ ಒಂದೇ ಹಂತದಲ್ಲಿ ಇರ್ತದೆ ಸಾಮಾನ್ಯವಾಗಿ. ಅಂದ್ರೆ ಹಲವು ಹಂತಗಳಲ್ಲಿ 3 ಡೈಮೆನ್ಷನಲ್ ಆಗಿ ಮಾಡೋದು ಬಹಳ ಕಷ್ಟ. ಅಂದ್ರೆ ಬರೇ ಒಂದೇ ಚಿತ್ರಗಳನ್ನು ಕೊರೆದು ಬಿಡೋದು, ಒಂದೇನೋ ಕೃಷ್ಣ ರಾಮ ಏನೋ. ಆದ್ರೆ ಇಲ್ಲಿ ನಿಮ್ಮ ಈ ಮೂರ್ತಿ ವಿಗ್ರಹ ಹೇಗಿದ್ರು ಇದೆ, ಆದ್ರೆ ನಿಮ್ಮ ಅಲಂಕಾರ ಪ್ರಭಾವಳಿಯಲ್ಲೂ ಕೂಡ ಒಂದು ಆನೆ ಮತ್ತು ಕುದುರೆ ಇದಾಗ ಕಾಣುತ್ತದೆ. ಅದು 3D ಅಲ್ಲಿ ಇದೆ, ಬರೀ ಫ್ಲಾಟ್ ಇದ್ರಾಗ, ಅಂದ್ರೆ ಒಂದೇ ಮಟ್ಟದಲ್ಲಿ ಬರೇ ಚಿತ್ರ ಗೀರಿದ್ದಲ್ಲ. ಉಬ್ಬು ಶಿಲ್ಪಗಳ ತರ ಇಲ್ಲ, ಅದು ದುಂಡು ಶಿಲ್ಪಗಳನ್ನ ಹೋಲುತ್ತೆ. ಹೌದು ಹೌದು. ವಿಶೇಷ ಇದರಲ್ಲೂ ಏನಂದ್ರೆ ಇದೆಲ್ಲ ಅವಧ್ ಶೈಲಿ, ಉತ್ತರ ಭಾರತೀಯ ಶೈಲಿ. ಇಲ್ಲಿ ನಾನು ಕೆಳಗಡೆಯಿಂದನೂ ಹಾಗೆ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಕೆಳಗಡೆಗೆ ಕೂಡ ಕಲಶ, ಅಲ್ಲಿ ಓಂ ಸ್ವಸ್ತಿಕ್ ಶ್ರೀ ಇತ್ಯಾದಿ ಶುಭ ಲಾಂಛನಗಳನ್ನ ಇಟ್ಟಿದ್ದೆ. ಕೆಳಗಡೆ ಇದು ಕನ್ಯಾಕುಮಾರಿಯಿಂದ, ಕೇರಳದಿಂದ ಕಾಶ್ಮೀರದವರೆಗಿನ ಶೈಲಿಗಳನ್ನ ನೀವು ಕೆಳಗಿನಿಂದ ಮೇಲೆ ನೋಡಬಹುದು. ಅಖಂಡ ಭಾರತವನ್ನ ನೋಡಬಹುದು ನೀವು ಇದ್ರೊಳಗಡೆ. ಸ್ವಲ್ಪ ವಿವರಿಸ್ತೀರಾ ಅದನ್ನ, ಸೂಕ್ಷ್ಮವಾಗಿ ವಿವರಿಸಬಹುದು ಅದನ್ನ? ನೋಡಿ, ನಾನು ಶೈಲಿಗಳನ್ನ ಹೇಳಿದ್ನಲ್ಲ ನೋಡಿ, ಇವೆಲ್ಲ ಪಲ್ಲವ ಶೈಲಿ ಮತ್ತೆ ಚಾಲುಕ್ಯ ಶೈಲಿಯನ್ನು ಹೋಲುವಂತಹ ವಿನ್ಯಾಸಗಳು ಇವೆಲ್ಲ. ಕೆಳಗಡೆ ಕಲಶ. ಆ ನಂತರ ಈ ಪದಕಗಳಿದೆಯಲ್ಲ, ಕಮಲ ಸೂರ್ಯನ ಬಂದಾವಾಗ ಏನ್ ಅರಳುತ್ತದಲ್ಲ, ಆ ಕಮಲ ಅರಳಿ ನಿಂತುಕೊಂಡಿದೆ. ತಾನು ರಾಮನನ್ನ ಹೊತ್ತುಕೊಳ್ಳುವಂತಹ ಕಮಲ ಅಂತೇಳಿ, ಕಮಲ ತಾನು ಸ್ವತಃ ಅಲಂಕೃತಗೊಂಡು ಬಂದಿದೆ, ಅಲಂಕಾರ ಮಾಡ್ಕೊಂಡಿದೆ ನೋಡಿ. ಕಮಲವೇ ಮತ್ತೊಂದು ಹೂವನ್ನು ಮುಡ್ಕೊಂಡು ಬಂದ ಹಾಗೆ ಇದೆಲ್ಲ. ಅಂದ್ರೆ ನಮ್ಮಲ್ಲಿ ನಾವು ಹಾವನ್ನು ಪೂಜಿಸ್ತೀವಿ, ಹಸುವನ್ನು ಪೂಜಿಸ್ತೀವಿ. ಪ್ರತಿಯೊಂದು ಪ್ರಾಣಿಗಳಾಗ್ಲಿ ಅಥವಾ ಪ್ರಕೃತಿ ಆಗ್ಲಿ ನಮ್ಗೆ ಮಾತೆ ಸ್ವರೂಪ, ತಾಯಿ ಸ್ವರೂಪ, ದೇವಿ ಸ್ವರೂಪ. ಹೌದು. ಹಾಗೆ ಈ ಕಮಲವು ನಮಗೆ ಬಹಳ ಶ್ರೇಷ್ಠ. ಆ ಕಮಲ ಮತ್ತೊಂದು ಹೂವನ್ನ ತಾನು ಹೊಂದ್ಕೊಂಡು ಮತ್ತೊಂದು ಅಲಂಕರಣವನ್ನ ತಾನು ಕಟ್ಕೊಂಡು ಬಂದಿದೆ. ಯಾಕೆ ಅಂತಂದ್ರೆ ನಾನು ರಾಮನ್ ಹೊತ್ಕೊಳ್ತೀನಿ ಅಂತ. ನಮ್ಮಲ್ಲಿ ಉತ್ಸವಗಳಲ್ಲಿ ಪಲ್ಲಕ್ಕಿ ಹೊರೋರು ಹೊಸ ಶರ್ಟ್ ಹಾಕೊಂಡ್ ಬಂದು ಹೆಗಲ ಮೇಲೆ ಒಂದು ಟವೆಲ್ ಹಾಕೊಂಡ್ ಬರ್ತಾರೆ, ವಿಶೇಷವಾಗಿ ಕಾಣ್ಬೇಕು ಅಂತ. ಯಾಕೆಂದ್ರೆ ದೇವರನ್ನು ಹೊರಗೋಗ್ರು ಅಂತ. ಹೌದು ಹೌದು ಹೌದು. ಆಮೇಲೆ ಈ ಕಮಲವು ಇದು ನೀವು ಹೇಳಿದಾಗೆ ಸಮತಲದಲ್ಲಿಲ್ಲ, ಇದು ದುಂಡಾಗೆ ಇದೆ. ಅಂದ್ರೆ ಇದರಲ್ಲಿ ಬರೀ ಒಂದು ಚಿತ್ರವಾಗಿ ಗೀರಿದ್ದಲ್ಲ, ಇದು ಪೂರ್ಣ ಅದರ ಸ್ವರೂಪವನ್ನ 3D ಅಲ್ಲಿ ನಾವು ಕಾಣಬಹುದು ಅಂತ ಬಹಳ ವಿಶೇಷವಾಗಿ. ಆಮೇಲೆ ರಾಮನ ಕಾಲನ್ನ ನೋಡಿದ್ರೆ ನೀವು ಈಗ ಅದರ ಶೈಲಿಗಳನ್ನು ವಿವರಿಸ್ತಾ ಇದ್ರಿ, ಅದನ್ನ ನೀವು ಮುಂದುವರಿಸಿ ಬಹುಶಃ ಆಮೇಲೆ ಮಾತಾಡೋಣ. ಇಲ್ಲಿ ಮೇಲೆ ಬಂದ್ರೆ ಇದು ಈ ಕೇರಳದ ಕೆಲವು ವಿಶೇಷ ಶೈಲಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಈ ಭುಜದ ಮೇಲೆ ಹಾಕೊಂಡಂತ 2 ಹಾರಗಳಿದೆಯಲ್ಲ, ಹೌದು, ಅದು ಕೂಡ ಕೇರಳದ ಶೈಲಿಯೇ. ಅದು ಯಾವ ರೀತಿಯ ಹಾರ? ಅದು ಸುಮ್ಮನೆ ಒಂದು ಮಾಲೆ ಹಾಕೊಂಡಿರುವಂತ? ಅದು ಪುಷ್ಪ ಮಾಲೆಯನ್ನ ಹಾಕೊಂಡಾಗೆ ತಮಿಳ್ನಾಡು. ಆ ನಂತರ ಈ ವಿಶೇಷ ಇದನ್ನ ಮಧ್ಯದಲ್ಲಿ ಯಾಕಿಟ್ಟೆ ಅಂತಂದ್ರೆ, ಇದು ದಕ್ಷಿಣದಲ್ಲಿ ಮತ್ತೆ ಉತ್ತರದಲ್ಲಿ ಎರಡೂ ಕಡೆಗಳಲ್ಲಿಯೂ ಈ ರೀತಿ ಹಾರದ ಒಂದು ಕಾನ್ಸೆಪ್ಟ್ ಇದೆ. ಇದು ಕರ್ನಾಟಕದ ವಿನ್ಯಾಸಗಳನ್ನ ಇಲ್ಲಿ ಇಟ್ಕೊಂಡಿದ್ದೇನೆ. ಆಂಜನೇಯನಿಗೆ ಮತ್ತೆ ಗರುಡನಿಗೆ. ಯಾಕೆ ಅಂತಂದ್ರೆ ಆಂಜನೇಯ ಕರ್ನಾಟಕದಲ್ಲಿ ಹುಟ್ಟಿದವನು. ಹಾಗೆ ಅಂತ ರಾಮನಿಗಿಂತ 6 ದಿವಸ ಚಿಕ್ಕವನು. ನವಮಿಗೆ ರಾಮ ಹುಟ್ಟಿದ್ರೆ ಪೂರ್ಣಿಮೆಗೆ ಹನುಮಂತ ಹುಟ್ಟುತ್ತಾನೆ. ಆದ್ರಿಂದ ಅವನು ಬಾಲ ಹನುಮನ್ನ ನಾನು ಇಲ್ಲಿ ಮಾಡಿದ್ದೀನಿ. ಬೇರೆ ಎಲ್ಲ ಕಡೆಗಳಲ್ಲಿ ನೀವು ನೋಡಿದ್ರೆ ದೊಡ್ಡ ಹನುಮಂತನ್ ಮಾಡಿಟ್ಬಿಡುವಂತ ಸಾಧ್ಯತೆಗಳಿದೆ. ಆದ್ರೆ ಈ ಸಂಯೋಜನೆಗೆ ಪೂರಕವಾಗಿ ಬಾಲರಾಮನಿರುವಾಗ ದೊಡ್ಡ ಹನುಮ ಸೂಕ್ತವಾಗುವುದಿಲ್ಲ ಅಲ್ವಾ? 6 ದಿನ ಚಿಕ್ಕವನು ರಾಮನಿಗಿಂತ ದೊಡ್ಡವನು ಹೇಗಾಗಕ್ಕೆ ಸಾಧ್ಯ?
ಆದ್ರಿಂದ ಪಂಚತಾಳದಲ್ಲಿ ಎರಡನ್ನೂ ನಿರ್ಮಾಣ ಮಾಡಿದ್ದು ಪಂಚತಾಳದಲ್ಲಿ. ಇಲ್ಲಿ ವಿಶೇಷ ಪಂಚತಾಳ ಅಂದ್ರೆ ಶಿಲ್ಪಶಾಸ್ತ್ರದ ಬಾಲ ಶಿಲ್ಪದ ರಚನೆಯ ವಿಧಾನದಲ್ಲಿ ಒಂದು ನಿಯಮಾವಳಿಗಳು. ಶಿಲ್ಪಶಾಸ್ತ್ರ ಅಧ್ಯಯನ ಮಾಡಿದವರಿಗೆ ಅದು ಗೊತ್ತಿದ್ದಿರ್ತದೆ. ಅದು ಮುಖಮಾನವನ್ನ ಇಂತಿಷ್ಟು ಪಟ್ಟುಗಳಲ್ಲಿ ಮಾಡುವಂತಹದ್ದು ಅಂತ ಇರುತ್ತೆ. 5 ತಲೆ, 6 ತಲೆ, 10 ತಲೆ ಇದ್ರೆ ದಶತಾಳ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಅಳತೆಗಳನ್ನ ಇಟ್ಕೊಂಡು ಮಾಡ್ತಾರೆ. ಇದಕ್ಕೆ ನಿರ್ದಿಷ್ಟವಾದ ಅಳತೆಯನ್ನು ಕೊಡ್ತಾರೆ. ಇಷ್ಟಿಷ್ಟು ಮುಖ ಇರ್ಬೇಕು, ಇಷ್ಟು ಭುಜ ಇರ್ಬೇಕು, ಇಷ್ಟು ಹಸ್ತ ಇರ್ಬೇಕು, ಇಷ್ಟು ಪಾದ ಇರ್ಬೇಕು ಅಂತ ನಿಯಮಗಳಿವೆ. ಆ ನಿಯಮದ ಪ್ರಕಾರವಾಗಿ ರಾಮ ನೇರ ನಿಲುವಿನಲ್ಲಿ ರಾಮ ಇದ್ರೆ ರಾಮ ಯಾವತ್ತೂ ನೇರವೇ. ಅವನು ಬೆಂಡಾಗೋ ಪ್ರಶ್ನೆಯೇ ಇಲ್ಲ. ಆದ್ರೆ ರಾಮನ ಬಂಟ ಹನುಮ ರಾಮನ ಮುಂದೆ ಬೆಂಡಾಗಿರ್ತಾನೆ. ಯಾಕಂದ್ರೆ ಅವನ ಸ್ಥಾನವೇ ಅದು. ದೇವರ ಮುಂದೆ ಬಾಗಲೇಬೇಕಲ್ಲ. ಆ ಕಾನ್ಸೆಪ್ಟಿಗೋಸ್ಕರ ಇವರಿಬ್ಬರನ್ನ ಭಂಗಿಗಳಲ್ಲಿ ಮಾಡಿದ್ದು ನಾನು. ಇವರು ನೇರ ಇದ್ರೆ ಅರ್ಥ ತಾವು ಸರಿಸಮಾನ್ರೇನೋ ಅನ್ನೋ ಭಾವನೆ ನೋಡುಗರಿಗೆ ಬರಬಾರ್ದು. ದಾಸನ ಸ್ಥಾನ, ಬಂಟನ ಸ್ಥಾನ, ಸೇವಕನ ಸ್ಥಾನ, ಅವನು ಆ ಸ್ಥಾನದಲ್ಲಿ ಅದೇ ಸ್ವಭಾವವನ್ನು ಪ್ರಕಟಿಸಬೇಕು ಅನ್ನುವಂಥದ್ದು. ನಾನು ಈ ಮೊದಲೇ ಹೇಳಿದೆ ಭಾಷೆ ಶಿಲ್ಪ ಅಂತನ್ನುವಂಥದ್ದನ್ನು ಹೇಳಿದ್ನಲ್ಲ. ಈ ಶಿಲ್ಪ ನೋಡುವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇವನ್ ಯಾಕೆ ಬೆಂಡ ಆಗಿ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಇವನು ಪ್ರಧಾನ ಅಲ್ಲ, ಆದ್ರೆ ಇವನು ಬಾಲರಾಮನಿಗೆ ಇವನೊಬ್ಬ ಸಾಕ್ಷಿ. ಐಕೋನೋಗ್ರಫಿ ಇದು ನೋಡಿ. ಈಗ ಇಲ್ಲಿ ಹೌದೌದು, ಪೂರ್ಣ ರೂಪ ಬೇಕಲ್ಲ, ಅವನೊಬ್ಬ ಡೆಫಿನೇಷನ್ ಕೊಡ್ಬೇಕಲ್ಲ. ಇವನೇ ಬಾಲರಾಮ ಅಂತ ನಾನು ಹೇಳ್ಬೇಕಾದ್ರೆ ಇವರ ಅಸ್ತಿತ್ವ ಇರ್ಬೇಕು. ಇಲ್ಲಿ ಅರ್ಧ ನಿಮಿಲಿತ ನೇತ್ರ ಮಾಡಿದ್ದೀನಿ ಇವರಿಗೆ, ಯಾಕೆಂದ್ರೆ ನೇರವಾಗಿ ಭೇಟಿ ಆಗಿರ್ಲಿಲ್ಲ ಅವರು. ಅಂತರ್ಮುಖಿಯಾಗಿ ಅವನು ನೋಡಿದಾನೆ ಅನ್ನೋ ಕಲ್ಪನೆ ಬರ್ಬೇಕು ಅಂತ ರಾಮನನ್ನ. ಹಾಗೆ ಉಡುಗೆಗಳು ಇವೆಲ್ಲ ಉತ್ತರ ಭಾರತದ ಅವಧ್ ಶೈಲಿಗಳನ್ನ, ಗುಪ್ತ ಶೈಲಿ ಮತ್ತೆ ಇದು ಚಂಡೇಲ ಶೈಲಿ ಎಲ್ಲ ಇದೆಯಲ್ಲ ನೋಡಿ. ಇಲ್ಲಿ ಪಾಲ ಮತ್ತೆ ಪ್ರತ್ಯಾಹಾರ ಶೈಲಿಗಳನ್ನ ಇಲ್ಲಿ ಎಲ್ಲ ಬಳಸ್ಕೊಂಡಿದ್ದೀನಿ. ಎಲ್ಲಿ ಇದು ಅಶ್ವ ಮತ್ತು ಗಜದಲ್ಲಿ ಅಶ್ವ ಮತ್ತು ಗಜದಲ್ಲಿ ಇದು ಅಶ್ವ ಅಲ್ಲ, ಇದು ಸಿಂಹ ಇದೆಯಲ್ಲ. ಸಿಂಹ ಅದು ಹೌದು. ಸಿಂಹಕ್ಕೆ ಒಂದು ರೆಕ್ಕೆಯ ರೂಪದಲ್ಲಿ ಹಿಂದೆ ಕೊಟ್ಟಿದ್ದೀನಿ ನೋಡಿ. ಹೌದು. ಬಾಲ ಕೆಳಗಿದೆ, ಸಿಂಹಕ್ಕೆ ಒಂದು ರೆಕ್ಕೆಯ ರೂಪದಲ್ಲಿ ಕೊಟ್ಟಂತ ವಿನ್ಯಾಸಗಳೆಲ್ಲ ಇದು ಅವಧ್ ಶೈಲಿ, ವಿಶೇಷವಾಗಿ ಪಾಲ ಶೈಲಿಯನ್ನ ಹೋಲುತ್ತೆ. ಅಂದ್ರೆ ಉತ್ತರ ಭಾರತದ ಅಯೋಧ್ಯ ಶೈಲಿಯೇ ಇದು. ಅವಧ್ ಶೈಲಿಯ ಕೆಲವು ಏನು ಅಂಶಗಳೇನು ಇದರಲ್ಲಿ ಇದೆ ಅಂತ ಹೇಳಿದ್ರೆ ಇದೇ ಅಂಶಗಳು. ಹೌದು, ಈ ಎಲ್ಲ ಕೆಲವೊಂದು ವಿನ್ಯಾಸಗಳನ್ನ ಅವರು ಕೊಟ್ಟಿರೋದು ನಮ್ಗೆ. ಆದ್ರಿಂದ ಆ ದೇಶಕ್ಕೆ, ಆ ಕಾಲದಕ್ಕೆ, ಆ ದೇಶಕ್ಕೆ ಅದು ಸಂಪರ್ಕವನ್ನು ಸೂಚಿಸುವಂತಹದ್ದು. ಈ ಕವಚ ಇದೆಯಲ್ಲ ಹೆಗಲ ಮೇಲೆ, ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಾದ್ದು ಆ ರಾಮನ ನಿಲುವು ಇದೆಯಲ್ಲ, ಅದರಲ್ಲಿ ಸ್ಪೈನ್ ಎರೆಕ್ಟ್, ನೇರವಾದ ಬೆನ್ನು ನೇರವಾಗಿ ಒಂದು ರೀತಿಯಲ್ಲಿ ಉಬ್ಬಿ ಒಬ್ಬ ವೀರನಿಗೆ ಸರಿಯಾದ ಒಂದು ಅದರಲ್ಲಿ ಕ್ರಮ ಅದರಲ್ಲಿ ಕಾಣ್ತದೆ. ಈಗ ನೋಡಿ, ಜಿಮ್ಮಿಗೆ ಹೋಗುವವರು ನಡೆಯುವ ಕ್ರಮ ಬೇರೆ ಅಲ್ವಾ, ಹಾಗೆ ಅದು ಬಹಳ ಸ್ಪಷ್ಟವಾಗಿ ನಮಗೆ ತೋರ್ತದೆ. ಅದು ಬಹಳ ಬಾಲ್ಯದ ಒಂದು ಮೃದುತ್ವದ ಅಂಗಾಂಗಗಳು. ರಾಜ್ಕುಮಾರ್ ಅವನು ಬಹಳ ಆ ವಯಸ್ಸಿಗೆ ಯಾವ ಕಟ್ಟು ಮಸಲ್ಸ್ ಗಳೆಲ್ಲ ಬರೋದಿಲ್ಲ. ಮತ್ತೆ ದೇವಶಿಲ್ಪಗಳಲ್ಲಿ ಮಸಲ್ಸ್ ಗಳನ್ನು ತೋರಿಸುವ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ನರನಾಡಿಗಳನ್ನ ತೋರಿಸುವಂತಹದ್ದು ಅಥವಾ ಈ 6 ಪ್ಯಾಕ್ ಅಂತ ಏನ್ ಕರಿತೀವಲ್ಲ, ಅದನ್ನ ಯಾವ ಇತಿಹಾಸದ ದೇವಾಲಯಗಳಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಬುದ್ಧನಿಂದ ಹಿಡಿದು ಅದನ್ನ ತೋರ್ಸಲ್ಲ ನಮ್ಮಲ್ಲಿ. ನೋಡಿ, ಆ ನಿಲುವುಗಳು ನಿಮ್ಗೆ ಇಲ್ಲಿ ಗೊತ್ತಾಗ್ತದೆ ನೋಡಿ, ನಿಲುವುಗಳು. ಆಮೇಲೆ ಈ ರಾಮನ ಹೆಗಲಿನಲ್ಲಿ ಒಂದು ಆಭರಣ ಇದೆ, ಅದು ಕವಚ ಅಂತ ಹೇಳ್ಬಹುದು, ಹೇಗೆ ಗೊತ್ತಿಲ್ಲ. ಅದು ಯಾವ ಶೈಲಿ ಮತ್ತೆ ಅದು ಹೇಗೆ? ಅದು ಭುಜಹಾರ ಅಂತ ಕರಿತೀವಿ ನಾವು. ಭುಜ ಕೀರ್ತಿ, ಭುಜಬಂಧ, ತೋಳ್ಬಂದಿ ಇತ್ಯಾದಿಗಳಿಂದ ನಾವು ಅದನ್ನ ಕರಿತೀವಿ. ನಿಮ್ಮ ಯಕ್ಷಗಾನದಲ್ಲಿಯೂ ಇದೆ ಅದು. ಭುಜಕೀರ್ತಿ ಅಂತ, ಭುಜಕೀರ್ತಿ ಅಂತ ಕರೀತಾರೆ ಅದನ್ನ. ಮಧ್ಯದಲ್ಲಿ ಒಂದು ಕುಚ್ಚು ಬಂದಿದೆಯಲ್ಲ, ಅದು ಅಲಂಕೃತಗೊಂಡಂತಹ ಕಟ್ಟಿದ ಈ ನೆಕ್ಲೆಸ್ ಗಳನ್ನ ಕಟ್ಟಿ ಅಲ್ಲಿಂದ ಬಿದ್ದಂತಹ ಕುಚ್ಚುಗಳು ಮುಂದೆ 2 ಬಂದ ಹಾಗೆ. ಆ ಕುಚ್ಚಿನ ಕೆಳಗೆ ಎಳೆದ್ರೆ ಹಾರ ಟೈಟ್ ಆಗ್ತದೆ ಅಂತ. ಅದು ಅಡ್ಜಸ್ಟಬಲ್ ಹಾರಗಳು ಇವೆಲ್ಲ. ಆದ್ರೂ ಅದು ನಾವು ಎಳೆಯಕ್ ಹೋಗಲ್ಲ, ಆದ್ರೂ ಅದು ನೋಡಿದಾಗ ಪೂರ್ಣ ರೂಪಿಯಾಗಿ ಕಾಣ್ಬೇಕು ಅನ್ನುವಂಥದ್ದು ಇದರ ಉದ್ದೇಶ ಆಗಿತ್ತು. ಆಮೇಲೆ ನಿಮ್ಮಲ್ಲಿ ಬಾಯ ತುಟಿಯನ್ನ ಗಮನಿಸಿದ್ರೆ, ರಾಮನ ಬಾಯಿ ತುಟಿಯನ್ನ, ಇದು ಈ ಉದಾಹರಣೆಗೆ ಈ ನಾವು ತಿರುಪತಿಯ ಅಲಂಕೃತ ರೂಪ ನೋಡ್ತೇವೆ, ಆದ್ರೆ ತಿರುಪತಿಯ ಲಕ್ಷ್ಮೀ ವಿಗ್ರಹ ನೋಡಿದ್ರೆ ಅದರಲ್ಲಿರುವ ಈ ಹಳೆಯ ವಿಗ್ರಹದಲ್ಲಿರುವ ಶೈಲಿಯ ಸಾಮ್ಯವನ್ನು ಗಮನಿಸಿದೆ. ಒಂದು ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವ ರೀತಿಯಲ್ಲಿ.
ಅಲ್ಲಿ ಈ ಮೂಗು ಕಣ್ಣು ಬಾಯಿಯನ್ನ ರಚನೆ ಮಾಡುವಾಗ ಈ ರೀತಿನಲ್ಲಿಯೇ ಮಾಡ್ಬೇಕು ಅನ್ನುವಂತ ನಾನೊಂದು ಶಿಲ್ಪಶಾಸ್ತ್ರದ ಕೆಲವು ವಿಧಿವಿಧಾನಗಳ ಬಗ್ಗೆ ಹೇಳದ್ನಲ್ಲ, ಹ್ಮ್. ಅದರಲ್ಲಿ ವರ್ಣಿತವಾಗಿದ್ದಿರುತ್ತೆ. ಅದಕ್ಕೆ ನಾವು ಹಳೆಯ ಶಿಲ್ಪಗಳನ್ನ ಆಧರಿಸಿ ಅದನ್ನೇ, ಯಾಕೆಂದ್ರೆ ಅಯೋಧ್ಯೆ ಪ್ರಪಂಚದ ದೃಷ್ಟಿ ಅಯೋಧ್ಯೆಯತ್ತ ಬೀರಿದ್ದಿರುತ್ತೆ. ನಮ್ಗೆ ತುಂಬಾ ಜವಾಬ್ದಾರಿ ಕೆಲಸ ಇವೆಲ್ಲ. ದೇಶೀಯವಾಗಿರ್ಬೇಕು, ಅಖಂಡತ್ವ ಇರಬೇಕು. ಈಗ ಇದ್ರೊಳಗಡೆ ನೀವು ಮೊನೋಲಿಥಿಕ್ ಶಿಲ್ಪ ಅಂತೀವಲ್ಲ, ಇದನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ಬಿಲ್ಲು ಬಾಣವನ್ನ ತೆಗೆದು ಹಾಕಿ ಮಾಡುವಂತಹದ್ದಲ್ಲ, ಏಕಶಿಲೆಯಲ್ಲಿಯೇ ಮಾಡದಂತಹದ್ದು. ಇದು ಒಂದೇ ಇದಲ್ಲಿದೆ ಮತ್ತು ಅದು ಒಂದೇ ಕಲ್ಲಲ್ಲಿ ಮಾಡದಂತಹದ್ದು. ಇದು ಯಾವ ಆಮೇಲೆ ಕೈನಲ್ಲಿ ಹಿಡಿಸುವ ಹಾಗೆ ನಾನು ಮಾಡಿರ್ಲಿಲ್ಲ. ಒಂದೇ 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 ಕಲ್ಲಿನಲ್ಲಿ ಎಲ್ಲವೂ ಮೂಡಿ ಒಂದೇ ಕಲ್ಲಿನಲ್ಲಿ ಎಲ್ಲವುದನ್ನು ಕೆತ್ತಿರುವಂತಹದ್ದು. ಆಮೇಲೆ ಇನ್ನೊಂದು ನೀವು ಹೇಳಿದ್ರಿ, ಬಾಯಿ ಮೂಗುಗೆ ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ ಅಂತ ಹೇಳಿ. ಈ ವಿಗ್ರಹಗಳನ್ನು ನೋಡಿ ಅವರಲ್ಲಿ ಅದರ ಸ್ಮರಣೆ ಇದ್ರೆ ಸ್ಪಷ್ಟವಾಗಿ ಕಾಣಿಸ್ತದೆ ಅದು. ಚಿತ್ರಗಳಲ್ಲಿ ಗ್ರೀಕ್ ಶಿಲ್ಪಗಳು, ರೋಮನ್ ಶಿಲ್ಪಗಳಲ್ಲಿ ಒಂದು ನೈಜವಾಗಿ ಮಾಡುವ ಕ್ರಮ ಇದೆ. ಅದು ನಮ್ಮಲ್ಲಿ ಅದು ನೀವು ಹೇಳಿದಾಗ ವೈಭವೀಕೃತವಾದಂತ ಶೈಲೀಕೃತವಾದ ಒಂದು ಕ್ರಮ ಇದೆ. ಇದು ನಮ್ಮವರಲ್ಲಿ ನಮ್ಮ ಏನು ಏಸ್ಥೆಟಿಕ್ಸ್ ಅಂತ ಹೇಳ್ತಾರೆ, ನಮ್ಮ ಶೃಂಗಾರ ಅದ ಕಲ್ಪನೆಗಳು ಬದಲಾದ ಹಾಗೆ ನಮ್ಮಲ್ಲಿ ಜನರಲ್ಲಿ ಸ್ವಲ್ಪ ಬದಲಾಗಿ ಹೋಗಿದೆ ಪಾಶ್ಚಾತ್ಯ ಧೋರಣೆಗಳು ಇತ್ಯಾದಿಗಳಿಂದಾಗಿ. ಹಾಗಾಗಿ ನಮಗೆ ಇದು ಸ್ವಲ್ಪ ಕೆಲವರಿಗೆ ಅಭ್ಯಾಸ ಇಲ್ಲದ ಕಣ್ಣುಗಳಿಗೆ ಇದು ಯಾಕೆ ಏನೋ ಒಂದು ರೀತಿಯಲ್ಲಿ ಇದೆ ಅಂತ ಅನ್ನಿಸಬಹುದು. ಹಳೆಯ ಶಿಲ್ಪಗಳ ಬಗ್ಗೆ ಪರಿಜ್ಞಾನ ಇದ್ದಂತ ವಿದ್ಯಾವಂತರಿಗೆ ಅದೇನು ಇದೇ ಸೂಕ್ತ, ಇದೇ ಚಂದ ಅಂತ ಅನಿಸ್ತದೆ. ಅದು ಸಂಸ್ಕಾರ ಮತ್ತೆ ಸಹವಾಸದಿಂದ ಬಂದ್ಬಿಡ್ತದೆ ಅದು. ನಾವು ಅಂದ್ರೆ ಈಗ ನೀವೀಗ ಹೇಳೋದ್ರ ಮೂಲಕ ಇದನ್ನ ನಾವು ಜನರಿಗೆ ಈ ಕೆಲವು ವಿಶೇಷಗಳು ನಮ್ಮ ಶೈಲಿ ಆಗ್ತದೆ. ಅದು ಅದಕ್ಕೆ ಭಾರತೀಯ ಪರಂಪರೆ ಇದು. ಇದನ್ನ ನಾವು ಯಾವ್ದು ಹೊಸ್ತು ಮಾಡಿದ್ದಲ್ಲ. ನಮ್ಮ ದೇಶದ ಹಿಂದಿನವರು ಏನು ಕೊಟ್ಟಿದ್ದಾರೆ, ಯಾಕೆಂದ್ರೆ ಆಲಯಗಳನ್ನ ಹಿಂದಿನವರು ಕೊಟ್ಟಿದ್ದು, ನಾವು ಅದನ್ನು ಮುಂದುವರ್ಸ್ಕೊಂಡು ಬಂದ್ವಿ. ಹಾಗೆ ಶಿಲ್ಪಗಳನ್ನು ಹಿಂದಿನವರು ಕೊಟ್ಟದ್ದನ್ನೇ ಅದನ್ನ ಶೈಲಿಗೆ ಅನುಗುಣವಾಗಿ ಬದಲಾಯಿಸ್ಕೊಳ್ಬಹುದು ಬಿಟ್ರೆ ಅದನ್ನ ಸ್ವರೂಪವನ್ನ ಪೂರ್ಣ ವೆಸ್ಟರ್ನೈಸ್ ಮಾಡುವಂತಹದ್ದು ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಎಲ್ಲೋ ಕಂಡು ಬರೋದಿಲ್ಲ. ಒಂದು ಕಾಲದಲ್ಲಿ ಇತ್ತು, ಇಲ್ಲ ಅಂತಿಲ್ಲ. 2-2.5 ಸಾವಿರ ವರ್ಷಗಳಿಂದ ನೋಡಿದ್ರೆ ಒಂದು 50 ವರ್ಷ ಇತ್ತು ನಮ್ಮಲ್ಲಿ. ಅದು ಗಾಂಧಾರ ಶೈಲಿ ಅಂತ ಒಂದಿದೆ. ಕಂದಹಾರ, ಅಫ್ಘಾನಿಸ್ತಾನ ಒಂದು ಪ್ರದೇಶದಲ್ಲಿ ಬೆಳೆದಂತಹದ್ದು. ಅದು ಈ ಶಕುನಿ ಗಾಂಧಾರಿಯ ತಾಯಿ ಊರಲ್ಲಿ ಒಂದು ಶೈಲಿ ಬೆಳೆದಿತ್ತು. ಅದನ್ನ ಗಾಂಧಾರ ಶೈಲಿ ಅಂತಾನೆ ಕರೀತಾರೆ. ಬುದ್ಧನ ಕೆಲವು ಶಿಲ್ಪಗಳನ್ನ ನೋಡ್ಬೋದು, ಅವರು ರಿಯಲಿಸ್ಟಿಕ್ ತರ ಮಾಡ್ತಾ ಇದ್ರು. ಆದ್ರೆ ಆ ಶೈಲಿ ಒಂದು 50 ವರ್ಷದ ತನಕ ಉಳಿದಿತ್ತು ಅಷ್ಟೇ. ಅದಾದ ನಂತರ ಮತ್ತೆ ಪುನಃ ಈ ಭಾರತೀಯ ಸನಾತನ ಪರಂಪರೆಯೇ ಮತ್ತೆ ಬೆಳ್ಕೊಂಡು ಬಂತು, ಅದು ಮುಂದುವರೆದಿದೆ. ಹಾಗೆ ಇದರಲ್ಲಿ ಎಲ್ಲೂ ವಿಜಯನಗರ ಮತ್ತೆ ನಾಯಕರ ಕಾಲದ 17ನೇ ಶತಮಾನದ ತನಕನೂ ಅದು ನಿರಂತರವಾಗಿ ಬೆಳ್ಕೊಂಡೇ ಬಂತು ಆಲಯಗಳಲ್ಲಿ, ಹೊರತಾಗಿ ಹೊಸತನವನ್ನ ಈ ವೆಸ್ಟರ್ನ್ ನಮ್ಮ ಶೈಲಿಗೆ ಸೇರಿಸ್ಕೊಂಡೇ ಇರ್ಲಿಲ್ಲ. ಅದು ಆಗಬಾರದು. ಈ ಶೈಲಿ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನೀವು ನನ್ನ ವೈಯಕ್ತಿಕ ವಿಚಾರ ಇವೆಲ್ಲ. ಇದನ್ನ ಯಾರು ಒಪ್ಪಲಿ ಬಿಡ್ಲಿ, ನಾನು ಮಾಡುವಾಗ ಸ್ವಲ್ಪ ಪ್ರಜ್ಞಾವಂತಿಕೆಯನ್ನ ಬಳಸ್ಕೊಂಡು ದೇಶಕ್ಕೆ ಯಾವುದನ್ನು ಕೊಟ್ರೆ ಜನಗಳ ದೃಷ್ಟಿಯಲ್ಲಿ ದೇಶದ ಒಂದು ಔನ್ನತ್ಯಕ್ಕೆ ಕುಂದು ಬರದೇ ಇರ್ತದೋ ಅದನ್ನು ಆಚರಣೆಗೆ ತರುವ ಪ್ರಯತ್ನ ಮಾಡಿದೆ ನಾನು ಇದರೊಳಗೆ. ಇನ್ನು ಕೊನೆಯ ಅಂಶ, ಇದು ಕೊನೆಯದಲ್ಲ, ಬಹುಶಃ ಬಹಳ ಮೇಲಿದೆ. ಇದು ನೀವು ಇದನ್ನ ನಿಮ್ಮ ಸಂದರ್ಶನಗಳಲ್ಲಿ ಹೇಳಿದ್ದೀರಿ, ಸಿಂಹಲಲಾಟದ ಬಗ್ಗೆ. ಹೌದು, ಇದನ್ನ ನಾನು 2 ರೀತಿಯಲ್ಲಿ ಪ್ರತಿಪಾದಿಸ್ತೇನೆ. ಒಂದು, ಸಿಂಹ ಧೈರ್ಯದ ಸಂಕೇತ. ಅದು ಇಡೀ ಭಾರತೀಯ ಶಿಲ್ಪ ಪರಂಪರೆಗಳಲ್ಲಿ 99% ಅದು ಇದ್ದಿರುತ್ತೆ. ಇಲ್ಲಿ ಅದನ್ನ ಬಿಟ್ಟು ಮಾಡುವ ಸಾಧ್ಯತೆಗಳು ಇತ್ತು ನನಗೆ. ಆದ್ರೆ ನಾನು ಅದನ್ನ ಯಾಕೆ ಬೇಕು ಅಂತಲೇ ಇಟ್ಟೆ ಅಂತಂದ್ರೆ, ಈ ಲಲಾಟದ ಮುಕುಟದ ಮೇಲಿರುವ ಮತ್ತೆ ಹಿಂಭಾಗದ ಸೂರ್ಯ ಬಿಂಬ ಇದೆಯಲ್ಲ, ಸೂರ್ಯ ಚಕ್ರ ಮತ್ತೆ ಸೂರ್ಯ ಮೂರ್ತಿ, ಈ ಸೂರ್ಯನಿಗೆ ಉಚ್ಚ ರಾಶಿ ಬಂದು ಮೇಷ, ನೀಚ ರಾಶಿ ಬಂದು ತುಲ. ಆದ್ರೆ ಸೂರ್ಯನ ಸ್ವಕ್ಷೇತ್ರ ಬಂದು ಸಿಂಹ ರಾಶಿ. ಆದ್ರಿಂದ ಆ ಅತ್ಯಂತ ಮೇಲ್ಭಾಗದಲ್ಲಿರುವ ಸೂರ್ಯನ ಮಂಡಲದ ನಿರಂತರವಾಗಿ ಉಚ್ಚ ಸ್ಥಾನದಲ್ಲಿಯೇ ಸ್ವಕ್ಷೇತ್ರವನ್ನ ಮಾಡದಂತಹ ಸಿಂಹ ಲಲಾಟವನ್ನ ಇಟ್ಟಾಗ ಸೂರ್ಯನಿಗೂ ಒಂದು ಬಲ ಸಿಗ್ತದೆ, ಜೊತೆಗೆ ಸೂರ್ಯ ವಂಶಜನಾದ ರಾಮನಿಗೂ ಒಂದು ಸಾಮರ್ಥ್ಯ ಬರ್ತದೆ. ತನ್ಮೂಲಕ ದೇಶಕ್ಕೆ ಒಂದು ಹೊಸ ಬೆಳಕು ಬೀರುವ ದೃಷ್ಟಿಯಲ್ಲಿ ಇದು ಪೂರ್ಣ ಶಕ್ತಿಯುತವಾಗಿ, ಸಾಮರ್ಥ್ಯಯುತವಾಗಿ, ಸೌಂದರ್ಯಯುತವಾಗಿ, ಶಾಸ್ತ್ರೀಯವಾಗಿ ಮೂಡಿ ಬರೋದಕ್ಕೆ ಸಹಾಯ ಆಗ್ತದೆ ಅನ್ನುವ ಕಲ್ಪನೆಯನ್ನು ಇಟ್ಟುಕೊಂಡು ಅದನ್ನೇ ವಿಶೇಷವಾಗಿ ಕರ್ನಾಟಕದ ಶಿಲ್ಪಿ ಆದ್ರಿಂದ ನಾನು ಹೊಯ್ಸಳ ಶೈಲಿಯನ್ನ ಇಲ್ಲಿ ಪ್ರಧಾನವಾಗಿ ಪ್ರಕಟಗೊಳಿಸಿದೆ.
ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅದು, ಮತ್ತು ಒಂದು ರೀತಿಯ ಕಳಶಪ್ರಾಯವಾಗಿದೆ ಈ ಒಟ್ಟಾರೆ ಮೂರ್ತಿ ಏನಿದೆ. ಇದಕ್ಕೆ ಹೌದು. ಬಹಳ ಅದರ ಸೌಂದರ್ಯವನ್ನ ಅದು ಇನ್ನು ಹೆಚ್ಚುಗೊಳಿಸ್ತದೆ ಅಂತ ನನಗೆ ಅನಿಸ್ತದೆ. ಆ, ಇದೆಲ್ಲ ಕ್ಲೋಸ್ ಅಪ್ ಫೋಟೋಸ್ಗಳು ಇವೆಲ್ಲ. ಶಂಖ ಚಕ್ರ ಗದಾ ಪದ್ಮಗಳಿಗೆ ಇದು ಇಲ್ಲಿ ಶಂಖ ಕಾಣುವಂತದ್ದು, ಆನಂತರ ಇದು ಗದೆ, ಈ ತರ ವಿಷ್ಣುವಿನ ಮೂಲ ರೂಪ ಅನ್ನೋದಕ್ಕೆ ಇವೆಲ್ಲ. ಇದು ಚಕ್ರ, ನಂತರ ಇದು ಪದ್ಮ, ಕೆಳಗಡೆ ಬಿದ್ದು ಇನ್ನು ಬ್ರಹ್ಮ, ಇದು ಮಕರ ತೋರಣಗಳು. ಮಕರ ತೋರಣ ಅಂತ ಹೇಳಿದ್ರೆ ಏನು? ಅದು ಸಾಮಾನ್ಯ ಯಾಕೆ ಇರ್ತದೆ? ಅದರ ಹಿನ್ನೆಲೆ ಏನು ಸ್ವಲ್ಪ ಹೇಳ್ಬೋದಾ? ಇದು ಮಕರ ಅಂದ್ರೆ ಮೊಸಳೆ ಅಂತ. ಆ ಮೊಸಳೆ ಕ್ರೌರ್ಯದ ಸಂಕೇತ ಐಕೋನೋಗ್ರಫಿಯಲ್ಲಿ. ಸಿಂಹ ಧೈರ್ಯದ ಸಂಕೇತ. ಹಾಗಾಗಿ ಆ ಮಕರ ತೋರಣ ಅಂತಂದ್ರೆ ಮಕರಗಳಿಂದ ಕೂಡಿದಂತಹ ಒಂದು ಆರ್ಚ್, ಮೇಲ್ಭಾಗದಲ್ಲಿರುವ ಆರ್ಚ್ಗಳನ್ನ ಮಕರ ತೋರಣ ಅಂತ ಕರೀತಾರೆ. ಕಮಾನ್ ಅಂತೆ ಇರುವಂತಹದ್ದು ಅಂತ ಅರ್ಥ. ಆದ್ರಿಂದ ಅದನ್ನ ಈ ರೀತಿಯಲ್ಲಿ ತೋರಿಸುವಂತಹದ್ದು ಒಂದು ಹಳೆಯ ಪರಂಪರೆ. ಇದೆಲ್ಲ ಮಕರ ತೋರಣದ ವಿವಿಧ ಭಾಗಗಳು. ಅಂದ್ರೆ ಆ ಹೊರಗಡೆಗೆ ಪ್ರಭಾವಳಿಯ ಹೊರಗಡೆಗೆ ಅಂಚಿನಲ್ಲಿರುವ ಕೆತ್ತನೆ, ಅಂಚಿನಲ್ಲಿರುವಂತಹದ್ದು ಕೆತ್ತನೆ ಅದು. ಅದು ಅದರ ಇದು ನಮ್ಮ ಹಿಂದಿನ ಯಾವ ಶೈಲಿಗಳಲ್ಲಿ ಸಾಮಾನ್ಯ ಇದನ್ನು ಕಾಣಬಹುದು? ಬಹಳ ಮೂಲದಲ್ಲಿ ಇವಾಗ ಇದು ನೋಡಿ, ಇಲ್ಲಿ ಕಾಣುವಂತಹದ್ರಲ್ಲಿ ಪೂರ್ತಿ ಮಕರ ತೋರಣದ ಮೇಲ್ಭಾಗಗಳಿದೆ. ಇಲ್ಲಿ ಈ ಕಡೆಗೆ ಬ್ರಹ್ಮ, ಚತುರ್ಭುಜ ಬ್ರಹ್ಮ, ಒಂದು ಕೈನಲ್ಲಿ ಶೃಕ್ ಮತ್ತೆ ಶೃವ ಅನ್ನುವಂತಹದ್ದು ಯಜ್ಞಕ್ಕೆ ಬಳಸುವ ಹುಟ್ಟನ್ನ ಹಿಡ್ಕೊಂಡಿದ್ದಾನೆ ಅವನು ಹಿಂಭಾಗದ ಕೈನಲ್ಲಿ. ಇನ್ನೊಂದು ಕೈನಲ್ಲಿ ಪಾಶವನ್ನ ಹಿಡ್ಕೊಂಡಿದ್ದಾನೆ. ಆ ಜಪಮಾಲೆ ಮತ್ತೆ ಕಮಂಡಲು ಅವನ ಐಕೋನೋಗ್ರಫಿ. ಅದು ಚತುರ್ಮುಖ ಅಂದ್ರೆ 4 ದಿಕ್ಕಿನಲ್ಲಿ 4 ಮುಖಗಳನ್ನ ತೋರಿಸುವಂತಹ ಒಂದು ಪರಂಪರೆ. ಜೊತೆಗೆ ಅವನು ಬ್ರಹ್ಮಜ್ಞಾನಿ ಅವನು ಅನ್ನೋದನ್ನು ಸೂಚಿಸುವ ಸಲುವಾಗಿ ಸೂಚ್ಯವಾಗಿ ಗಡ್ಡವನ್ನು ತೋರಿಸ್ತಾರೆ. ಅಂದ್ರೆ ಅನುಭವಿ ಅವನು ಅನ್ನುವಂಥದ್ದು. ಇದು ಒಂದು ಭಾರತೀಯ ಶಿಲ್ಪ ಲಕ್ಷಣದಲ್ಲಿ ಇದು ಒಂದು ಶಬ್ದಾತೀತವಾದಂತಹ ಭಾಷೆ. ಈ ಭಾಷೆಯಲ್ಲಿ ನಾವು ಪ್ರಪಂಚದ ಯಾವ ಜನಗಳನ್ನು ಬೇಕಾದರೂ ರೀಚ್ ಆಗಬಹುದು. ಇವಾಗ ಶಿಲ್ಪ ಭಾಷೆ ಅಥವಾ ಚಿತ್ರದಲ್ಲಿ ಈಗ ಚೈನೀಸ್ ಚಿತ್ರ ನೋಡಿದ್ರೆ ಅಥವಾ ಜಪನೀಸ್ ಚಿತ್ರಗಳನ್ನು ನೋಡಿದ್ರೆ ಅವರು ಆ ಚಿತ್ರದ ಮೂಲಕ ಏನ್ ಹೇಳ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದೇ ಅವರು ಭಾಷೆನಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಈ ಶಿಲ್ಪಗಳೆಲ್ಲ ಭಾಷಾತೀತವಾದದ್ದು ಇದು. ಹಾ, ಇಷ್ಟು ಹೊತ್ತಿನವರೆಗೆ ಗಣೇಶ್ ಭಟ್ ಶಿಲ್ಪಿಯವರೇ, ನೀವು ಒಂದು ರೀತಿಯ ಭಾರತೀಯ ಶಿಲ್ಪಶಾಸ್ತ್ರವನ್ನ, ಈ ವಶಿಷ್ಠದ ಶಾಸ್ತ್ರದ ಅಂಶಗಳು, ಶೈಲಿಯ ಅಂಶಗಳು, ಬೇರೆ ಬೇರೆ ಶೈಲಿಯ ಬೇರೆ ಬೇರೆ ಪ್ರದೇಶದ ಅಂಶಗಳನ್ನ ಒಂದು ರಾಮನಲ್ಲಿ, ಯಾಕೆಂದ್ರೆ ರಾಮ ಭಾರತದ ಹೃದಯ ಅಂತ ಹೇಳ್ತಾರೆ. ರಾಮ ಅಂತ ಹೇಳಿದ್ರೆ ಅಷ್ಟು ಪ್ರಭಾವಶಾಲಿ ಹೆಸರು, ಬರೇ ನಾಮವೇ ಅಷ್ಟು ಪ್ರಭಾವಶಾಲಿಯದ್ದು. ಅದನ್ನ ನೀವು ಒಂದು ರೀತಿಯ ಇಡೀ ಭಾರತದ ಒಂದು ಪ್ರತೀಕವಾಗಿ ಒಂದು ಅದ್ಭುತ ರೀತಿಯಲ್ಲಿ ನೀವು ಅದನ್ನ ಕಲ್ಪಿಸಿ ಕೊಟ್ಟಿದ್ದೀರಿ. ರಾಮನ ದರ್ಶನವನ್ನು ನಮಗೆಲ್ಲ ಮಾಡಿಸಿದ್ದೀರಿ. ಅದಷ್ಟೇ ಅಲ್ಲದೆ ಭಾರತೀಯ ಪರಂಪರೆಯ ವಿರಾಟ ರೂಪದ ಪ್ರದರ್ಶನವನ್ನು ಕೂಡ ಮಾಡಿದ್ದೀರಿ ನೀವು. ಇದು ಈ ರೀತಿಯ ಚರ್ಚೆ ಆಗಬೇಕು. ಈ ಅಂಶಗಳ ನಿಮ್ಮ ಇದನ್ನ ಹೇಳೋದು ಸುಲಭ, ಬಾಯಲ್ಲಿ ನಾವು ಇದು ಚೆನ್ನಾಗಿದೆ ಅಂತ ಹೇಳ್ಬಹುದು. ಆದ್ರೆ ಆ ಕಲ್ಪನೆ ಮಾಡಿಕೊಳ್ಳಿ, ಆ ಮುಖದ 3 ಡೈಮೆನ್ಷನ್ ಅಲ್ಲಿ ಆ ಮುಖವನ್ನು ಚಿತ್ರಣ ಮಾಡೋದು ಇದು ಹುಡುಗಾಟಿಗೆ ಅಲ್ಲ. ಇದು ತಪಸ್ಸು ಬೇಕು. ಅವೆಲ್ಲ ಕೆಲವೊಂದೊಂದು ಅದಕ್ಕೆ ಹೇಳಿದ್ದು ಗುರು ಪರಂಪರೆ ಏನೆಲ್ಲ ಕೊಡ್ತದೆ ನಮ್ಗೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ನನ್ನ ಶಿಷ್ಯರುಗಳು ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಶಿಲ್ಪಗಳನ್ನು ಮಾಡುವಂತ ಸಮರ್ಥ ಶಿಷ್ಯರುಗಳು ಈಗ ಬರ್ತಾ ಇರೋದು ಕೂಡ ನಮಗೊಂದು ಭಾರತಕ್ಕೆ ಅದೊಂದು ವಿಶೇಷವಾದಂತಹ ಕೊಡುಗೆ ಆಗಬಹುದು. ಮುಂದೆ ಮತ್ತೆ ಪುನಃ ಭಾರತೀಯ ಸಂಸ್ಕೃತಿ ಕಲೆಗಳು ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ಹೋಗಿ ಭಾರತ ಮತ್ತೆ ವಿಜೃಂಭಿಸುತ್ತೆ ಅನ್ನುವಂತಹ ಸದುದ್ದೇಶ ಸದ್ಭಾವನೆಯನ್ನು ಸದಾ ಇಟ್ಟುಕೊಂಡು ಅದರ ದೃಷ್ಟಿಯಲ್ಲಿ ಅದನ್ನು ಪ್ರೋತ್ಸಾಹಿಸುವಂತಹ ಪ್ರಜ್ಞಾವಂತ ಯಾವ ಕಲೋಪಾಸಕರು ಇರ್ತಾರಲ್ಲ ಅವರು ನಿಜವಾಗ್ಲೂ ಈ ಸಂಸ್ಕೃತಿಯನ್ನ ಉಳಿಸ್ತಾರೆ, ಬೆಳೆಸ್ತಾರೆ. ಒಂದು ದೃಷ್ಟಿಯಿಂದ ನೋಡಿದ್ರೆ ಕಲಾವಿದರ ಜವಾಬ್ದಾರಿ ಬಹಳ ಮುಖ್ಯವಾದಂತದ್ದು. ಯಾಕೆಂದ್ರೆ ಜನಕ್ಕೆ ಏನ್ ಕೊಟ್ಟರು ತಗೊಳ್ತಾರೆ. ಅವರು ಮುಗ್ಧರು, ಅವರುಗಳಿಗೆ ಅಯ್ಯೋ ಇದೇನಪ್ಪ ಹೀಗೆ ಅಂತೆಲ್ಲ.
ನೀವು ಯಾವುದನ್ನ ಅವರಿಗೆ ರಂಜನೀಯವಾಗಿ ಕೊಡ್ತೀರಿ ಅಥವಾ ಅವರಿಗೆ ವೈಚಾರಿಕತೆಯ ದೃಷ್ಟಿಕೋನವನ್ನು ಇಟ್ಟು ಕೊಡ್ತೀರಿ, ಅದ್ರ ಮೇಲೆ ಸಮಾಜದ ಚಿಂತನೆಗಳು ನಿಂತಿರ್ತವೆ, ಮತ್ತೆ ಹಾಗೆ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಆದ್ರಿಂದ ಕಲಾವಿದ ಅವನು ಪ್ರಜ್ಞಾವಂತ ಕಲಾವಿದ ಆಗಿರ್ಬೇಕು, ಸಮಾಜದ ಹಿತವನ್ನು ಬಯಸುವಂತವನಾಗ್ಬೇಕು, ಸಮಾಜದಲ್ಲಿ ದ್ವಂದ್ವಗಳನ್ನು ಉಂಟು ಮಾಡದೆ ಸತ್ ಪ್ರಜೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಈ ಎಲ್ಲ ದೇವಾಲಯಗಳು ಹೇಗೆ ಸಹಕರಿಸಿಕೊಂಡು ಅಖಂಡ ಭಾರತವನ್ನ ಒಟ್ಟಿಗೆ ಇಟ್ಟು ಬೆಳೆಸ್ಕೊಂಡು ಬಂದಿತ್ತೋ ಹಾಗೆ ಮುಂದೂ ಅದು ಬೆಳೀಬೇಕಾದ್ರೆ ಕಲಾವಿದರ ಜವಾಬ್ದಾರಿ ಬಹಳ ಮುಖ್ಯ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗುತ್ತೆ. ಯಾವುದೇ ರಂಗದ ಕಲಾವಿದರಾಗಿರ್ಬೋದು, ಬಹುಶಃ ಅತ್ಯಂತ ಪ್ರಜ್ಞಾವಂತ ಪುರಾಣಗಳನ್ನ ಜೀವಂತವಾಗಿಟ್ಟಂತ ಯಕ್ಷಗಾನ ಇದರಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನ ಕೊಟ್ಟಿದೆ. ಯಾಕಂದ್ರೆ ನಾನು ಅದೇ ಬೆಲ್ಟಿಂದ ಬಂದಂತವನು, ಇಡಗುಂಜಿ ಮೂಲದವನು. ಹುಟ್ಟದವಾಗಿನಿಂದ ಯಕ್ಷಗಾನದ ಮಧ್ಯದಲ್ಲೇ ಬೆಳೆದಂತವ್ರು ನಾವೆಲ್ಲ. ಅನೇಕ ರೀತಿಯ ಈ ಅಧ್ಯಯನಕ್ಕೆ, ಇದರ ಚಿಂತನೆಗೆ ನನಗೆ ನಮ್ಮ ಊರಿನ ಅನೇಕ ಹಿರಿಯ ಕಲಾವಿದರುಗಳ ಪ್ರೇರಣೆ ನನಗಾಗಿದೆ ಅನ್ನುವಂತಹದ್ದು ಈಗಾಗಲೇ ಬಹುಶಃ ತಮ್ಮಗಳಿಗೂ ಗೊತ್ತಾಗಿರ್ಬಹುದು. ಇದು ಬಹಳ ಬಹಳ ಸಂತೋಷದ, ಮತ್ತು ನೀವು ಅದನ್ನ ಹೇಳ್ಕೊಳ್ತಾ ಇರೋದು ಕೂಡ ನಮ್ಮ ಯಕ್ಷಗಾನದ ಅಭಿಮಾನಿಗಳು, ಹವ್ಯಾಸಿಗಳಿಗೆ ಬಹಳ ತುಂಬಾ ಬಹಳ ವಿಶೇಷ. ಹಾಗೆ ನೀವು ಇದೊಂದು ವಿಶೇಷ ವಿಚಾರ ಹೇಳಿದೆ, ಯಕ್ಷಗಾನದಲ್ಲಾಗಲಿ ಬೇರೆ ಯಾವುದೇ ಕಲೆಯಲ್ಲಾಗಲಿ ಕಲಾವಿದರು ಜನರಿಗೆ ಒಳ್ಳೆಯದನ್ನ ಕೊಡ್ಬೇಕು. ಯಾಕಂದ್ರೆ ಅವರಿಗೆ ಅದರ ತಿಳುವಳಿಕೆ ಇರ್ತದೆ, ಅವರ ಆ ವಿಭಾಗದ ತಿಳುವಳಿಕೆ ಅವರಿಗೆ ಚೆನ್ನಾಗಿರ್ತದೆ. ಆಮೇಲೆ ಭಾರತೀಯ ಅಲಂಕಾರ ತತ್ವಗಳು, ಆ ವಿಷಯಗಳು ನಾಶ ಆಗದ ಹಾಗೆ ಅದರಲ್ಲಿ ಏನು ಒಳ್ಳೆಯ ಒಂದು ತತ್ವಗಳು ಅದು ಜನರನ್ನ, ನೀವು ಹೇಳಿದಾಗೆ ಅವೆಲ್ಲರ ಮೂಲ ತತ್ವ ನಮ್ಮ ಜೀವನವನ್ನ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಮಾಡುವ ದೃಷ್ಟಿಯಲ್ಲಿ ಅದನ್ನ ಅದು ಹಾಳಾಗದಂತೆ ಅದನ್ನು ಮುಂದಿನವರಿಗೆ ಮುಟ್ಟಿಸಬೇಕು ಅಂತ ಆ ಕೆಲಸ ನೀವು ಮಾಡಿದ್ದೀರಿ. ಬರೀ ಶಿಲ್ಪದೊಂದಿಗೆ ಅಲ್ಲ, ನಿಮ್ಮ ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದೀರಿ. ಅದರಲ್ಲಿ ಅನೇಕರು ಇದರಲ್ಲಿ ಭಾಗವಹಿಸಿದ್ದಾರೆ ಕೂಡ. ಅವರ ಚಿತ್ರಗಳನ್ನು ನಾನು ಕೆಲವು ನೋಡಿದ್ದೇನೆ. ಇದರಲ್ಲಿ ಕೆಲವೊಂದನ್ನು ತೋರಿಸ್ತೇನೆ ಈಗ. ನಿಮ್ಮ ಚಿತ್ರಗಳು ಕೆಲವು ಇಲ್ಲಿ ಇದೆ, ಇದು ಬಹುಶಃ ನಿಮ್ಮ ಬಳಗ ಅಂತ ಕಾಣುತ್ತದೆ. ಹೌದು, ಬಳಗದ ನನ್ನ ಶಿಷ್ಯ ಸಮೂಹಗಳು ಇವರೆಲ್ಲ. ಇದರೊಳಗಡೆಗೆ ಅಲ್ಲಿ ನನ್ನ ಪಕ್ಕದಲ್ಲೇ ಇರೋವನು ಸಂದೀಪ್ ನಾಯಕ್ ಅಂತ ಹೇಳಿ ಇಡಗುಂಜಿಯವನೇ ಅವನು. ಆನಂತರ ಪ್ರಕಾಶ್ ಅಂತ ಒಬ್ಬ ನನ್ನ ಹಿಂದೆ ನಿಂತವನು. ಈ ಕಡೆ ಇದ್ದವನು ವಿಪಿನ್ ಸಿಂಗ್ ಬದೋರಿ ಅಂತ ಉತ್ತರ ಪ್ರದೇಶದ ಶಿಷ್ಯ ಅವನು. ಅವನ ಹಿಂದೆ ಇದ್ದಂತವನು ಮೌನೇಶ್ ಬಡಿಗೇರ್ ಅಂತ ಹೇಳಿ, ಇನ್ನೊಬ್ಬ ಜಯಚಂದ್ರ ನಾಳ ಅಂತ ಹೇಳಿ, ಇನ್ನು ಇಬ್ರು ಇದ್ರೊಳಗಡೆ ಇಲ್ಲ. ಮೌನೇಶ್ ಆಚಾರ್ಯ ಅಂತ ಒಬ್ಬ ಇದ್ದ, ಮನೋಹರ್ ಬಡಿಗೇರ್ ಅಂತ ಒಬ್ಬ ಇದ್ದ. ಹೀಗೆ ನಮ್ಮ ಟೀಮ್ ನಲ್ಲಿ ಮಂಜು ಅಂತ ಒಬ್ಬ ಸಹಾಯಕ ಇದ್ದ. ಹೀಗೆ ಒಂದು 6-7 ಜನ ಕಂಟಿನ್ಯೂಸ್ ಆಗಿ, ಪ್ರಮುಖವಾಗಿ 7ನೇ ಅವತಾರಿ ಆದಂತಹ ರಾಮನನ್ನ 7 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಿದೀವಿ. 7 ತಿಂಗಳ ಕಾಲ ಕೆಲಸ ಮಾಡಿದೀವಿ. ರಾಮ ಅಂದ್ರೆ 7. ಬಹಳ ರಾಮ. ಈಗೊಂದು ಈ ಕೊನೆಯ ಪ್ರಶ್ನೆ, ಇದು ನೀವು ಶಿಲ್ಪದಿಂದ ಕೆತ್ತುವಾಗ ಇದು ಕರ್ನಾಟಕದ ಕಲ್ಲು, ಇದನ್ನ ಕಲ್ಲನ್ನು ಬಹುಶಃ ನೀವೇ ಆಯ್ಕೆ ಮಾಡಿದ್ದೀರಿ ಅಂತ ಕಾಣ್ತದೆ. ಇದರಲ್ಲಿರುವ ಹಲವಾರು ಅಂಶವನ್ನು ಹೇಗಿರ್ಬೇಕು ಅನ್ನೋ ಕಲ್ಪನೆಯನ್ನು ಕೂಡ ಬಹುಶಃ ನೀವು ಅದರ ಬಗ್ಗೆ ಸಲಹೆಯನ್ನು ಕೊಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇದು ಮಾಡುವಾಗ ಸ್ವಲ್ಪ ಬಿಳಿಪಾಗಿ ಕಾಣುತ್ತದೆ, ಆಮೇಲೆ ಇದಕ್ಕೆ ಎಣ್ಣೆ ಇತ್ಯಾದಿಯಾಗಿ ಏನಾದ್ರು ಹಚ್ಚಿ ಈ ರೀತಿಯಾಗಿ ಅದು ಕರಿ ಬಣ್ಣ ಬರ್ತದೆ, ಹೇಗೆ ಇದು? ಇದು ಶಾಸ್ತ್ರೀಯವಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ಶಿಲ್ಪಶಾಸ್ತ್ರದಲ್ಲಿ ಇರುವುದು ಹಾಗೇನೆ. ಪೂರ್ಣಗೊಂಡ ಶಿಲ್ಪವನ್ನ ಯಾವ ರೀತಿ ಸಂಪೂರ್ಣಗೊಳಿಸ್ಕೋಬೇಕಾದ್ರೆ ಒಂದು ಕೆಲವು ನಿಯಮಗಳನ್ನು ಕೊಡ್ತಾರೆ. ಅಲ್ಲಿ 2 ರೀತಿ ಇದೆ. ಒಂದು, ಇಡೀ ತೆಂಗಿನಕಾಯಿಯನ್ನ ಸುತ್ತಿ ಅದನ್ನ ತುಪ್ಪದಲ್ಲಿ ಕಲಸಿ ಹಚ್ಚುವಂತಹದ್ದು. ಹೇಗೆ ಶಿಶು ಜನ್ಮ ತಳೆದ ನಂತರ ಅದನ್ನ ಒಂದ್ಸರಿ ತೊಳೆದು ಎಲ್ಲ ಮಾಡಿ ಅದಕ್ಕೆಲ್ಲ ಈಗಿನ ವೈದ್ಯ ಪದ್ಧತಿ, ಹಿಂದೇನೋ ಯಾವ ತರ ಇರ್ತೋ ಗೊತ್ತಿಲ್ಲ, ಈಗಿನ ವೈದ್ಯಕೀಯ ಪದ್ಧತಿ ಪ್ರಕಾರ ಅದು ಮಾಯಿಶ್ಚರೈಸರ್ ಇತ್ಯಾದಿಗಳಿಂದ ರಕ್ಷಣೆ ಕೊಡ್ಬೇಕು. ಯಾಕೆಂದ್ರೆ ಪ್ರಪಂಚಕ್ಕೆ ಮೊಟ್ಟ ಮೊದಲ ಭೂಮಿಗೆ ಬಂದಂತಹ ಆ ಶಿಶುವಿಗೆ ಇತ್ಯಾದಿ ವಾತಾವರಣದ ಯಾವ ಒಂದು ಅಡೆತಡೆ ಉಂಟಾಗಬಾರದು ಅನ್ನೋ ದೃಷ್ಟಿಯಿಂದ ಒಂದು ಲೇಪನ ಮಾಡುವಂತಹದ್ದು, ಅದನ್ನು ತೊಳೆಯುವಂತಹದ್ದು. ಪ್ರಾಕೃತಿಕವಾಗಿಯೇ ತಾಯಿಯ ಗರ್ಭದಿಂದ ಬರುವಾಗ್ಲೇನೆ ಅದಷ್ಟು ಸುಸಜ್ಜಿತವಾಗಿಯೇ ಬಂದಿದ್ದಿರುತ್ತಲ್ಲ. ಅದಾದ ನಂತರ ಹೇಗೆ ಒಂದು ನಾವು ಅದನ್ನ ಶುದ್ಧಿಗೊಳಿಸ್ತೀವೋ ಹಾಗೆ ಶಿಲ್ಪವನ್ನ ತೊಳೆದು ಶುದ್ಧಿಗೊಳಿಸಿ ಕೊನೆಗೆ ಅದಕ್ಕೆ ಒಂದು ಲೇಪನವನ್ನ ಮಾಡ್ತೇವೆ. ಅದು ಕೊಬ್ಬರಿಯ, ಇಡೀ ಸುಟ್ಟ ಕೊಬ್ಬರಿಯನ್ನ ತುಪ್ಪದಲ್ಲಿ ಕಲಿಸಿ ಹಚ್ಚಿದಂತಹದ್ದು ಅಷ್ಟೇ. ಯಾವುದೇ ಕಲ್ಲಿನ ಶಿಲ್ಪ ಆಗಿರ್ಬಹುದು, ಅದು ಎಣ್ಣೆ ತಾಗದವಾಗ, ಜಿಡ್ಡು ತಾಗದವಾಗ ಅದು ಕಪ್ಪಾಗ್ತದೆ. ಈ ಕಲ್ಲಿನ ಗುಣಧರ್ಮ ಅದು. ಅದೇ ಗ್ರಾನೈಟ್ ಹಾಗಾಗುದಿಲ್ಲ. ಈ ಕಲ್ಲು ಯಾವ ಶಾಮಶಿಲೆ ಅಥವಾ ಯಾವ ಕೃಷ್ಣಶಿಲೆ ಅಂತ ನಾವು ಏನ್ ಕರಿತೀವಿ, ಇದು ಅತ್ಯಂತ ಡೆನ್ಸಿಟಿ ಉಳ್ಳಂತಹ ಕಲ್ಲು.
ಗ್ರಾನೈಟ್ 1 kg ಒಂದು 70-75 kg ಬರ್ಬೋದು 1 cubic footಗೆ. ಓ ಹೋ ಹೋ ಅದೇ 1 cubic footಗೆ ಈ ಕಲ್ಲು 90-100 ಕಿಲೋ ತನಕ ಬರುತ್ತೆ. 95 ಕಿಲೋ ಹೋ ಹೋ. ಹೀಗ್ ಬರುತ್ತೆ. ಹೆಚ್ಚು ಕಡಿಮೆ ಒಂದು 20 kg 1 cubic foot ನ 2 ಕಲ್ಲಿನ ಮಧ್ಯದ ಅಂತರ. ಇರೋರಿಗೆ ಸಾಮಾನ್ಯ 20 kg ಅಂತ ಹೇಳಿದ್ರೆ ಸುಮಾರು ಅರ್ಧ ಕ್ಯೂಬಿಕ್ ಫೀಟ್ ಅಷ್ಟು ಇರ್ತದೆ. 20 kg ಕಲ್ಲು ಅಂತ ನಾವೇನ್ ಹೇಳ್ತೇವೆ ಹಳ್ಳಿಗೆ ಉಪಯೋಗಿಸೋದು. ಬರೀ ಕಲ್ಲು 20 kg ಕಲ್ಲೇ ಅರ್ಧ ಕ್ಯೂಬಿಕ್ ಫೀಟ್ ಅಷ್ಟೇ. ಅದರಲ್ಲಿ ನೋಡೋದು ಬರೀ ಕಲ್ಲಿನ ವ್ಯತ್ಯಾಸದಿಂದಲೇ 20 kg ಜಾಸ್ತಿ ಆಗ್ತದೆ. ಅಂದ್ರೆ 100 ಜಾಸ್ತಿ ಆಗ್ತದೆ. ಹೌದು, ಬಹಳ ನೀವು ಸ್ಯಾಂಡ್ ಸ್ಟೋನ್ ಗ್ರಾನೈಟ್ ಅಷ್ಟು ತೂಗೋದಿಲ್ಲ, ಹ್ಮ್. ಕಡಿಮೆ ತೂಗ್ತದೆ. ಈ ಕಲ್ಲಿನಲ್ಲಿ ವಿವಿಧ ಜಾತಿಗಳಿದೆ. ಶೆಲ್ ಸ್ಟೋನು, ಸ್ಯಾಂಡ್ ಸ್ಟೋನು, ಸೋಪ್ ಸ್ಟೋನು, ಗ್ರಾನೈಟು, ಮಾರ್ಬಲ್, ದುರ್ಗಿ ಸ್ಟೋನ್ ಅಂತ ಇತ್ಯಾದಿ ಅನೇಕ ಕಲ್ಲುಗಳಿದೆ. ಕೋಬಾಲ್ಟ್, ಮಾರ್ಬಲ್, ಇದು ಏನೇನೇ ಬೇರೆ ಬೇರೆ ಜಾತಿಯ ಕಲ್ಲುಗಳಿದೆಯಲ್ಲ, ಅದು ಅದರ ಸಾಂದ್ರತೆಗೆ ಅನುಗುಣವಾಗಿ ಅದರ ತೂಕವನ್ನು ಹೊಂದಿರ್ತದೆ. ಅದರ ಸಾಂದ್ರತೆಗೆ ಅನುಗುಣವಾಗಿ ಅದರ ಗ್ರಿಪ್ ಬಲವನ್ನು ಹೊಂದಿರ್ತದೆ. ಈಗ ಮರಳು ಕಲ್ಲುಗಳು ಸಾಂದ್ರತೆ ಕಡಿಮೆ, ತೂಕ ಕಡಿಮೆ, ಆದ್ರೆ ಕಣಗಳು ದೊಡ್ಡದಾಗಿರ್ತದೆ. ಅದರಲ್ಲಿ ಸೂಕ್ಷ್ಮ ಕೆತ್ತನೆಯನ್ನು ಮಾಡೋದಕ್ಕಾಗೋದಿಲ್ಲ. ಆದ್ರಿಂದ ಅಂತ ಸಂದರ್ಭದಲ್ಲಿ ಶಿಲ್ಪಿಗಳು ದೊಡ್ಡ ದೊಡ್ಡ ಶಿಲ್ಪಗಳನ್ನ ನಿರ್ಮಾಣ ಮಾಡ್ತಾರೆ ಆ ಕಲ್ಲಿನಿಂದ. ಬಾದಾಮಿ ಚಾಲುಕ್ಯ ಗುಹಾಂತರ ದೇವಾಲಯಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ಅದು ಸಪರೇಟ್ ಆಗಿ 3D ಯಲ್ಲಿ ನಿಲ್ಲೋದಕ್ಕೆ ಸ್ವಲ್ಪ ಕಷ್ಟ, ಬೇಗ ಕಟ್ಟಾಗಿ ಹೋಗೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಅದನ್ನ ಉಬ್ಬು ಶಿಲ್ಪಗಳನ್ನಾಗಿ ಅಥವಾ ವಾಲ್ ಪ್ಯಾನಲ್ಸ್ ಅಂತ ಏನ್ ಕರಿತೀವಲ್ಲ, ಆ ರೀತಿಯಲ್ಲಿ ಪ್ರಕಟ ಮಾಡ್ಕೊಂಡು ಸಮಾಜಕ್ಕೆ ಕೊಟ್ಟಿದ್ದಾರೆ. ಗ್ರಾನೈಟ್ ಇದನ್ನೆಲ್ಲವನ್ನ ತಡ್ಕೊಳತ್ತೆ. ಸ್ವಲ್ಪದ ಕಲ್ಲು ಅತ್ಯಂತ ವೇಟ್, ಇದಕ್ಕೆ ನೀವು ಬೇರೆ ಗ್ಲೂ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲನ್ನ ಇಟ್ಟಾಗ ಅದೇ ಆ ತೂಕವೇ ಗಮ್ಮಾಗಿ ಅಂಟಾಗಿ, ಅಂದ್ರೆ ಗುರುತ್ವಾಕರ್ಷಣ ಬಲದ ಮೇಲೆ ನಿಂತ್ಕೊಂಡಿರುತ್ತೆ. ಅರ್ಸ್ಬೇಕಾದ್ರೂ ಏನೂ ಆಗೋದಿಲ್ಲ. ಬಹಳ ವಿಶೇಷ. ಇದು ಬ್ರಾಹ್ಮೀಯ ಚಿತ್ರಕಲಾ ಶಾಸ್ತ್ರ, ಬ್ರಾಹ್ಮೀಯ ಚಿತ್ರಕರ್ಮ ಅನ್ನುವಂಥದ್ದು ಶಾಸ್ತ್ರ ಗ್ರಂಥಗಳಲ್ಲಿ ಇರುವಂತಹದ್ದನ್ನ ಸಂಸ್ಕೃತದಿಂದ ಬೇರೆ ಬೇರೆ ಭಾಷೆಗೆ ಮಾಡಿದಂತ ಪುಸ್ತಕಗಳ ಸಿಕ್ಕತ್ತೆ. ಇದರೊಳಗಡೆಗೆ ಚಿತ್ರ ಸಹಿತ ತಾಳಮಾನ ವಿವರಣೆಗಳನ್ನ ಕೊಡುವಂತಹ ಗ್ರಂಥಗಳೆಲ್ಲ ಇವತ್ತು ಲಭ್ಯ ಇದೆ. ನಾವೆಲ್ಲ ಗುರುಮುಖೇನ ನಾವೆಲ್ಲ ಕಲ್ತಿದ್ವಿ. ಇದೆಲ್ಲ ಕೆಲವು ಬುಕ್ ಸ್ಟಾಲ್ಗಳಲ್ಲಿ ಇದೆಲ್ಲ ಸಿಕ್ಕುವಂತಹದ್ದಿದೆ. ಈ ತರದ್ದು ಇದನ್ನ ಬೇರೆ ಬೇರೆ ಭಾಗಗಳಾಗಿ ಮಾಡಿದಂತಹದ್ದೆಲ್ಲ ಇರುತ್ತೆ. ಬ್ರಾಹ್ಮೀಯ ಚಿತ್ರಕರ್ಮ ಇರ್ಬೋದು, ಅಥವಾ ಕಾಶ್ಯಪ ಶಿಲ್ಪಶಾಸ್ತ್ರ ಇರ್ಬೋದು, ಅಥವಾ ಸರಸ್ವತಿಯ ಶಿಲ್ಪಶಾಸ್ತ್ರ ಅಂತ ಒಂದು ಪುಸ್ತಕಗಳು ಇರ್ತದೆ. ಇವೆಲ್ಲವೂ ಕೂಡ ಅಖಂಡ ಭಾರತೀಯ ಪರಂಪರಾನುಗತ ಶಿಲ್ಪಶಾಸ್ತ್ರದ ರಚನೆಯ ವಿಧಿವಿಧಾನಗಳನ್ನ ಸ್ಪಷ್ಟವಾಗಿ ಹೇಳ್ಕೊಡ್ತದೆ. ಇದು ಈ ಆದಷ್ಟು ನಮಗೆ ಸ್ಥಿತಿ ಇದ್ದವರು ಈ ಪುಸ್ತಕಗಳನ್ನು ಒಂದಿಷ್ಟು ತಂದು ನಾವು ಮನೆಯಲ್ಲಿ ಇಟ್ರೆ, ನಮ್ಮ ಮನೆಯ ಮಕ್ಕಳಿರ್ಬೋದು ಅಥವಾ ಯಾರೋ ಮನೆಗೆ ಬರುವ ಮಕ್ಕಳಿರ್ಬೋದು, ಅದನ್ನ ನೋಡಿದ್ರೆ ಅವರಿಗೆ ಅದರ ಸಂಪರ್ಕ ಆದ್ರೆ ಏನೋ ಆಸಕ್ತಿ ಮೂಡಬಹುದು. ಇದು ಒಂಥರ ಇದೆಯಾ ಅಂತ ಅನ್ನುವಂಥದ್ದು. ಈ ತರದ್ರಲ್ಲೂ ಅನೇಕ ಜನಗಳಿಗೆ ಸಾಮರ್ಥ್ಯ ಇದ್ದಿರುತ್ತೆ, ಅವಕಾಶ ಸಿಕ್ಕಿದ್ದಿರಲ್ಲ. ಆಸಕ್ತಿ ಉಳ್ಳಂತವರಿಗೆ ಅವಕಾಶ ಸಿಕ್ಕದವಾಗ ಅಧ್ಯಯನ ಈ ತರದ್ದನ್ನ ಮಾಡಿದಾಗ ಅವರು ಸುಲಭದಲ್ಲಿ ಒಂದು ಉನ್ನತ ಮಟ್ಟದ ದೇಶೀಯ ಪ್ರಸಿದ್ಧ ಕಲಾವಿದರಾಗಿ ಹೊರಗೆ ಬರೋದಕ್ಕೆ ಸಾಧ್ಯತೆಗಳಿರ್ತವೆ ಅಂತ. ಮತ್ತು ಇವತ್ತಿನ ಕಾಲದಲ್ಲಿ ನೀವು ಇನ್ನೊಂದು ಹೇಳಿದ್ರಿ, ಬಹಳ ಬೇಗ ಇದನ್ನ ಕಲಿಸಬಹುದು ಅಂತ. ಈಗ ಒಂದು ನಾವೆಲ್ಲ ಕಲಿವಾಗ ಒಂದು ಫೋಟೋ ತಕ್ಕೊಳ್ಳೋ ವ್ಯವಸ್ಥೆನೂ ಇರಲಿಲ್ಲ. ಈಗ 45-50 ವರ್ಷದ ಹಿಂದೆ ಯಾವುದನ್ನ ಗುರುಗಳು ಏನ್ ಮಾಡಿದ್ದಾರೆ ಅದ್ರ ಎದುರುಗಡೆ ನೋಡ್ಕೊಂಡು ಮಾಡ್ಬೇಕಾಗಿತ್ತು. ಅದು ಆ ಶಿಷ್ಯನ ಪುಣ್ಯ ಏನಾದ್ರೂ ಚೆನ್ನಾಗಿದ್ರೆ ಒಳ್ಳೆ ಗುರು ಸಿಕ್ಕಿದ್ರೆ ಅಡ್ಡಿಲ್ಲ, ಇಲ್ದೆ ಹೋದ್ರೆ ಅದನ್ನ ಹೇಳ್ಕೊಡೋದೇ ಒಂದು ಮಡಿವಂತಿಕೆ ಅಂತ ಇತ್ತು. ಅಥವಾ ಅದ್ ಹೇಳ್ಕೊಟ್ರೆ ತನಗೆಲ್ಲಿ ಕಡಿಮೆ ಆಗ್ತದೇನೋ ಅನ್ನುವಂತ ಪರಿಕಲ್ಪನೆಗಳು ಕೂಡ ಆಗಿನ ಕಾಲದ ಕೆಲವರಲ್ಲಿ ಮನೆ ಮಾಡ್ಕೊಂಡಿತ್ತು. ಅಥವಾ ಒಬ್ಬ ಗುರುವಿನ ಶಿಷ್ಯ ಇನ್ನೊಬ್ಬ ಗುರುವಿನ ಹತ್ರ ಹೋದ್ರೆ ಇವನು ನನ್ನಿಂದ ಕಲ್ತ್ರೆ ಕ್ರೆಡಿಟ್ ಆ ಗುರುಗೆ ಹೋಗ್ತದೆ. ನಮ್ಮನೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕವಿಗೆ ಕವಿ ಮುನಿಮಮ್ಮ ಅಂತ. ಒಂದ್ ಕವಿ ಕಂಡ್ರೆ ಇನ್ನೊಂದು ಕವಿಗೆ ಆಗ್ತಾ ಇರಲ್ವಂತೆ. ಈ ಎಲ್ಲ ಒಂದು ಮೆಂಟಾಲಿಟಿ ಈ ಹಿಂದಿನ ದಿನಗಳಲ್ಲಿ ಎಲ್ಲ ನಾವು ಅದನ್ನ ನೋಡುವಂತದ್ದು. ಯಾವಾಗ ನಾನು ಯುರೋಪ್ನಲ್ಲಿ ಒಂದಿಷ್ಟು ಸಮಯ ಕೆಲಸ ಮಾಡಿದ್ನೋ ಆ ಸಂದರ್ಭದಲ್ಲಿ ಗೊತ್ತಾಯ್ತು ಯಾವ ರೀತಿಯಿಂದ. ಮತ್ತೆ ನನಗಾದ ಕಷ್ಟ ಮುಂದಿನವರಿಗೆ ಆಗ್ಬಾರ್ದು ಅನ್ನೋ ಒಂದು ಕಲ್ಪನೆ ಇರೋದ್ರಿಂದ ನಾವು ಅದನ್ನೆಲ್ಲ ವಿಶೇಷವಾಗಿ ಅದರಲ್ಲಿರುವ ಮುಖ್ಯ ಅಂಶಗಳನ್ನ ಸುಲಭದಲ್ಲಿ ಬೇರೆಯವರಿಗೆ ಕಲಿಸ್ಕೊಡ್ಲಿಕ್ಕೆ ತಿಳಿಸ್ಕೊಡ್ಲಿಕ್ಕೆ ನಾನು ಆ ಕ್ಷೇತ್ರದ ಹೆಚ್ಚಿನ ಪ್ರಚಾರಕ್ಕಾಗಿ ನಾನು ಶಿಕ್ಷಕ ವೃತ್ತಿಯನ್ನ ಅನುಸರಿಸಿಕೊಂಡು ಬಂದಂತಹದ್ದು. ಎಷ್ಟು ಕಾಲದಲ್ಲಿ ಕಲಿಸಬಹುದು ಒಬ್ಬರಿಗೆ ಈ ಚಿತ್ರಕ್ರಮ ಅಂತ ಹೇಳಿದ್ರಿ ನೀವು? ಈ ಚಿತ್ರಕರ್ಮ ಇದನ್ನು ಒಂದು ಮಗು ಅಂದ್ರೆ ಒಂದು 15 ವರ್ಷದ ಆಸಕ್ತರಿಗೆ ಎಷ್ಟು ಬೇಗ ಕಲಿಸಬಹುದು? ಸಹಜವಾಗಿ ಕೈ ಬೆಳೆದಿರ್ಬೇಕು ವ್ಯಕ್ತಿಗೆ. ಮಕ್ಕಳಿಗೆ ಒಂದು 10 ವರ್ಷ
8-10 ವರ್ಷದ ನಂತರದ ಅವರು ಪ್ರಬುದ್ಧತೆಯನ್ನ ಪಡೆದಿರ್ತಾರೆ. ಈಗಿನ ಕಾಲದ ಎಲ್ಲ ಮಕ್ಕಳುಗಳು ಈಗ 3 ವರ್ಷದ ಮಗುವೇ ಎಷ್ಟೊಂದು ಬುದ್ಧಿವಂತಿಕೆಯನ್ನು ಮಾತಾಡುತ್ತೆ ಅನ್ನುವಂತಹದ್ದನ್ನ ನಮ್ಮ ಮನೆಗಳಲ್ಲಿ ನೋಡಿರ್ತೀವಿ. ಹ್ಮ್ ಆಸಕ್ತಿ ಉಳ್ಳಂತವರಿಗೆ ಕನಿಷ್ಠ ಪಕ್ಷ 1 ವರ್ಷ 1.5 ವರ್ಷದಲ್ಲಿ ಒಂದು 5 ವರ್ಷದ ಏನು ಈ ಹಿಂದಿನ ಕೋರ್ಸ್ಗಳಿದ್ವಲ್ಲ ಅದನ್ನ 1-1.5 ವರ್ಷದಲ್ಲಿ ಕಲಿಸ್ಬಿಡ್ಬೋದು. ಗುರುಕುಲ ಪರಂಪರೆ ಇದ್ರಂತೂ 1.5 ವರ್ಷದಲ್ಲಿ ಅವರು ಪ್ರಬುದ್ಧ ಶಿಲ್ಪಿ. ಈಗಾಗಲೇ ನಾವು ಅದನ್ನ ಮಾಡಿದೀವಿ. ಅನೇಕ ಗುರುಕುಲಗಳಾಗಿರ್ಬೋದು ಅಥವಾ ಕೆಲವು ಕಲಾ ಶಾಲೆಗಳು ಶಾಸ್ತ್ರೀಯ ಪಠ್ಯೇತರ ವಿಧಾನವನ್ನು ಹೊಂದಿದಂತಹ ಗುರುಕುಲಗಳು ಇದನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಲಿಸುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಅದೊಂದು ಅಭ್ಯಾಸ ಅವ್ರು ಮುಂದುವರ್ಸ್ಕೊಂಡು ಹೋದ್ರೆ ಪ್ರಬುದ್ಧ ಶಿಲ್ಪಿಗಳಾಗ್ಬಿಡ್ತಾರೆ. ಒಂದ್ ಸ್ವಲ್ಪ ಸಮಯ ಅನುಭವಕ್ಕೋಸ್ಕರ ಹಿರಿಯರ ಜೊತೆಗೆ 1-2 ವರ್ಷ ಕೆಲಸ ಮಾಡಿದ್ರಂತೂ ಏನೋ ಬರೀ ಆಸಕ್ತಿಯೇ ಅವನ ಅರ್ಹತೆ, ಇನ್ನೇನು ಬೇಕಾಗ್ಲಿಲ್ಲ. ಈಗೆಲ್ಲ ಉಚಿತವಾಗಿ ಇದೆ. ಕೆನರಾ ಬ್ಯಾಂಕ್ ನಂತ ಅವರು KPJ ಪ್ರಭು ಕರಕುಶಲ ತರಬೇತಿ ಕೇಂದ್ರ ಅಂತ ಇದೆಯಲ್ಲ, ಅಥವಾ ಸಾಗರದಲ್ಲಿ ಇರುವಂತಹ ಗುರುಕುಲಗಳಿರ್ಬೋದು, ಅಥವಾ ಕಾರ್ಕಳದಲ್ಲಿ ಇರುವಂತಹ ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ಕಾರೆಕುಡಿನಲ್ಲಿ ಇರುವಂತಹದ್ದು ಅನೇಕ ಕಲಾಶಾಲೆಗಳು, ಅದು ಗುರುಕುಲಗಳು. ಸರ್ಕಾರದಿಂದ ಮತ್ತೆ ಸರ್ಕಾರೇತರರಿಂದ ನಡೆಸಲ್ಪಟ್ಟಂತಹ ಶಾಸ್ತ್ರೀಯ ಗುರುಕುಲಗಳೇನಿದೆ ಇವು ಈ ಕೆಲಸವನ್ನು ಮಾಡ್ತಾರೆ. ಉಚಿತವಾಗಿ ಊಟ, ಕಾಫಿ, ತಿಂಡಿ, ವಸತಿ ಸೌಲಭ್ಯ ಕೊಟ್ಟು ಸ್ಟಡಿ ಟೂರು, ರಾ ಮೆಟೀರಿಯಲ್ಸ್, ಬುಕ್ಸ್, ಪ್ರಾಜೆಕ್ಟ್ರು, ಸ್ಲೈಡ್ಸ್ ಇತ್ಯಾದಿಗಳ ಸೌಲಭ್ಯಗಳೊಂದಿಗೆ ಭಾರತೀಯ ಸನಾತನ ಪರಂಪರೆಯನ್ನು ಉಳಿಸುವ ದೃಷ್ಟಿಯಿಂದ ಅನೇಕ ಕಲಾಶಾಲೆಗಳು ಕೆಲಸ ಮಾಡ್ತಾ ಇದೆ. ಇದೆಲ್ಲ ಮುಂದಿನ ಪೀಳಿಗೆಗೆ ಒಂದು ಭಾರತೀಯ ಶಿಲ್ಪಶಾಸ್ತ್ರದ ಅಧ್ಯಯನದ ಪ್ರೌಢಿಮೆಯನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಅವಕಾಶಗಳು ಇದೆ. ಇದು ಬಹಳ ನೋಡಿ. ಹೌದು, ಸಮಾಜ ಇದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಅದು ಇದು ಬಹಳ ವಿಶೇಷ. ನಾವಷ್ಟು ನಿರಾಶರಾಗಬೇಕಾಗಿಲ್ಲ ಅಂತ ಅಂದ್ರೆ ಏನಿಲ್ಲ ಬಹಳ ವ್ಯವಸ್ಥೆಗಳು ಇದೆ ಶಿಕ್ಷಣಕ್ಕೆ ಅನುಕೂಲತೆ. ಮತ್ತೆ ದೇಶ ಕಾಲಕ್ಕೆ ಅನುಗುಣವಾಗಿ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಯಾವುದೋ ದೇಶದಲ್ಲಿರುವ ಯಾರಿಗ್ ಬೇಕಾದ್ರೂ ಈ ವಿಷಯಗಳನ್ನ ಕಲಿಸಬಹುದು, ತಿಳಿಸಬಹುದು, ತಂತ್ರಗಾರಿಕೆಯನ್ನ ತೋರಿಸಬಹುದು, ಅವನ ನ್ಯೂನ್ಯತೆಗಳನ್ನ ಸರಿಪಡಿಸಬಹುದು. ಈ ಎಲ್ಲಾ ಸಾಧ್ಯತೆಗಳು ಇದ್ದಾವಲ್ಲ, ಈ ವೈಜ್ಞಾನಿಕ ಕೆಲವು ಉಪಕರಣಗಳನ್ನ ಬಳಸ್ಕೊಂಡು ನಾವು ಸಾಂಪ್ರದಾಯಿಕ ಶಾಸ್ತ್ರಗಳ ಮತ್ತೆ ಸೌಂದರ್ಯದ ಪರಿಕಲ್ಪನೆಯನ್ನ ಜನಗಳಿಗೆ ಮುಟ್ಟಿಸೋದಕ್ಕೆ ತುಂಬಾ ಸುಲಭ ಆಗ್ತದೆ. ಮತ್ತೆ ಅಷ್ಟೇ ಶುದ್ಧತೆಯಿಂದ ಮುಂದುವರಿಸ್ಕೊಂಡು ಹೋಗುವಂತಹ ಪೀಳಿಗೆಯನ್ನ ಬೆಳೆಸುವಂತಹದ್ದು ನಮ್ಮ ಕರ್ತವ್ಯ. ಆದ್ರಿಂದ ಅದನ್ನ ಪ್ರತಿಯೊಬ್ಬರು ಒಂದ್ ಸ್ವಲ್ಪ ಸಮಯನಾದ್ರೂ ಇದಕ್ಕೋಸ್ಕರ ಮೀಸಲಿಟ್ಟು ಮುಂದಿನ ಜನಾಂಗದ ಉನ್ನತೀಕರಣಕ್ಕೆ ದುಡಿಬೇಕಾದಂತಹದ್ದು ಅನಿವಾರ್ಯ ಇದೆ ಅಂತ ಅನ್ನುವಂತಹದ್ದು ಇವತ್ತಿನ ದಿನಮಾನದಲ್ಲಿ ಕಂಡು ಬರುತ್ತೆ. ಖಂಡಿತ ಹೌದು. ಇನ್ನೊಂದು ಕೇಳ್ಬೇಕು ಅಂತ ಅನಿಸ್ತದೆ. ನಮ್ಮಲ್ಲಿ ಈ ಹಿಂದೆ ಮನೆ ಕಟ್ಟುವಾಗ ಪಂಚವಾಳ ಆಚಾರ್ಯಗಳು ಅಂತ ಹೇಳ್ತಿದ್ರು. ಪಂಚವಾಳ ಆಚಾರ್ಯ ಅದು ಪಂಚವಾಳ ಆಚಾರಿ ಅಂತ ಹೇಳಿದ್ರೆ ಈ ಪ್ರಪೋರ್ಷನ್ ಕಲ್ಪನೆ ಸರಿಯಾಗಿ ಇರುವವರು ಅನ್ನೋ ಅರ್ಥವೇ ಹೇಗದು ಪಂಚವಾಳ ಆಚಾರ್ಯಗಳು ಅಂತ? ಶಿಲ್ಪಶಾಸ್ತ್ರದಲ್ಲಿ ಅದನ್ನ ಇನ್ನೊಂದು ಶಬ್ದದಿಂದ ಕರೆದಿದ್ದಾರೆ. ಈಗ ಆಲಯ ಕಟ್ಟುವಾಗ 4 ಪ್ರಧಾನವಾದ ಹಂತಗಳು ಇರ್ತಾ ಇದ್ವಂತೆ. ಇದನ್ನ ಪಂಚಮ ವೇದ ಅಂತ ಕರೆಯುವಂತಹದ್ದು ಒಂದು ಪರಂಪರೆ ಇದೆ. 5ನೇ ಶಿಲ್ಪಶಾಸ್ತ್ರವನ್ನ ಹಾಗೆ ಕರೆದಿದ್ದಾರೆ. ಇಲ್ಲಿ ಪ್ರಧಾನವಾಗಿ ಸ್ಥಪತಿ, ಸೂತ್ರಗ್ರಾಹಿ, ತಕ್ಷಕಿ ಮತ್ತೆ ವರ್ಧಕಿ ಅಂತ 4 ಗುಂಪುಗಳಿರ್ತವೆ. ಸ್ಥಪತಿ ಈ ತಕ್ಷಕ, ವರ್ಧಕ, ಸೂತ್ರಗ್ರಾಹಿಯ ಜ್ಞಾನದೊಂದಿಗೆ ಸ್ಥಾಪತ್ಯ ವೇದದ ಜ್ಞಾನವನ್ನು ಹೊಂದಿರ್ತಿದ್ದ. ಸೂತ್ರಗ್ರಾಹಿ ಅಂದ್ರೆ ಇಂಜಿನಿಯರ್, ಅಥವಾ ದಾರ ಇಟ್ಟು ಅದರ ಬ್ಯಾಲೆನ್ಸಿಂಗ್ ಅನ್ನ ನೋಡಿ ಎಲ್ಲಿ ಯಾವ ರೀತಿ ಜೋಡಣೆ ಬರಬೇಕು, ಯಾವ ರೀತಿಯ ವಿನ್ಯಾಸಗಳನ್ನ ಹೇಗೆ ಭದ್ರಗೊಳಿಸ್ಬೇಕು ಇತ್ಯಾದಿ ಎಲ್ಲ ತಂತ್ರಗಾರಿಕೆಗಳನ್ನು ತಿಳಿದಂತವನು. ತಕ್ಷಕಿ ಅಂದ್ರೆ ಬಡಗಿ ಅಂತ ಅರ್ಥ. ವರ್ಧಕಿ ಅಂದ್ರೆ ಹೆಚ್ಚಿಸುವವನು ಅಂತ ಅರ್ಥ. ಅಂದ್ರೆ ಸಹಾಯಕ ಬಲಗಳು ಬೇಕಿತ್ತಲ್ಲ, ಒಂದನ್ನ ಇಂದಕ್ಕೆ ತಗೊಂಡು ಕೋಟಿ ಜೋಡಿಸಿ ಮಾಡೋದಕ್ಕೆ ಸಹಾಯ ಮಾಡುವಂತಹ ಒಂದು ಟೀಮ್ಗಳು ಇರ್ತಾ ಇತ್ತು. ಈ 4 ಪ್ರಧಾನವಾದ ಟೀಮ್ಗಳ ಒಟ್ಟಿಗೆ ಪ್ರಾಣಿಗಳನ್ನು ಬಳಸ್ಕೊಂಡಿದ್ದಾರೆ. ಆನೆ, ಇತ್ಯಾದಿ ಪ್ರಾಣಿಗಳನ್ನು ಬಳಸ್ಕೊಂಡು ತಂತ್ರಗಾರಿಕೆಯನ್ನ ಸುಲಭಗೊಳಿಸ್ಕೊಂಡು ಆ ದೈವದತ್ತವಾಗಿ ಬಂದಂತಹ ಆ ಮಾಧ್ಯಮದ ಸಾಮರ್ಥ್ಯವನ್ನೇ ತಮ್ಮ ಬಲವನ್ನಾಗಿ ಮಾಡ್ಕೊಂಡ್ರು. ಅದೇ ಉದಾಹರಣೆಗೆ ಕಲ್ಲಿನ ತೂಕ ಇರಬಹುದು, ಅಥವಾ ಕಲ್ಲಿಂದ ಕಲ್ಲಿಗೆ ಸೈಡ್ ಲಾಕ್ ಮಾಡ್ಕೊಳ್ಳುವಂತಹ ಕೂಲ್ಗಳ ವಿಧಾನಗಳಿರ್ಬಹುದು. ಅದನ್ನ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನು ಹೇರಿದಾಗ ಅದು ತಾನಾಗಿ ಬಲದಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನೊಂದು ಕಲ್ಲನ್ನು ಅಲಗಾಡದಿದ್ದಾಗ ಈ ಕಲ್ಲು ನೋಡ್ಕೊಳ್ತದೆ.
ನಮ್ಮಲ್ಲಿ ಹೀಗೆ ಕಂಬದ ಮೇಲೆ ಈ ಪೀಸನ್ನ ಇಡ್ತಾರೆ, ಇಷ್ಟೇ ಪೀಸನ್ನ ಇಟ್ರೆ ಇದು ಬಿದ್ದು ಹೋಗ್ಬಿಡುತ್ತೆ. ಆದ್ರೆ ಇದ್ರ ಮೇಲ್ಭಾಗದಲ್ಲಿ ಅಷ್ಟೇ ತೂಕವನ್ನು ಇಟ್ಟಾಗ ಈ ತೂಕ ಇದು ಬೀಳದೆ ಇದ್ದಂಗೆ ಇದು ಹಿಡ್ಕೊಂಡಿರುತ್ತೆ ನೋಡಿ. ಅಲ್ಲಿ ಯಾವ ಗ್ಲೂ ಅಥವಾ ಗಮ್ಮು ಅಥವಾ ಹುಕ್ಕು ರಾಡ್ ಏನು ಬೇಕಾಗ್ಲಿಲ್ಲ. ಅಂತ ಚಮತ್ಕಾರಯುಕ್ತವಾದಂತ ಆಲಯಗಳು ಸಾವಿರಾರು ಆಲಯಗಳನ್ನ ನಮ್ಮ ಹಿಂದಿನವರು ನಮ್ಗೆ ಕೊಟ್ಟಿದ್ದಾರೆ. ಇದು ಆಲಯಗಳಿತ್ತು, ಇದು ಬರೀ ದೇವಾಲಯ ಅಲ್ಲ, ಮನುಷ್ಯರ ಆಲಯಗಳು ಹಿಂದೆ ಈ ಆಚಾರ್ಯಗಳ ಹತ್ರ ಕಟ್ತಿದ್ದು, ಮನೆ ಕಟ್ಟುವ ಆಚಾರ್ಯ ಅಂತ ನಮ್ಮಲ್ಲಿ ಹಿಂದೆ ಹೌದು. ಮಂಗಳೂರು ಕಡೆಯಲ್ಲಿ, ಸಾಗರದ ಕಡೆಯಲ್ಲೂ ಇತ್ತು. ಕೆಲವು ಹಳೆಯ ಮನೆಗಳನ್ನು ನೋಡಿದ್ರೆ ಅದನ್ನ ನಿಲಯ ಅಂತ ಕರೀತಾರೆ. ನಿಲಯ ಅಂತ ಕರೀತಾರೆ. ಈಗ ಶ್ರೀನಿವಾಸನ ಅಂತ ಮನೆ ಬೋರ್ಡ್ ಹಾಕೊಂಡಿರ್ತಾರೆ, ಅಥವಾ ವೆಂಕಟೇಶ ನಿಲಯ ಅಂತ ಹೀಗೆ ಬರ್ಕೊಂಡಿರ್ತಾರೆ ನೋಡಿ. ಆಲಯಗಳು ದೇವರನ್ನ ಇಡಿಸುವಂತ, ನಿಲಯಗಳು ಮನುಷ್ಯರನ್ನ ಇಡಿಸುವಂತಾರೆ. ಅರಸರ ಮನೆಗಳನ್ನ ಅರಮನೆಗಳು ಅಂತಾನೆ ಕರೀತಾ ಇದ್ರು ರಾಜ. ಅದನ್ನ ನಾವು ಈಗ ಹಂಪಿಯಲ್ಲಿ ನೋಡಿದಾಗ ಕೆಲವೊಮ್ಮೆ ಅನಿಸ್ತದೆ, ಈಗ ಬೇರೆ ದೇಶಗಳಲ್ಲಿ ಅರಮನೆಗಳು ಕಾಣಿಸ್ತವೆ, ನಮ್ಮ ದೇಶದಲ್ಲಿ ಅರಮನೆಗಳೆಲ್ಲೂ ಕಾಣಿಸೋದಿಲ್ಲ ಅಂತ. ಕೆಲವೊಂದು ಈ ಶಿವಮೊಗ್ಗದಲ್ಲಿ ಶೋಕನಾಯಕನ ಅರಮನೆ ಅಂತ ಮರದ ಕಟ್ಟಿದ್ದ ಕೆಲವೊಂದು ಬಿಟ್ರೆ, ಕೆಲವು ಇದರಲ್ಲಿ ಆ ಕೇರಳದಲ್ಲಿ ಕೆಲವಿದೆ ಬಿಟ್ರೆ, ಈ ಕೃಷ್ಣದೇವರಾಯಿಂದೆಲ್ಲ ಮರದ್ದು ಮಾಡಿದ್ದು ಎಲ್ಲ ಸುಟ್ಟು ಹೋಯ್ತು ಅಂತ ಹೇಳ್ತಾರೆ. ವಿಜಯನಗರ ಕಾಲದಲ್ಲಿ ರಾಜನ ಅರಮನೆಗಳೆಲ್ಲ ಇದ್ವು. ಆಕ್ಚುಲಿ ಈ ಕ್ಲೋರೋಸಿಸ್ಟ್ ಅಂತ ಏನ್ ಕರಿತೀವಿ, ಬಹಳ ಗಟ್ಟಿ ಜಾತಿಯ ಶ್ಯಾಮಶಿಲೆ ಅಂತ ನಾವೇನ್ ಕರಿತೀವಿ, ಈ ಕಲ್ಲಿನ ವಿಶೇಷತೆ ಏನಂದ್ರೆ ಆಸಿಡ್ ನಿಂದ ಹಿಡಿದು ಬಿಸಿಲಿಗೆ, ಗಾಳಿಗೆ, ನೀರಿಗೆ ಯಾವುದಕ್ಕೂ ಅದು ರಿಯಾಕ್ಟ್ ಆಗೋದಿಲ್ಲ. ಅದು ತನ್ನ ಮೂಲ ಗುಣವನ್ನ ಹಾಗೆ ಇಟ್ಕೊಂಡಿರ್ತದೆ ಅದು. ಆದ್ರೆ ಗ್ರಾನೈಟ್ ಬೆಂಕಿಗೆ ಸ್ಪ್ಲಿಟ್ ಆಗಿ ಒಡೆದು ಹೋಗ್ಬಿಡುತ್ತೆ. ಹಂಪಿಯ ವಿಠಲ ದೇವಸ್ಥಾನ ಗ್ರಾನೈಟ್ ಅದು. ಈ ವಿಠಲ ದೇವಸ್ಥಾನಕ್ಕೆ ಆಕ್ಚುಲಿ ಅವನು ಅರಮನೆಯನ್ನ ದೋಚಿ, ಅರಮನೆಯನ್ನ ನಾಶಪಡಿಸಿ, ಅರಮನೆಗೆ ಬಳಸಲ್ಪಟ್ಟಂತಹ ಮರದ ದಿಮ್ಮಿಗಳನ್ನ, ತುಂಡುಗಳನ್ನ ತಂದು ದೇವಾಲಯದ ನವರಂಗದಲ್ಲಿ ಹಾಕಿ ಬೆಂಕಿ ಹಾಕ್ತಾನೆ. ಇದು ದಾಖಲಾಗಿದೆ. ಅರ್ಧ ದಿನದಲ್ಲಿ ಇಡೀ ಆಲಯವನ್ನ ಉರುಳಿಸ್ಬಿಡ್ತಾನೆ. ಸನಾತನ ಧರ್ಮಕ್ಕೆ ಸಾಕ್ಷಿಯಾದ ಆಲಯಗಳನ್ನ ನಾಶ ಮಾಡಿಬಿಟ್ರೆ ಧರ್ಮದ ಸಾಕ್ಷಿಗಳು ಸಿಕ್ಕುದಿಲ್ಲ ಅಂತ. ಬಹಳ ಬೇಸರವಾದ ಸಂಗತಿ. ಇನ್ನು ಕೆಲವೊಂದು ಇನ್ನೂ ಕೂಡ ಓದಿದೆ, ಈಗ ಕಾಶಿಯ ಜ್ಞಾನವಾಪಿಯ ಮಾತನಾಡಿತಾ ಇದೆ, ಅದರಲ್ಲಿ ದೇವಸ್ಥಾನ ಕಾಣುವ ಹಾಗೆ ಬಿಟ್ಟಿದ್ದ ಅಂತ, ಅದರ ಸ್ಮರಣೆ ಇರಲಿ, ಅದರ ನಾಶ ಮಾಡಿ ಅಲ್ಲಿ ಅದನ್ನ ಮಾಡಿ ಸ್ಮರಣೆ ಇರಲಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಆ ಸ್ಮರಣೆ ಇವತ್ತು ಆಗಿನ ಕಾಲದ ಶಿಲ್ಪ ಶೈಲಿಯನ್ನಾದ್ರೂ ತೋರಿಸ್ಲಿಕ್ಕೆ ಉಳ್ಕೊಂಡಿದೆ ಅಂತ ಒಮ್ಮೊಮ್ಮೆ. ದುಷ್ಟರು ಮಾಡುವ ತಪ್ಪಿನಲ್ಲೂ ಏನಾದ್ರೂ ಒಳ್ಳೇದಾಗ್ತದೆ ಅಂತ ಒಮ್ಮೊಮ್ಮೆ ಅನಿಸ್ತದೆ. ಆಮೇಲೆ ಇನ್ನೊಂದು ಕೇಳ್ಬೇಕು ನಿಮ್ಮಲ್ಲಿ, ಈ ಉತ್ತರ ಭಾರತದಲ್ಲಿಯೂ ಕೂಡ ಪುರಾತನ ಕಾಲದಲ್ಲಿ ಅಲ್ಲಿಯ ಮೂಲ ವಿಗ್ರಹಗಳು, ಏನ್ ಪೂಜಾ ಮೂರ್ತಿ ಏನಿತ್ತು, ಅವು ಈ ಶಿಲ್ಪದಿಂದನೇ, ಕರಿಕಲ್ಲಿನಿಂದನೇ ಮಾಡಿದ್ದವಾಗಿದ್ದು, ಆಮೇಲೆ ಈ ಗ್ರಾನೈಟಿನ ಬಳಕೆ ಬಹುಶಃ ಆಮೇಲೆ ಬಂದಿರಬಹುದು ಅಂತ ಒಂದು ಅನಿಸ್ತದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಈಗ ಅಯೋಧ್ಯದಲ್ಲಿ ಮೂಲ ಕೆಲವು ಶಿಲ್ಪಗಳನ್ನ ಕರಿಕಲ್ಲಲ್ಲೇ ಮಾಡಿದಂತಹದ್ದಿದೆ. ಬಹುಶಃ ಕಲ್ಯಾಣ ಚಾಲುಕ್ಯರ ಶೈಲಿಯನ್ನ ಹೋಲುವಂತಹದ್ದಿದೆ. ಅದಾದ ನಂತರ ಈ ಮರಳು ಕಲ್ಲುಗಳನ್ನ ನಾವು ನೋಡ್ತೀವಿ. 12ನೇ ಶತಮಾನದ ನಂತರ ಮರಳು ಕಲ್ಲುಗಳನ್ನ ನೋಡ್ತೇವೆ ನಾವು. ಭಾರತದಲ್ಲಿ ಕಪ್ಪು ಶಿಲೆಗಳನ್ನ ತುಂಬಾ ಹೆಚ್ಚು ಮಾಡದಂತಹದ್ದು ಕಂಡು ಬರುತ್ತೆ. 11ನೇ ಶತಮಾನದ ನಂತರದ ಆಲಯಗಳಲ್ಲಿ, ಹೆಚ್ಚಾಗಿ ಜೈನ ಧರ್ಮದ ಪ್ರಚಾರ ಮಾಡಿದಂತಹ ದೇವಾಲಯಗಳಲ್ಲಿ ಎಲ್ಲ ಮಾರ್ಬಲ್ಗಳು, ಅಂದ್ರೆ ಅಮೃತ ಶಿಲೆ ಅಂತ ಏನಿದೆಯಲ್ಲ, ಅದನ್ನು ಬಳಸ್ಕೊಂಡಂತಹದ್ದು ಕಂಡು ಬರುತ್ತೆ. ಅಲ್ಲಿಯೂ ಕೂಡ ಎಲ್ಲ ಕಪ್ಪು ಕಲ್ಲಿನ ಪ್ರಯೋಗ ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ಆದ್ರೆ ಉತ್ತರ ಭಾರತದ ಅನೇಕ ಎಂಬತ್ತು, ಹೆಚ್ಚು ಕಡಿಮೆ 40,000 ದೇವಾಲಯಗಳನ್ನು ಒಡೆದಿದ್ದಾರೆ ಅನ್ನುವಂತ ದಾಖಲೆಗಳಿದೆ. ಅದನ್ನ ನೋಡಿದಾಗ ಈ ಅಲ್ಲಿ ಉತ್ತರ ಭಾರತದ ಮೂಲ ಶೈಲಿ ಒಂದು ರೀತಿಯಲ್ಲಿ ನಿಂತು ಹೋಗಿದೆ, ಅದರ ಮುಂದುವರಿಕೆ ಆಗಲಿಲ್ಲ. ಯಾಕೆಂದ್ರೆ ಅಲ್ಲಿನ ದೇವಾಲಯಗಳಲ್ಲಿ ಕಾಣುವ ವಿಗ್ರಹಗಳು ಆ ಶೈಲಿಯ ಮುಂದುವರಿದ ಭಾಗವಾಗಿ ಕಾಣೋದಿಲ್ಲ. ಒಂದು ರೀತಿಯ ಆಲಯಗಳಾಗ್ಲಿ, ಮೂರ್ತಿ ಶಿಲ್ಪಗಳಾಗ್ಲಿ, ಅವರಿಗೆ ಸಾಕ್ಷ್ಯ ಸಿಕ್ಲೇ ಇಲ್ಲ ನೋಡಿ. ಸಾಕ್ಷ್ಯ ಸಿಕ್ಕದೇ ಇದ್ದಷ್ಟು ಒಡೆದಾಕ್ಬಿಟ್ಟಿದ್ರು. ಆನಂತರ ಸ್ವತಂತ್ರರಲ್ಲದೆ ಇದ್ದದ್ರಿಂದ ಅಲ್ಲಿ ಬೇರೆ ಧರ್ಮದ ಅಥವಾ ಬೇರೆ ಜನಗಳ ಕೆಳಗೆ ಇವರು ಬದುಕಬೇಕಾದಂತ ಸ್ಥಿತಿಯಲ್ಲಿ ಆಲಯಗಳನ್ನ ನಿರ್ಮಾಣ ಮಾಡೋದು ಕಷ್ಟ ಆಗ್ತಾ ಇತ್ತು. 100-2 ತಲೆಮಾರು ಕಳೆದು ಹೋಗ್ಬಿಟ್ರೆ ಆ ಶೈಲಿ ಅಲ್ಲಿಗೆ ಮುಚ್ಚಿ ಹೋಗ್ಬಿಟ್ಟು, ಈಗ ದಕ್ಷಿಣದಲ್ಲಿ ಇದ್ದಂತಹ ಆಲಯ ಶೈಲಿಗಳು, ಆ ಪರಂಪರೆಗಳು ಉತ್ತರ ಭಾರತವನ್ನು ಮತ್ತೆ ಬೆಳೆಸಿ ಅದೇ ಸಮೃದ್ಧಿಯನ್ನು ಕೊಡೋದಕ್ಕೆ ಅದೊಂದು ವರವಾಗಿ ಇದೆ. ಉತ್ತರದವರು ಬೇಸರ ಪಟ್ಟುಕೊಳ್ಳುವಂತಹದ್ದೇನಿಲ್ಲ. ನಮ್ಮಲ್ಲಿ ಇಲ್ಲದೆ ಹೋದ್ರು ನಮ್ಮ ತನವನ್ನ ಹಿಂದೆ ತಕೊಂಡೋಗಿ ಉಳಿಸಿ ಬೆಳೆಸಿದಾರಲ್ಲ, ಅವರನ್ನ ನಾವು ಮತ್ತೆ ಪುನಃ ಬಳಸ್ಕೊಂಡು ನಮ್ಮ ಜಾಗವನ್ನ ಮತ್ತೆ ನಾವು ಶ್ರೀಮಂತಗೊಳಿಸ್ಕೊಳ್ಬಹುದು ಅನ್ನುವಂತಹ ಒಂದು ವಿಶ್ವಾಸ ಅವರಿಗೆ ಸದಾ ಇದ್ದಿರುತ್ತೆ. ಯಾಕೆಂತಂದ್ರೆ ನಮ್ಮಲ್ಲಿ
ಅಲ್ಲಿ ಹಾಳಾದಷ್ಟು ನಮ್ಮ ದಕ್ಷಿಣದಲ್ಲಿ ಹಾಳಾಗ್ಲಿಲ್ಲ ನಮ್ಗೆ. ಹಾಳಾಗ್ಲಿಲ್ಲ. ಈ ರಾಮನ ಮೂರ್ತಿ ಅದನ್ನ ಅವರಿಗೆ ಆ ಕಲ್ಪನೆಯನ್ನ ಅವರಲ್ಲಿ ಮೂಡಿಸ್ಲಿ ಅಂತ ಕೂಡ ನನ್ಗೆ ಅನ್ನಿಸ್ತದೆ ಒಮ್ಮೊಮ್ಮೆ. ಅಲ್ಲಿಯ ನಾಗರಿ ಶೈಲಿ ಇರ್ಬೋದು, ಕೆಲವು ಶೈಲಿ ಹೇಳಿದ್ರಿ, ನಮ್ಮ ಶಿಲ್ಪಿಗಳು ಹೋಗಿ ಆ ಶೈಲಿಗಳನ್ನ ಅಧ್ಯಯನ ಮಾಡಿ ಆ ಶೈಲಿಗಳನ್ನ ಮತ್ತೆ ಮರುಸೃಷ್ಟಿ ಮಾಡುವ, ಅಂದ್ರೆ ರೀಕನ್ಸ್ಟ್ರಕ್ಷನ್ ಮಾಡುವಂತ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇದೆ, ಉಳ್ಕೊಂಡಿದೆ. ಹಾಗಾಗಿ ನಾವು ದಕ್ಷಿಣವೂ ಭಾರತವೇ, ಹಾಗಾಗಿ ನಾವೆಲ್ಲ ಒಂದಾಗಿ ಏನು ನಷ್ಟ ಆಗಿದೆ ಅದನ್ನೆಲ್ಲ ತುಂಬಿ ಬೆಳೆಸುವಂತ. ಯಾಕಂದ್ರೆ ಈಗಾಗಲೇ ರಾಜಸ್ಥಾನದಲ್ಲಿ ಆಗ್ಲಿ ಅಥವಾ ಒರಿಸ್ಸಾದಲ್ಲಿ ಆಗ್ಲಿ, ಜೈಪುರದಲ್ಲಿ ಆಗ್ಲಿ, ಉತ್ತರದಲ್ಲಿಯೂ ಅನೇಕ ಪ್ರಖ್ಯಾತ ಶಿಲ್ಪಿಗಳಿದ್ದಾರೆ. ಶೈಲಿಗಳನ್ನ ಮನದಟ್ಟು ಮಾಡಿ ಆ ಜಾಗದ ಆ ಪ್ರದೇಶದ ಶೈಲಿಗೆ ಹೆಚ್ಚು ಒತ್ತು ಕೊಟ್ಟು ಆ ತರಹದ ಆಲಯಗಳನ್ನ ಅಥವಾ ಮೂರ್ತಿ ಶಿಲ್ಪಗಳನ್ನ ನಿರ್ಮಾಣ ಮಾಡಿದವಾಗ ಮತ್ತು ಪುನಃ ಕಳ್ಕೊಂಡದ್ದನ್ನ ನಾವು ಪುನಃ ಪಡಿಬಹುದು. ಜೊತೆಗೆ ಒಂದು ಜನಗಳಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಬಹುದು. ಭಾರತೀಯ ಹಿಂದಿನ ಆಲಯಗಳ ಮೂರ್ತಿ ಶಿಲ್ಪಗಳ ಸತ್ವ ಅಥವಾ ಅದರ ತತ್ವ ಏನು ಅನ್ನೋದನ್ನ ಜನಕ್ಕೆ ಮತ್ತೆ ಜೀವಂತವಾಗಿ ಆ ಕಲೆಯನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕಳಿಸೋದಕ್ಕೆ ಸಹಾಯ ಆಗತ್ತೆ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಭಾರತ ಸಮೃದ್ಧ ಆದ ಹಾಗೆ ಈ ಕಲೆಗಳು ಸಮೃದ್ಧ ಆಗುವ ಬಹಳ ಸಾಧ್ಯತೆಗಳಿವೆ. ನಿಮ್ಮಂತ ಶಿಲ್ಪಿಗಳು ಅದಕ್ಕೆ ಒಂದು ರೀತಿಯ ಸಾಕ್ಷಿ, ಮತ್ತೆ ನೀವು ಒಂದು ರೀತಿಯ ಆಧಾರ ಸ್ತಂಭಗಳು. ನೀವು ನಿಮ್ಮ ಈ ಸೇವೆ ಮುಂದುವರಿಲಿ, ಇದರಿಂದ ನಮ್ಮ ದೇಶಕ್ಕೂ ಯುವ ಪೀಳಿಗೆಗೂ ಮಾರ್ಗದರ್ಶನ ಆಗ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಂದ್ಕೊಳ್ತೇನೆ ಅಂತ ಹೇಳ್ಬೋದು. ಇದು ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲಿ ಇದು ಆಫ್ಟರ್ ಕಂಪ್ಲೀಷನ್ ಆಫ್ ದ ವರ್ಕ್, ಆಫ್ಟರ್ ಪಾಲಿಶಿಂಗ್. ಇದರ ಸಂಪೂರ್ಣ ವಿವರಗಳ ವರ್ಣನೆಗಳನ್ನು ಕೊಡ್ತೇನೆ ನಾನು. ಅಥವಾ ಇದನ್ನ ಅಲ್ಲಿ ನಿಲ್ಲಿಸಿ ಕೊಟ್ಟರು ಆಗ್ತದೆ, ಆಮೇಲೆ ಮಾಡೋಣ. ಇನ್ನು ಇದರ ಬೇರೆ ಬೇರೆ ಫೋಟೋಸ್ಗಳು
ಮತ್ತೆ 24x7 ಯಾವಾಗ ಬೇಕಾದ್ರೂ ನಾವು ಈ ಶಿಲ್ಪದ ಮೂಲಕ ವಿವರಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಕಲೆ ಅಂದ್ರೇನೆ ವಿಶೇಷತೆಗಳಿಂದ ವಿಶೇಷಣಗಳಿಂದ ಕೂಡಿರುವಂತಹ ವಾಸ್ತವಿಕ ವಿಷಯಗಳು ಅಷ್ಟೇ. ಯಾವುದೇ ಒಂದು ವಾಸ್ತವಿಕ ಚಿತ್ರಣವನ್ನ ವೈಭವೀಕರಿಸಿದವಾಗ ಅದು ಕಲೆ ಅಂತ ಅನ್ಸ್ಕೊಳ್ತದೆ. ಚಿತ್ರ, ಹೌದು, ಚಿತ್ರ, ಗೀತ, ವಾದ್ಯ, ಸಾಹಿತ್ಯ ಮತ್ತೆ ನೃತ್ಯ, ಈ ಎಲ್ಲ ವಿವಿಧ ಕಲಾ ಪ್ರಕಾರಗಳು ವಾಸ್ತವಿಕತೆಯಿಂದ ವೈಭವೀಕರಿಸಲ್ಪಟ್ಟಂತದ್ದಾಗಿದೆ. ಅದನ್ನ ಎಕ್ಸಾಗ್ರೇಟ್ ಮಾಡೋದು ಅಂತ ಹೇಳ್ತಾರಲ್ಲ. ಈಗ ಉದಾಹರಣೆಗೆ ಯಕ್ಷಗಾನದಲ್ಲಿ ನನ್ನ ಶೌರ್ಯ ನೋಡು ಅಂತನ್ನುವಾಗ ಅವನಲ್ಲಿ ಶೌರ್ಯ ಭರಿತವಾದ ದೇಹ ರಚನೆಯ ವಿನ್ಯಾಸಗಳಿಂದ ಅವನು ಶೌರ್ಯವಂತ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮತ್ತೆ ಹಾಗೇನೆ ಶಿಲ್ಪದಲ್ಲಿಯೂ ಅದೇ. ಶಿಲ್ಪ ಚಲನಶೀಲ ಅಲ್ಲ, ಆದ್ರೆ ಶಿಲ್ಪದಲ್ಲಿ ನಾವು ಚಲನವನ್ನು ನೋಡ್ಬೋದು. ಅದಕ್ಕೆ ಸೂರ್ಯ ಕಾರಣ. ಆಕ್ಚುಲಿ ಸೂರ್ಯನ ಚಲನೆಯ ಮೂಲಕ ಆ ನೆರಳು ಬೆಳಕಿನ ಬದಲಾವಣೆಯೇ ಶಿಲ್ಪದ ಚಲನೆಯ ಸೂಚ್ಯವಾಗಿರ್ತದೆ. ಅದು ಮಹಾಮಂಗಳಾರತಿ ಮಾಡುವಂತಹದ್ದು ಇದೆ, ಚಲನೆಯನ್ನ ಸೂಚಿಸುವಂತಹದ್ದು. ಸ್ಥಿರವಾಗಿದ್ದದ್ದನ್ನ ಚಲನೆಯಲ್ಲಿ ತೋರಿಸಬೇಕಾದ್ರೆ ಆ ಸ್ಥಿರ ವಸ್ತುವಿನ ಮೇಲೆ ಬಿದ್ದ ಬೆಳಕನ್ನ ಚಲಿಸಿದವಾಗ ಆ ಶಿಲ್ಪದ ಚಲನೆಯ ಫೀಲಿಂಗ್ ಬರ್ತದೆ ಅಂತ. ಎಂಥ ಒಂದು ನಮ್ಮ ವೈದಿಕ ಪರಂಪರೆಯ ಹಿಂದಿರುವ ಗಾಢವಾದ ಮಹತ್ವ ಅದು. ಮಂಗಳಾರತಿಯಲ್ಲಿ ಯಾಕೆ ವಿಶೇಷತೆಯನ್ನು ಕಾಣ್ತೀವಿ, ಅಥವಾ ಪೂಜೆಯಲ್ಲಿ, ನೈವೇದ್ಯದಲ್ಲಿ, ಅರ್ಚನೆಯಲ್ಲಿ, ಅಭಿಷೇಕದಲ್ಲಿ, ಅಲಂಕಾರದಲ್ಲಿ, ಈ ಎಲ್ಲ ವಿವಿಧ ರೀತಿಗಳಲ್ಲಿ ದೇವರ ಪೂರ್ಣ ರೂಪವನ್ನ ಜನಕ್ಕೆ ತಿಳಿದುಕೊಳ್ಳುವುದಕ್ಕೆ ಅಥವಾ ತೋರಿಸುವುದಕ್ಕೆ, ಅದರ ಮಹತ್ವವನ್ನು ತಿಳಿಸುವುದಕ್ಕೆ ಇದ್ದಂತಹ ವೈಜ್ಞಾನಿಕ ತತ್ವಗಳನ್ನು ಒಳಗೊಂಡಂತಹ ಧಾರ್ಮಿಕ ಪರಂಪರೆ ಇದೊಂದು. ಇಷ್ಟು ವಿಶೇಷತೆಗಳಿಂದ ಕೂಡಿದಂತಹದ್ದು 5,000 ವರ್ಷಗಳಿಂದ ಬೆಳೆದು ಬಂದ ವೈದಿಕ ಪರಂಪರೆ 2,000 ವರ್ಷಗಳಿಂದ ಆಲಯಗಳಲ್ಲಿ 2,500 ವರ್ಷಗಳ ಹಿಂದಿನಿಂದ ನಾವು ಆಲಯಗಳನ್ನ ನೋಡಬಹುದು. ನೋಡಿ, ಈ ಆಲಯಗಳಲ್ಲಿ ಈ ಎಲ್ಲ ವಿವಿಧ ರೀತಿಯ ವಿಷಯಗಳನ್ನ ನಮಗೆ ತಿಳಿಸ್ಬೇಕು, ಮುಂದಿನ ಜನಾಂಗಕ್ಕೆ ಕೊಡ್ಬೇಕು, ಅದನ್ನು ಜೀವಂತವಾಗಿ ಮುಂದೆ ಇಡೀ ಸಮಾಜಕ್ಕೆ ಸಿಕ್ಬೇಕು ಅನ್ನುವಂತಹದ್ದು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅವರು ಮಾಧ್ಯಮಗಳಲ್ಲಿ ಅತ್ಯಂತ ಗಟ್ಟಿ ಮಾಧ್ಯಮ, ಲಾಂಗ್ ಲೈಫ್ ಇರುವಂತಹ ಕಲ್ಲುಗಳನ್ನೇ ಆರಿಸ್ಕೊಂಡ್ರು. ಲೋಹದಲ್ಲಿ ಅದನ್ನ ಬಳಸ್ಕೊಂಡ್ರು, ಮತ್ತೆ ಮರದಲ್ಲಿ ಹೈಯೆಸ್ಟ್ ಕಲ್ಲು, 2ನೇದು ಲೋಹ, 3ನೇದು ಮರ, 4ನೇದು ಮಣ್ಣು. ಆ ನಂತರ ಈ ಸುಲಭನಾಶಕ ವಸ್ತುಗಳು, ಈ ಒಂದು ಸಿಮೆಂಟ್ ಆಗ್ಲಿ ಇತ್ಯಾದಿ ಬೇರೆ ಬೇರೆ ನವ್ಯ ಮಿಶ್ರ ಮಾಧ್ಯಮಗಳು, ಫೈಬರ್ ಗ್ಲಾಸ್, ರೆಸಿನ್ ಇತ್ಯಾದಿಗಳಲ್ಲಿ ಮಾಡುವಂತಹದ್ರಲ್ಲಿ ಎಲ್ಲ ಒಂದು ಗಟ್ಟಿ ಸತ್ವ ಇಲ್ಲದೆ ಇರುವ ಕಾರಣದಿಂದ ಮೂಲಭೂತ ಮಾಧ್ಯಮಗಳಾದ ಕಲ್ಲಿನ ವೆರೈಟಿಗಳಲ್ಲಿ, ವಿವಿಧ ಜಾತಿಯ ಕಲ್ಲಿನಲ್ಲಿ ಅಖಂಡ ಭಾರತದಲ್ಲಿ ದೇವಾಲಯ ಮೂರ್ತಿ ಶಿಲ್ಪಗಳು, ದೇವಾಲಯ ವಾಸ್ತುಶಿಲ್ಪಗಳು ಬೆಳ್ಕೊಂಡು ಉಳ್ಕೊಂಡು ಬಂತು. ಇನ್ನು ಶಿಲ್ಪಗಳಲ್ಲಿ 2 ರೀತಿ ಇದೆ, ಒಂದು ವಾಸ್ತುಶಿಲ್ಪ ಮತ್ತೆ ಇನ್ನೊಂದು ಮೂರ್ತಿ ಶಿಲ್ಪ ಅಂತ. ಇಲ್ಲಿ ವಾಸ್ತುಶಿಲ್ಪ ಅಂದ್ರೆ ದೇವಾಲಯಗಳು, ಮೂರ್ತಿ ಶಿಲ್ಪ ಅಂತಂದ್ರೆ ಆಲಯಗಳನ್ನ ಅಲಂಕರಿಸಗೊಳಿಸುವಂತಹದ್ದು ಮತ್ತೆ ಪೂಜ್ಯನೀಯವಾಗಿ ಬಲವನ್ನು ತುಂಬುವಂತಹ ಮೂಲ ಮೂರ್ತಿ, ಅದು ಮೂರ್ತಿ ಶಿಲ್ಪಗಳು. ಇದು ಒಂದನ್ನ ಹೊರತಾಗಿ ಇನ್ನೊಂದು ಇರೋದಿಲ್ಲ. ಹೇಗೆ ಅಂತಂದ್ರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಅಥವಾ ಜೀವೋ ದೇವ ಸದಾಶಿವ ಅಂತ ಅನ್ನುವಂತ ಮಾತಿದೆ. ದೇಹ ಎನ್ನುವಂತಹ ದೇವಾಲಯಕ್ಕೆ ಜೀವವೇ ದೇವನು ಅಂತ. ಜೀವ ಇಲ್ಲದೆ ಹೋದ್ರೆ ದೇಹಕ್ಕೆ ಬೆಲೆ ಇಲ್ಲ, ಹಾಗೆ ದೇವ ಇಲ್ಲದೆ ಹೋದ್ರೆ ಅಥವಾ ಮೂರ್ತಿ ಇಲ್ಲದೆ ಹೋದ್ರೆ ದೇವಾಲಯಕ್ಕೂ ಬೆಲೆ ಇರೋದಿಲ್ಲ ಅಂತ. ಆದ್ರಿಂದ ಮೂರ್ತಿ ಶಿಲ್ಪ ಮತ್ತೆ ವಾಸ್ತುಶಿಲ್ಪ ಇದು 2 ಪರಂಪರಾನುಗತವಾಗಿ, ಶಾಸ್ತ್ರೀಯವಾಗಿ, ಶಕ್ತಿಯುತವಾಗಿ ಸಮಾಜವನ್ನ ಸದೃಢಗೊಳಿಸುವಂತಹದ್ದು ಅನ್ನುವಂಥದ್ದೇ ಇದರ ಮೂಲ ತತ್ವ. ವೇದಗಳಲ್ಲಿಯೂ ಕೂಡ ಇದನ್ನೇ ಹೇಳಿರ್ತಾರೆ. ಯೋ ವೇದಾದು ಪ್ರತಿಷ್ಠಿತ ಅನ್ನುವಂತಹ ಗಣಪತಿ ಈ ಮೊದಲೇ ಇದ್ದ ಅನ್ನುವಂತಹ ಸಾಕ್ಷಿ ಕೊಟ್ಟಾಗ ಪ್ರತಿಷ್ಠಿತ ಅಂತೇಳಿ ನಾವು ಮಂತ್ರವನ್ನು ಬಳಸ್ತೀವಿ. ಜೊತೆಗೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಖಂಡ ಭಾರತದ ಕಲ್ಪನೆ ಹೇಗಿತ್ತು ಸಾಕ್ಷಿ ಕೊಡ್ಬೋದು ನಾವು. ಭಾರತ ಎಷ್ಟು ವಿಸ್ತೃತವಾಗಿತ್ತು ಅಂತ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡಿ. ನೀವು ಇದು ಗೂಗಲ್ ಮಾಡಿದ್ರೆ ನಿಮ್ಗೆ ಕಾಣ್ತದೆ, ಗೊತ್ತಾಗ್ತದೆ. ಅಖಂಡ ಭಾರತ 7ನೇ ಶತಮಾನದ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, 7-8ನೇ ಶತಮಾನದಲ್ಲಿ ಗಣಪತಿಯ ಪಂಥ ಅತ್ಯಂತ ಪ್ರಭಾವಶಾಲಿಯಾಗಿತ್ತು. ಹೇಗೆ ಶೈವ, ವೈಷ್ಣವ, ಶಾಕ್ತ ಇವೆಲ್ಲ ಇದ್ದ ಹಾಗೆ ಗಣಪತಿ ಅಂತ ಒಂದು ಪಂಗಡ, ಅದು ಒಂದು ಪಂಥ ಇತ್ತು. ಆ ಕಾಲದಲ್ಲಿ ಇಂಡೋನೇಷ್ಯಾ, ಜಾವಾ, ಬಾಲಿ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬರ್ಮಾ, ನೇಪಾಳ, ಶ್ರೀಲಂಕಾ, ಇರಾನ್, ಇರಾಕ್, ಟರ್ಕಿ, ಚೈನಾ, ಈ ಎಲ್ಲಾ ದೇಶಗಳು ಭಾರತೀಯ ದೇಶಗಳಿಂದ ಗಣಪತಿಗಳಿಂದ ಪೂಜಿಸಲ್ಪಟ್ಟುವಂತಹದ್ದು ಅಂತ. ಈ ಊರನ್ನ ನೀವು ಗೂಗಲ್ ಮಾಡಿ
ಈ ಚೈನಾ ಗಣೇಶ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಚೈನಾದಲ್ಲಿ 7ನೇ ಶತಮಾನದ ಚೈನಾ ಗಣಪತಿಯ ಸ್ವರೂಪಗಳು ಈಗ ನೀವು ನೋಡ್ಬೋದು. ಇಂಡೋನೇಷಿಯಾದಲ್ಲಿ, ಬಾಲಿಯಲ್ಲಾಗ್ಲಿ, ಜಪಾನ್ ನಲ್ಲಿ ಕಾಂಗಿತೇನ್ ಅಂತ ಒಂದು ಗಣಪತಿ ಸ್ವರೂಪ ಬರ್ತದೆ. 2-3 ಸಂಯೋಜನೆಗಳಿವೆ. ಗಣಪತಿ ಒಂದನ್ನೊಂದು ತಬ್ಬಿಕೊಂಡಿದ್ದಾಗೆ 2 ಗಣಪತಿಗಳು ವಿನಾಯಕಿಯರು ತಬ್ಬಿಕೊಂಡಿದ್ದಂತ ಅದನ್ನ ಕಾಂಗಿತೇನ್ ಅಂತ ಕರೀತಾರೆ. ನೀವು ಕಾಂಗಿತೇನ್ ಗಣೇಶ ಅಂತ ಟೈಪ್ ಮಾಡಿ ಗೂಗಲ್ ಮಾಡಿದ್ರೆ ನಿಮ್ಗೆ ಕಾಣ್ತದೆ, ಗೊತ್ತಾ? ಟರ್ಕಿ, ಇರಾಕ್ ಈ ದೇಶಗಳಲ್ಲಿರುವ ಗಣಪತಿಯ ಚಿತ್ರಪಟಗಳನ್ನ ನೀವು ನೋಡಬಹುದು. ಅಂದ್ರೆ ಈ ನಮ್ಮ ದೇಶದ ವ್ಯಾಪ್ತಿ ಎಷ್ಟಿತ್ತು ಅನ್ನೋ ಸಾಕ್ಷ್ಯ ಇದು. ಈಗ ನಮ್ಮ ಕಲ್ಪನೆಯ ಸಂಕುಚಿತ ಆಗಿದೆ, ಆ ಪ್ರದೇಶದಲ್ಲಿ ಅಖಂಡ ಭಾರತ ಅದು ಸಣ್ಣದಾಗ್ತಾ ಆಗ್ತಾ ಆಗ್ತಾ ಇವಾಗ ನಾವು ನೋಡುವ ಒಂದು ಲಿಮಿಟೇಷನ್ ಅಲ್ಲಿ ಬಂದಿದೆ. ಅಲ್ಲಿಗೆ ನಾವು ಇಳಿದಿದ್ದೇವೆ ಈಗ. ಅದೇ ರೀತಿ ಇದು ಯಾವುದು ಇಂಡೋನೇಷ್ಯಾದಲ್ಲಿ ಇರುವುದು ಅಂಕೋರ್ ವಾಟಿನ ವಿಷ್ಣು ದೇವಾಲಯ ಏನಿದೆಲ್ಲ, ಸ್ಥಪತಿ ಭಾಸ್ಕರಾಚಾರ್ಯ ಅನ್ನೋರು ಅಂತ ಹೇಳಿ ಹೇಳ್ತಾರೆ. ಅದು ಎಲ್ಲಿ ಏನು ಅಂತ ವಿವರ ಗೊತ್ತಿಲ್ಲ, ಆದ್ರೆ 10, 11, 12, 13ನೇ ಶತಮಾನದಲ್ಲಿ ಎಲ್ಲ ಕೆಲವು ಕಲಾವಿದರುಗಳ ದಾಖಲೆಗಳನ್ನ ಈಗಾಗಲೇ ಅನೇಕ ಗ್ರಂಥಕರ್ತೃಗಳು ಬರೆದಿದ್ದಾರೆ. ಸುಮಾರು ಒಂದು 200 ಜನ ಶಿಲ್ಪಿಗಳ ಹೆಸರುಗಳನ್ನು ದಾಖಲಿಸಿದ್ದಾರೆ. ಹೊಯ್ಸಳ ಶಿಲ್ಪಿಗಳು, ಹೊಯ್ಸಳ ಸ್ಕಲ್ಪ್ಟರ್ಸ್ ಅಂತಾನೆ ಒಂದು ಪುಸ್ತಕಗಳನ್ನು ಬರೆದಿದ್ದಾರೆ, ಲಭ್ಯ ಇದೆ ಅದು ಕೂಡ. ಅದ್ರೊಳಗಡೆಗೆ ದಾಸೋಜ, ಮಲ್ಲೋಜ, ಸಿದ್ದೋಜ, ಮಸಣೋಜ, ಈ ಓಜ ಅಂದ್ರೆ ಆಚಾರ್ಯ ಅಂತ, ಉಪಾಧ್ಯಾಯ ಅನ್ನೋ ಅರ್ಥ ಕೊಡುವಂತಹದ್ದು. ಓಜ ಅಂದ್ರೆ ಹುಟ್ಟು ಬಂದವನು ಅನ್ನುವಂತಹ ಅರ್ಥವು ಕೂಡ ಇದೆ. ಹೀಗೆ ಶಿಲ್ಪಿಗಳು ಅವರ ಸಿಗ್ನೇಚರ್ ಗಳ ಮೂಲಕ, ಮಲ್ಲಿತಮ್ಮ ಅಂತ ಇದೆ ನಾವು ನೋಡ್ಬೋದು. ಮಲ್ಲಿತಮ್ಮ ಅವನು ಬರ್ಕೋತಾನೆ, ಒಬ್ಬ ಬೇಲೂರಿನ ಮುಂಭಾಗದಲ್ಲಿರುವ ಪ್ರಧಾನ ದರ್ಪಣ ಸುಂದರಿ ಶಿಲ್ಪದ ಕೆಳಭಾಗದಲ್ಲಿ ತನ್ನ ಹೆಸರು ಬರ್ಕೋತಾನೆ. ಈ ಶಿಲ್ಪ ಕಳೆದವನು ನಾನು, ಬಳ್ಳಿಗಾವಿಯ ದಾಸೋಜ ಅಂತ ಬರ್ಕೊಳ್ತಾನೆ. ನೋಡಿ, ಅಂದ್ರೆ ಮದುವೆ ಆದ ನಂತರ, ವಿಷ್ಣುವರ್ಧನ್ ಮದುವೆ ಆದ ನಂತರ ಶಾಂತಲೆ ಬರುವಾಗ ಅಲ್ಲಿ ಕಲಾವಿದರನ್ನು ಕರ್ಕೊಂಡು ಬಂದಿಲ್ಲ ಅಂತ. ನಾನು ಈಗ ಜನಕಪುರಿನಲ್ಲಿ ರಾಮನ ಕರೆಯುವಾಗ ಜಾನಕಿ ರಾಮ ಅಂತ ಕರಿತಾ ಇದ್ರಂತೆ. ಹಾಗೆ ಇವನು ಬಳ್ಳಿಗಾವಿಯ ದಾಸೋಜ, ಶಾಂತಲೆ ಊರಿನವನು ತಾನು ಅಂತ, ಬಳ್ಳಿಗಾವಿಯ ದಾಸೋಜ ನಾನು ಅಂತ ಬರ್ಕೋತಾ ಇದ್ದ ಅಂತ. ಹಾಗೆ ಅವನು ಬರ್ಕೊಂಡಿದ್ದಾನೆ ತನ್ನ ಹೆಸರುಗಳನ್ನ. ಹೀಗೆ ಅನೇಕ ಹೆಸರುಗಳನ್ನ ನಾವು ನೋಡ್ಬೋದು. ಓಜ, ಆಚಾರ್ಯ ಇತ್ಯಾದಿ. ವಿಶ್ವಕರ್ಮರ ಕೊಡುಗೆ ಬಹಳ ಶ್ರೇಷ್ಠ. ಆಕ್ಚುಲಿ ವಿಶ್ವಕರ್ಮರು ಏನೊಂದು ಭಾರತದ ಇತಿಹಾಸಕ್ಕೆ ಒಂದು ಸಾಕ್ಷ್ಯ ಕೊಟ್ರು. ಅಂತಹ ವೈಭವೋಪೇತವಾದಂತಹ ಭಾರತೀಯ ಕಲೆಗಳನ್ನ ಜೀವಂತವಾಗಿಟ್ಟ ವಿಶ್ವಕರ್ಮರು ಜಗದ್ವಂದ್ಯರು ಅವರು. ಆಕ್ಚುಲಿ ವಿಶ್ವಕರ್ಮ ಸಮುದಾಯ, ನೀವು ವಿಶ್ವಕರ್ಮ ಸಮುದಾಯ ನಾನು ಹೇಳ್ತಾ ಇರೋದು. ಆ ಸಮುದಾಯಕ್ಕೆ ಅನೇಕ, ಇವಾಗ ಆ ಸಮುದಾಯದಲ್ಲಿ ಎಷ್ಟೋ ಜನಗಳೆಲ್ಲ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋದ್ರೆ, ಯಾಕಂದ್ರೆ ಆ ಉದ್ಯೋಗಕ್ಕೆ ಪ್ರೋತ್ಸಾಹ ಸಿಕ್ಲಿಲ್ಲ. ಸಾರ್ವಜನಿಕ ಮತ್ತೆ ಸಂಘ ಸಂಸ್ಥೆಗಳಾಗ್ಲಿ ಅಥವಾ ಸರ್ಕಾರೇತರ ಸಹಾಯಗಳು ಅದಕ್ಕೆ ಸಿಕ್ಕಿದ್ರೆ ಅದಷ್ಟೇ ಪ್ರಬುದ್ಧವಾಗಿ ಇನ್ನೂ ಮುಂದೆ ಬೆಳ್ಕೊಂಡು ಹೋಗ್ತಾ ಇತ್ತು. ಹೌದು, ವಿಶೇಷವಾಗಿ ಕೆಲವು ಗುಡಿಗಾರರ ಕೃತಿಗಳು ಇನ್ನೂ ಕೆಲವು ಈ ಗುಡಿಗಾರರು ಆ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರು, ತುಂಬಾ ಅದ್ಭುತವಾದ ವಂಶಜರು ಅವರೆಲ್ಲ, ಕಲಾ ವಂಶಜರು ಅವರೆಲ್ಲ. ಕೆಲವು ಅವರ ಕೃತಿಗಳಿಂದ ಅಲ್ಲಲ್ಲಿ ನಮ್ಗೆ ಇನ್ನು ಹಳ ಬರೋದು ಕೆಲವರು ಲಭ್ಯ ಇದೆ. ಇವು ಮೂಡುಗೋಡು ಹಿರಣ್ಯಾಚಾರ್ಯ ಅನ್ನೋರದ್ದು, ಅಲ್ಲಿ ಹಿರಣ್ಯಪ್ಪ ಅಂತ ಗುಡಿಗಾರರವರು. ಹಿರಣ್ಯಪ್ಪ ನನ್ನ ಮೊದಲ ಗುರುಗಳ ಸೋದರ ಮಾಮ ಕೂಡ ಅವರೇ ಆಗಿದ್ರು. ಸೋದರ ಮಾಮ ಮತ್ತೆ ಇಂಥ ಮೂಡುಗೋಡು ಹಿರಣ್ಯಪ್ಪನವರ ಸೋದರ ಮಾಮ ಹಾಗೂ ಪ್ರಿಯ ಅಳಿಯ ಶಿಷ್ಯ ಹಾಕೊಂಡು KG ಶಾಂತಪ್ಪನವರಿಗೆ ಒಂದು ಹೆಸರಿತ್ತು. ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಯಾರು? ಹಿರಣ್ಯಪ್ಪ ಮೂಡುಗೋಡು. ಹಿರಣ್ಯಪ್ಪ ನಮ್ಮ ದಂತದ ಸಿಂಹಾಸನದ ನಿರ್ಮಾತೃ ಅವರೇ. ಸ್ವರ್ವದಲ್ಲಿ ಅದು ಕಲ್ಪನೆ ಆಗಿತ್ತು, ಇದಕ್ಕೆ ಕೃತಿ ನಡೆದಿತ್ತು ಅಂತ ಹೇಳ್ತಾರೆ. ಅವರ ಒಂದು ಕೃತಿ ಅಲ್ಲಿ ಮುಂಬಯಿಯ ಛತ್ರಪತಿ ಶಿವಾಜಿ ಮ್ಯೂಸಿಯಂ ನಲ್ಲಿ ಅವರ ಗಂಧದಿಂದ ಮಾಡಿದ ಕೆತ್ತನೆ ಒಂದಿದೆ. ಗುಡಿಗಾರರು ಅಷ್ಟೇನೆ ಬಹಳ ದೊಡ್ಡ ಕೊಡುಗೆ ಕೊಟ್ಟ, ಒಂದು ವಿಶೇಷವಾದ ಶೈಲಿಯನ್ನ ಜೀವಂತವಾಗಿ ಇಟ್ಟಂತವ್ರು. ಆನಂತರ ಶ್ರೀಗಂಧದ ಕೊರತೆಯಿಂದಾಗಿ ಆ ಗಂಧದ ಕೆತ್ತನೆಗಳು ಸ್ವಲ್ಪ ಸೂಕ್ಷ್ಮವಾಗಿ ಸಿಂಪ್ಲಿಫೈ ಆಗಕ್ ಬಂತು. ಜೊತೆಗೆ ಬೇರೆ ಮಾಧ್ಯಮಗಳಾದ ಮರದ ಬೇರೆ ಮಾಧ್ಯಮಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಬಟ್ ಅದೊಂದು ಆ ಪುರಾತನ ಒಂದು ಶೈಲಿ ಜೀವಂತವಾಗಿ ಇದ್ದು ಅದು ಮುಂದಿನ ಪೀಳಿಗೆಗೆ ಅದನ್ನ ಹಾಗೆ ಶುದ್ಧವಾಗಿ ಕೊಡ್ಬೇಕು, ಆ ಉದ್ದೇಶದಿಂದಲೇ ಸಾಗರದಲ್ಲಿ ಒಂದು ಗುರುಕುಲವನ್ನು ನಿರ್ಮಾಣ ಮಾಡಿದ್ದಾಗಿದೆ. ತನ್ನ ಪ್ರಯತ್ನದಿಂದ ಅದು ಶಾಸ್ತ್ರೀಯ ಕಲಾ ಶೈಲಿಗಳನ್ನ ಜೀವಂತವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದೆ. ಇನ್ನೊಂದು ವಿಶೇಷ ಹೇಳಿದ್ರೆ, ಈ ದೇವಸ್ಥಾನಗಳಿಂದ ಈಗ ಪುರಾತನ ಭಾರತ ಎಲ್ಲಿದೆ ಅಂತ ಹೇಳಿ ನಾವು ಹುಡುಕ್ತಾ ಇರ್ತೇವೆ. ಈ ಕೆಲವು ಊರ್ ಕಡೆಗಳಿಗೆ ಹೋದ್ರೆ ಚಿಟ್ಟೂರು,
ಆಮೇಲೆ ಶಿಕಾರಿಪುರ, ಬಳ್ಳಿಗಾವಿ, ಉಡುತಡಿ, ಉದ್ರಿ, ಹಾನಗಲ್ಲು, ಆನವಟ್ಟಿ, ಬನವಾಸಿ, ಸಾಗದ್ದೆ, ಪುರ, ಭವ್ಯಪುರ, ಕಟ್ಟಿನಕೆರೆ, ಕಲಸಿ. ಆ ಊರಲ್ಲಿ ಎಲ್ಲಿ ಹೋದ್ರು ನೀವು ಊರಿಗೆ ಕಲ್ಲಿನ ದೇವಸ್ಥಾನ, ಕಾಡಿನಲ್ಲಿ ಕಲ್ಲಿನ ದೇವಸ್ಥಾನ ಇದೆ. ಅದು ಅದು ಅಲ್ಲೇ ಇದೆ, ಪುರಾತನ ದೇವಸ್ಥಾನ. ನಾವೆಲ್ಲ ಹುಡುಕ್ತಾ ಇದ್ದೇವೆ ಅವು ಪುರಾತನ ಭಾರತ ಎಲ್ಲಿದೆ ಅಂತ. ಅದು ನಮಗೆ ನಾವು ನೋಡ್ಬೇಕಷ್ಟೇ, ಅದನ್ನ ಗಮನ ಇಟ್ಟು ನೋಡ್ಬೇಕಷ್ಟೇ. ಈ ದೇವಾಲಯಗಳೇ ಅಖಂಡ ಭಾರತವನ್ನು ಒಂದುಗೂಡಿಸಿಕೊಂಡು ಭದ್ರವಾಗಿ ಇಟ್ಟಿದ್ದು ಅಂತ. ಹೌದು, ಖಂಡಿತವಾಗಿ ಕೂಡ ಎಲ್ಲ ಒಳ್ಳೆ ಸಾಕ್ಷಿಗಳು. ಅಂತವ್ರನ್ನ ಆ ರೀತಿಯ ಕೊಡುಗೆ ಕೊಟ್ಟಂತಹ ಸಮುದಾಯವನ್ನ ನಾವು ಗೌರವಿಸಬೇಕಾದಂತಹದ್ದು ನಮ್ಮ ಕರ್ತವ್ಯ. ಗೌರವದಿಂದ ಕಾಣಬೇಕು. ಮತ್ತು ಅವರ ಈ ಜೀವನ ಕೂಡ ಕಷ್ಟ ಇದೆ. ಬಹಳ ಗುಡಿಗಾರರ ಜೀವನ ಅಷ್ಟು ಸುಗಮವಾಗಿ ಇಲ್ಲ ಈಗ. ಅದು ನಮ್ಮ ಸಹಕಾರ ಬಗ್ಗೆ ಗಮನ ಇರಬೇಕು ಅನ್ನೋದು ಖಂಡಿತ ಸತ್ಯವಾದ. ಕಲ್ಲಿನ ಆಲಯಗಳ ಬಗ್ಗೆ ಅಧ್ಯಯನ ನಾವು ಮಾಡಿದ್ರೆ ನಮ್ಮಲ್ಲಿರುವ ಅನೇಕ ಕಲಾ ಶಾಲೆಗಳಲ್ಲಿ ಇವತ್ತಿಗೂ ಹಾಗೆ ಆಗೋಗ್ಬಿಟ್ಟಿದೆ. ದುರ್ದೈವದ ಸಂಗತಿ ಏನು ಅಂತಂದ್ರೆ, ಭಾರತೀಯ ಮಾನ್ಯತೆ ಪಡೆದ ದೊಡ್ಡ ಹೆಸರುಳ್ಳಂತಹ ಕಲಾ ಶಾಲೆಗಳಲ್ಲಿ ಯಾವುದೋ ಫ್ರೆಂಚ್ದೋ, ಫ್ರಾನ್ಸ್ದೋ ಅಥವಾ ಜರ್ಮನಿಯೋ ಸಿಲೆಬಸ್ಗಳಿದ್ದಾವೆ. ನಮ್ಮಲ್ಲಿ ಈ ಭಾರತೀಯ ಪರಂಪರಾನುಗತವಾದಿ ಶಿಲ್ಪ ರಚನೆಯ ಪಠ್ಯೇತರ ವಿಧಾನಗಳನ್ನ ಅಳವಡಿಸಿಕೊಂಡು ಅಟ್ಲೀಸ್ಟ್ 5 ವರ್ಷದಲ್ಲಿ ಒಂದು 2-3 ವರ್ಷನಾದ್ರೂ ಅವರಿಗೆ ಈ ತರಬೇತಿಯನ್ನು ಕೊಟ್ರೆ ಮುಂದೆ ಅವರು ಸ್ವತಂತ್ರವಾಗಿ ಯಾವ ಮಾಧ್ಯಮ ಅಥವಾ ಯಾವ ಶೈಲಿಯನ್ನು ಬೇಕಾದ್ರೂ ಅಳವಡಿಸ್ಕೊಂಡು ಮಾಡ್ಬೋದು. ಮೊದಲು ಈಗ ನಮ್ಗೆ ಕನ್ನಡ ಭಾಷೆಯಲ್ಲಿ ಪ್ರಾವೀಣ್ಯತೆ ಇದ್ರೆ ಬೇರೆ ಭಾಷೆ ಐಚ್ಛಿಕ, ನಮ್ಗೆ ಬೇಕಾದ್ರೆ ಕಲಿಬಹುದು, ಬೇಡದೇ ಇದ್ರೆ ಬಿಡ್ಬೋದು. ಕನ್ನಡನೇ ಕಲಿದೆ ಬೇರೆ ಭಾಷೆ ಕಲ್ತ್ಕೊಂಡ್ರೆ ಆತ್ಮೀಯತೆ ನಮ್ಮ ಅಕ್ಕಪಕ್ಕದವರಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಹೌದು, ಭಾರತೀಯರಿಗೆ ನೀವು ಹೇಳಿದಾಗ ಅದು ಶಿಲ್ಪಶಾಸ್ತ್ರದ ವಿಭಾಗದಲ್ಲೇ ಅಲ್ಲ, ಇದು ಇಂಜಿನಿಯರಿಂಗ್ ಇರಬಹುದು, ವಾಸ್ತು ವಿಚಾರ ಇರಬಹುದು, ವೈದ್ಯಕೀಯ ಇರಬಹುದು, ಯಾವುದೇ ಎಲ್ಲ ವಿಚಾರದಲ್ಲೂ ನಮ್ಮಲ್ಲಿ ಇನ್ನು ಕಾಲನೈಸೇಷನ್ ಅಂತ ಏನ್ ಹೇಳ್ತಾರೆ, ಅದು ಒಂದು ಬೇರೆ ಬೇರೆ ರೀತಿಯಲ್ಲಿ ಮುಂದುವರೆದಿದೆ. ಈ ಏನು ರಾಮನ ಮೂರ್ತಿ ಇದೆ, ಈ ರಾಮನ ಮೂರ್ತಿಯ ಚಿತ್ರ ಈ ದೇಶದಲ್ಲೆಲ್ಲ ಹರಡಾಡ್ತಾ ಇದೆ ಇವತ್ತು. ಮನೆಗಳಲ್ಲಿ ಅದು ರಾರಾಜಿಸ್ತಾ ಇದೆ. ನನ್ನ ಮೊಬೈಲ್ ಫೋನ್ ನಲ್ಲಿ ಇದೆ. ಎಲ್ಲರಿಗೂ ಅದರ ಪ್ರತಿನಿತ್ಯ ಅದರ ದರ್ಶನ ನಮ್ಮ ಲಾಕ್ ಸ್ಕ್ರೀನ್ ನಲ್ಲಿ ಆಗ್ತಾ ಇದೆ. ಇದು ಆ ಶಿಲ್ಪ ಕಲೆಯ, ಭಾರತೀಯ ಒಟ್ಟು ಸನಾತನ ಶಾಸ್ತ್ರೀಯ ಪರಂಪರೆಯ ಒಂದು ವಿಶೇಷವನ್ನ ಅವರಿಗೆ ಸದಾ ನೆನಪಿಸ್ತಿರ್ಲಿ. ನಿಮ್ಮ ಕಲೆಯ ಮೂಲಕ ಅದು ಮುಂದುವರಿಯೋಗಾಗ್ಲಿ. ನೀವು ವೈಯಕ್ತಿಕವಾಗಿ ಕೂಡ ನಿಮ್ಮ ಕಲಿಸುವುದರ ಮೂಲಕ ಕೆಲಸ ಮಾಡಿದ್ದೀರಿ. ಈ ಚಿತ್ರ ಮತ್ತೆ ಕೆಲವೊಮ್ಮೆ ಇದರ ಪ್ರಜ್ಞೆ ಮೂಡಿಸ್ಲಿಕ್ಕೆ ಕೆಲವು ವಿಶೇಷಗಳು ಬೇಕಾಗ್ತವೆ. ಇದು ಆ ವಿಶೇಷವಾಗಿ ನಮ್ಮೆಲ್ಲರ ಪ್ರಜ್ಞೆಯನ್ನ ಮೇಲೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದೆ. ಅದು ಮುಂದುವರಿಲಿ. ನಿಮ್ಮ ಈ ಪರಿಶ್ರಮ ಒಂದು ರೀತಿಯಲ್ಲಿ ಭಾರತೀಯ ಈ ಪರಂಪರೆ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಹಾಗೆ ಅದು ಆಗ್ತಾ ಇರಲಿ. ಇದಕ್ಕೊಂದು ಭವ್ಯವಾದ ಸ್ಥಾನ ಸಿಕ್ಲಿ. ಇದು ಭವ್ಯವಾದ ಸ್ಥಾನ ಇದಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಇದೆ. ಇದರ ಕಲ್ಪನೆ ಮೂರ್ತಿಗೆ ಇದೆ. ಆದ್ರೆ ಈಗಿರುವ ಮೂರ್ತಿ ಏನಿದೆ ಅದಕ್ಕೂ ಕೂಡ ಒಂದು ಭವ್ಯವಾದ ಸ್ಥಾನ ಸಿಕ್ಲಿ. ಅದು ಸದಾ ನಮ್ಮ ಈ ಶಾಸ್ತ್ರೀಯ ಕಲ್ಪನೆಯನ್ನ ಜಾಗೃತಿಗೊಳಿಸ್ತಾ ಇರ್ಲಿ ನಮ್ಮಲ್ಲಿ. ನಿಮ್ಮ ಸ್ಮರಣೆ ಕೂಡ ಇರಲಿ ಅಂತ ಹೇಳಿ ನಿಮಗೆ ಧನ್ಯವಾದವನ್ನು ಹೇಳಿ, ಈ ಎಲ್ಲ ವಿವರ ಬಿಡಿಸಿ ಹೇಳಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಆಗ್ಲಿ, ಬಹಳ ಸಂತೋಷ. ಹೇಗೆ ನಾವು ನಮ್ಮ ಭಾಷೆಯನ್ನ ಪ್ರೀತಿಸ್ತೇವೆ, ಹಾಗೆ ಬೇರೆ ಭಾಷೆಯನ್ನ ಗೌರವಿಸುವ ಹಾಗೆ ಬೇರೆ ಕಲೆಯನ್ನು ನಾವು ಗೌರವಿಸೋಣ. ಆದ್ರೆ ಭಾರತೀಯ ಸಾಂಸ್ಕೃತಿಕ ಪರಂಪರೆಯುಳ್ಳಂತಹ ಈ ಶಾಸ್ತ್ರೀಯ ಶಿಲ್ಪವನ್ನ ಪ್ರೀತಿಸೋಣ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ.